ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪ್ರಸ್ತುತ ಷೋಡಶ ಸಂಸ್ಕಾರಗಳು ಅಂತ ಏನಿದೆಯೋ ಅದರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಮಾಡಿ, ಕೊನೆಯ ಪಕ್ಷ ಜನನ ಪೂರ್ವದ ಸಂಸ್ಕಾರಗಳು ಏನಿದೆಯೋ ಅದ್ರ ಬಗ್ಗೆ ವಿಷಯವನ್ನು ಮಂಡಿಸಬೇಕು ಅಂಥೇಳಿ ನನಗೆ ಇವಾಗ ಅವಕಾಶವನ್ನು ಕೊಡಲಾಗಿದೆ. ಸಂಸ್ಕಾರ ಅನ್ನುವಂಥದ್ದು ಒಂದು ಪದ. ಷೋಡಶ ಅಂತಂದ ಕೂಡಲೇ 16 ಅಂತ ನಮಗೆ ಗೊತ್ತಾಗತ್ತೆ. ಷೋಡಶಿ ವಿದ್ಯಾ, ಷೋಡಶಿ ಕಲಾ, ಈ ಥರ ನಾವು ಹೇಳ್ತೇವೆ. ಸಂಸ್ಕಾರ ಅನ್ನುವಂಥ ಪದವನ್ನು ನಾವು ಒಂದು ಸ್ವಲ್ಪ ವಿಮರ್ಶೆ ಮಾಡಬೇಕು. ತುಂಬ ಕಡೆ ನಾವು ಸಂಸ್ಕಾರ ಅಂತ ಬಳಸಿದ್ದೀವಿ, ನಾವು ಬಳಸಿದ್ದೀವಿ, ಬೇರೆಯವರು ಬಳಸಿದ್ದನ್ನು ಕೇಳಿದ್ದೇವೆ ಸಹಜವಾಗಿ. ಇತ್ತೀಚಿನ ಕೆಲವು ನಮ್ಮ ತರುಣಿಯನ್ನು ಕೇಳಿಬಿಟ್ರೆ ಸಂಸ್ಕಾರ ಅಂದರೆ ಏನು ಅಂದರೆ, ಅದೇ ಸಂಸ್ಕಾರ ಅಂತ ಒಂದು ಕಾದಂಬರಿ ಬಂದಿತ್ತಲ್ಲ, ಯಾರೊಬ್ಬರು ಬರೆದಿದ್ರು ಅಂತ, ಅದು ಸಂಸ್ಕಾರ, ಸತ್ತ ಮೇಲೆ ಏನೋ ಮಾಡುವಂಥದ್ದು ಅನ್ನೋ ಥರದಲ್ಲಿ ಹೇಳುವಷ್ಟರ ಮಟ್ಟಿಗೆ ಹಗುರ ಆಗಿಬಿಟ್ಟಿದೆ. ಆ ಪ್ರಾಯಶಃ ನಮ್ಮ ವಯಸ್ಸಿನವರು ಮತ್ತು ಏನು 40-50 ವರ್ಷದವ್ರು ಇವಾಗ ಇದ್ದೀರೋ ಅಂಥವರಿಗೆ ಮತ್ತು ಇಂತಹ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುವಂಥವ್ರಿಗೆ ಸಂಸ್ಕಾರ ಅಂದರೆ ಕೇವಲ ಊರ್ಧ್ವದೇಹಿಕ ಸಂಸ್ಕಾರ, ಮರಣೋತ್ತರ ಸಂಸ್ಕಾರ ಅಥವಾ ಕಾದಂಬರಿ ಅಂತ ಅನಿಸಿರಲ್ಲ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾನು ಸಂವಾದ ಮಾಡುವಂಥದ್ದು ಅತ್ಯಂತ ಸುಲಭವಾದದ್ದು ವಿಷಯ. ಇಷ್ಟಾಗಿಯೂ ಕೂಡ ಸಂಸ್ಕಾರ ಅನ್ನುವಂಥ ಪದಕ್ಕೆ ಮೂಲ ಯಾವುದು, ಅದಕ್ಕೆ ಧಾತು ಯಾವುದು ಅನ್ನುವಂಥ ವಿಷಯವನ್ನು ನಾವು ಒಂದು ಸ್ವಲ್ಪ ಮನನ ಮಾಡಿದ್ರೆ ಆ ಸಂಸ್ಕಾರ ಪದಕ್ಕೆ ಯಾವ ಅರ್ಥ ಇದೆ ಅನ್ನೋದನ್ನು ಗೊತ್ತಾಗತ್ತೆ. ಸಂಸ್ಕಾರ ಈ ಪ್ರಕಾರ 3 ಅಕ್ಷರಗಳಲ್ಲಿದೆ. ಮಧ್ಯ ಇರುವಂತಹ ಸ್ಕಾ ಏನಿದೆಯೋ ಅದಕ್ಕೆ ಕೃ ಅನ್ನುವಂಥ ಧಾತು. ಕೃ ಅಂದರೆ ಮಾಡುವುದು ಅಂತ ಅರ್ಥ, ಮಾಡುವುದು ಒಂದು ಕ್ರಿಯೆ. ಸಮ್ ಅಂದರೆ ಚೆನ್ನಾಗಿ ಅಂತ ಅರ್ಥ, ಚೆನ್ನಾಗಿ ಮಾಡುವಂತಹ ಕ್ರಿಯೆ. ಕೊನೆಗೆ ಅದಕ್ಕೆ ಘೈ ಅಂತ ಒಂದು ಪ್ರತ್ಯಯ ಬರುತ್ತೆ. ಘೈ ಪ್ರತ್ಯಯಕ್ಕೆ ಭಾವಾರ್ಥ ಅಂತ ಬರುತ್ತೆ. ಭಾವಪೂರ್ಣವಾಗಿ ನಾವು ಚೆನ್ನಾಗಿ ಮಾಡುವಂಥ ಒಂದು ಕೆಲಸ ಇರೋದಾದರೆ ಅದಕ್ಕೆ ಸಂಸ್ಕಾರ ಅಂತ ಕರಿತೇವೆ. ಯಾರು ಚೆನ್ನಾಗಿ ಮಾತಾಡ್ತಾ ಇದ್ದರೆ ಅಥವಾ ಚೆನ್ನಾಗಿ ಅವ್ರ ಜೀವನಚರ್ಯೆ ಇದ್ದರೆ ಅವನಿಗೆ ತುಂಬ ಸಂಸ್ಕಾರ ಇದೆಯಪ್ಪ ಅಂತ ಹೇಳ್ತಾರೆ. ಏನೂ ಇಲ್ಲ, ಹೆಂಗೆಂಗೋ ಲಗಾಮಿಂದ ಮಾತಾಡ್ತಿರ್ತಾನೆ ಅಂದರೆ ಏನು ನಾಲ್ಗೆಗೆ ಮೂಳೆನೇ ಇಲ್ಲ ಅಂತ ಕಾಣುತ್ತೆ ಪೂರ್ತಿಯಾಗಿ, ಹಂಗೆ ಮಾತಾಡ್ತಾ ಇದ್ದಾನೆ, ಹಾಗಾಗಿ ಅವನಿಗೇನು ಸಂಸ್ಕಾರವನ್ನು ಕಲಿಸಿಲ್ಲ ಅಂತ ನಾವು ವ್ಯಾವಹಾರಿಕವಾಗಿ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಋಗ್ವೇದದಲ್ಲಿ ಅಶ್ವಿನಿ ದೇವತೆಗಳು ಕೇಳ್ತಾರಂತೆ, ಸಂಸ್ಕೃತವಾದಂತಹ ಆಹುತಿಗಳೇ ನಮಗೆ ದೊರಕಲಿ ಅಂತ ಅವ್ರು ಕೇಳ್ತಾರಂತೆ. ಅಂದರೆ ಸಂಸ್ಕಾರ ಹೊಂದಿದಂತಹ ಆಹುತಿಗಳು ಏನಿದೆಯೋ ಅದು ನಮಗೆ ದೊರಕಲಿ ಅಂದ್ಬಿಟ್ಟು. ಮೀಮಾಂಸಾಚಾರ್ಯರು ಮಾನ್ಯ ಕೃಷ್ಣ ಭಟ್ರು ಇಲ್ಲಿದ್ದಾರೆ. ಯಜ್ಞದ ದ್ರವ್ಯಗಳಿಗೆ ಮಾಡುವಂತಹ ಶುದ್ಧಿಗೆ ಸಂಸ್ಕಾರ ಅಂತ ಕರೀತಾರೆ. ಸಂಸ್ಕಾರೋ ನಾಮ ಸಹ ಭವತಿ ಏನ ಪದಾರ್ಥಸ್ಯ ಗುಣಾಂತರಾಧಾನಂ ಭವತಿ ಅಂದ್ಬಿಟ್ಟು ಮೀಮಾಂಸಾ ಸೂತ್ರಗಳಿಗೆ ಶಾಬರ ಭಾಷ್ಯ ಅಂತೇನಿದೆಯೋ ಅದರಲ್ಲಿ ಬರುತ್ತೆ. ಗುಣಗಳು ಕೆಲವು ವಸ್ತುಗಳಿಗೆ ಇದ್ದೇ ಇದೆ, ಅದಕ್ಕೆ ಇನ್ನಷ್ಟು ಗುಣವನ್ನು ಆಧಾನ ಮಾಡುವಂಥದ್ದಾದರೆ ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಇನ್ನು ಸರಳವಾದ ರೀತಿಯಲ್ಲಿ ಹೇಳುವಂತಹ ಒಂದು ಕ್ರಮ ಇದೆ. ಸಂಸ್ಕಾರೋ ನಾಮ ದೋಷಾನಾಂ ಅಪನಯನಂ ಗುಣಾನಾಂ ಆಧಾನಂ. ದೋಷಗಳು ದೂರ ಆಗಬೇಕು, ಗುಣಗಳು ಏನಾಗಬೇಕು ಅಲ್ಲಿ ಸೇರಿಕೊಳ್ಬೇಕು, ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಸಮ್ಯಕ್ಕೃತಂ ಚೆನ್ನಾಗಿ ಮಾಡಲಾದದ್ದು ಅನ್ನುವಂಥ ವಿಷಯವನ್ನು ಇಟ್ಕೊಳ್ಬೋದು. ಮನು ಮಹರ್ಷಿ ತನ್ನ ಮನುಸ್ಮೃತಿಯಲ್ಲಿ ಹೇಳ್ತಾನೆ, ಕಾರ್ಯ ಶರೀರ ಸಂಸ್ಕಾರ ಪಾವನಃ ಪ್ರೇತ್ಯ ಚೇಹಚ. ಈ ಶರೀರಕ್ಕೆ ಹಾಗೂ ಮನಸ್ಸಿಗೆ ಮಾಡುವಂತಹ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರದಿಂದಾಗಿ ಈ ಜೀವನದಲ್ಲೂ ಕೂಡ ಆ ಜೀವಿಗೆ ಶ್ರೇಯಸ್ಸಾಗಬೇಕು,
ಪ್ರೇತ್ಯ ಇಲ್ಲಿಂದ ಹೊರಟು ಮುಂದೆ ತನ್ನ ಜೀವನವನ್ನು ನಡೆಸ್ತಾನಲ್ಲ, ಸತ್ತ ನಂತರ ಒಂದು ಯಾತ್ರೆ ಇರುತ್ತೆ ಒಂದು. ಆ ಯಾತ್ರೆಯಲ್ಲೂ ಕೂಡ ಅವನ ಜೀವನ ಸುಸಂಸ್ಕೃತ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಸಂಸ್ಕಾರ ಅನ್ನುವಂತಹ ವಿಷಯ ಬರುತ್ತೆ. ಇಂತಹ ಸಂಸ್ಕಾರ ಏನಿದೆಯೋ ಇದು ಮನಸ್ಸಿಗೋ ಶರೀರಕ್ಕೋ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆತ್ಮಶರೀರ ಅನ್ಯತರ ನಿಷ್ಠ ವಿಹಿತ ಕ್ರಿಯಾಜನ್ಯ ಅತಿಶಯ ವಿಶೇಷ ಸಂಸ್ಕಾರ ಅಂಥೇಳಿ ಇದೊಂದು ವ್ಯಾಖ್ಯಾನ ಇದೆ. ಆತ್ಮ ಮತ್ತು ಶರೀರ ಇವೆರಡರಲ್ಲೂ ಕೂಡ ಶ್ರೇಷ್ಠವಾದ ನಿಷ್ಠೆಯನ್ನು ಹೊಂದಿರುವಂತಹ, ವಿಹಿತ ಕ್ರಿಯಾಜನ್ಯ ಯಾವ ಕರ್ಮವನ್ನು ಮಾಡಬೇಕೋ ಆ ಕರ್ಮದಿಂದ ಉಂಟಾಗುವಂತಹ, ಅತಿಶಯ ವಿಶೇಷ ಅತಿಶಯವಾದ ವಿಶೇಷ ಏನಿರುತ್ತೋ ಅದನ್ನು ಸಂಸ್ಕಾರ ಅಂತ ಕರೀತಾರೆ. ಇದರಿಂದಾಗಿ ಧಾತುಪ್ರಸಾದ, ನಮ್ಮ ದೇಹದಲ್ಲಿರುವಂತಹ ಅವಯವಗಳೆಲ್ಲವೂ ಕೂಡ ಪ್ರಸನ್ನವಾಗಿರಬೇಕು. ಇದೇ ತರಹ ಮನಃಶಾಂತಿ ಅನ್ನುವಂಥದ್ದಾಗಬೇಕು ಅಂದ್ಬಿಟ್ಟು ಮಹಾನಾರಾಯಣ ಉಪನಿಷತ್ನಲ್ಲಿ ಆತ್ಮಾಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾಪಿ ಪಾಪ್ಮ ಭೂಯಾಸ ಗುಸ್ವಾಹ ಅಂತರಾತ್ಮಾಮೇ ಶುದ್ಧ್ಯಂತಾಂ ಅಂತ ಬರುತ್ತೆ. ಇದ್ರ ಬಗ್ಗೆ ಒಂದು ಸತಿ ಒಂದು ಚರ್ಚೆ ಪ್ರಶ್ನೆ ಬಂತು. ಆತ್ಮ ಶುದ್ಧಿ ಆಗಲಿ ಅಂದರೆ ಏನರ್ಥ, ಅಂತರಾತ್ಮ ಶುದ್ಧಿ ಆಗಲಿ ಅಂದರೆ ಏನರ್ಥ? ನಿಜವಾಗಿಯೂ ಕೂಡ ಹಾಗಾಗ್ಲಿಕ್ಕೆ ಸಾಧ್ಯ ಅಂತಂದರೆ ಆತ್ಮಕ್ಕೆ ಶುದ್ಧಿ ಅನ್ನೋದಲ್ಲ, ಆದರೆ ಆತ್ಮ ಶುದ್ಧವಾಗಿಯೇ ಇರುತ್ತೆ, ಅದರ ಅನುಭವ ಅನ್ನೋದು ಜೀವಿಗಾಗಬೇಕು. ನನ್ನ ಆತ್ಮ ಯಾವಾಗಲೂ ಪರಿಶುದ್ಧವಾಗಿದೆ, ಅಂತಹ ಆತ್ಮ ನನ್ನಲ್ಲಿ ಇದೆ ಅಂದಮೇಲೆ ನನ್ನ ಶರೀರವೂ ಕೂಡ ಶುದ್ಧವಾಗಿರುತ್ತೆ ಅನ್ನುವಂತಹ ಭಾವನೆ ಉಂಟಾಗಿ ಆ ಅನುಭವ ಉಂಟಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಪ್ರಕಾರ ಮಾಡಲಾಗಿದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಸನತ್ ಕುಮಾರ ಮುನಿ ಮಹರ್ಷಿಯ ಬಗ್ಗೆ ಒಂದು ವಿಷಯವನ್ನು ಹೇಳ್ತಾರೆ. ಸಹ ಅಚೂಡ, ಚೂಡ ಅಂದರೆ ಶಿಖೆ ಅಂತ ಅರ್ಥ. ಶಿಖೆನೇ ಇಲ್ಲ ಅವನಿಗೆ. ಅನುಪನೀತಶ್ಚ, ಅವನಿಗೆ ಉಪನಯನವೇ ಆಗಿರಲಿಲ್ಲ ಅಂತ. ಅರೆ, ಸಂಸ್ಕಾರ ಬಗ್ಗೆ ನಾವೆಲ್ಲ ಇಷ್ಟು ಮಾತಾಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆನೂ ಕೇಳಿದ್ದೀವಿ. ಸನತ್ ಕುಮಾರ ಭಗವಾನ್, ಸನತ್ ಕುಮಾರ ಸನಕ ಸನಂದನ ಅಂಥೇಳಿ ಪ್ರಾತಸ್ಮರಣೆಯಲ್ಲಿ ನಾವು ಸನತ್ ಕುಮಾರನ ಹೇಳ್ತೀವಿ. ಅವನಿಗೆ ಶಿಖಾ ಇರಲಿಲ್ಲ, ಯಾವ ಉಪವೀತವೂ ಆಗಿರಲಿಲ್ಲ ಅಂತಂದರೆ ಹೇಗಪ್ಪ ಅಂದರೆ, ಆ ಸನತ್ ಕುಮಾರ ಇದ್ನಲ್ಲ ಅವನು, ಸನತ್ ಅಂದರೆ ಯಾವಾಗಲೂ ಅಂತ ಅರ್ಥ. ಸನತ್ ಅಂದರೆ ಯಾವಾಗಲೂ ಕುಮಾರನೇ ಆಗಿದ್ದೆ ಅವನು ಸಹಜವಾಗಿ. ಸನತ್ ಕುಮಾರ ಅಂದ್ಬಿಟ್ಟು ಸದಾಕಾಲೇ ಕುಮಾರ ಆಸೀತ್, ಸ್ವರೂಪದಲ್ಲೇ ಇದ್ದಿದ್ದ ಅವನು. ಸ್ವರೂಪದಲ್ಲೇ ಇದ್ದದ್ರಿಂದಾಗಿ ಅವನಿಗೆ ಯಾವ ಹೊರಗಿನ ಸಂಸ್ಕಾರಗಳು ಬೇಕಿರಲಿಲ್ಲ ಅನ್ನುವಂತಹ ವಿಶೇಷವಾದ ಉದಾಹರಣೆಯನ್ನು ನಾವು ಸನತ್ ಕುಮಾರ ಅನ್ನುವಂಥ ವಿಷಯದಲ್ಲಿ ತಿಳ್ಕೊಳ್ಬೇಕು. ಅವನು ಹೇಗಿದ್ದ ಅಂದರೆ ತಸ್ಮೈ ಮೃದಿತ ಕಷಾಯಾಯ, ಅವನ ಕಷಾಯ ಭಾವ ಏನಿತ್ತು, ಕಾಲುಷ್ಯ ಭಾವ, ಅವೆಲ್ಲವೂ ಕೂಡ ತಿಳಿಯಾಗಿ ಹೊಟ್ಟೋಗ್ಬಿಟ್ಟಿರ್ತಂತೆ. ಮೃದಿತ ಕಷಾಯಾಯ ತಮಸಃ ಪಾರಂ ದರ್ಶಯತಿ, ತಮಸ್ಸಿನ ಆಚೆ ದಡವನ್ನು ಅಂದರೆ ಬೆಳಕಿನ ಸ್ವರೂಪವನ್ನು ದರ್ಶಯತಿ ಭಗವಾನ್ ಸನತ್ ಕುಮಾರ ಅಂತ ಹೇಳಿ ಅವನನ್ನು ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಸಂಸ್ಕಾರ ಅನ್ನುವಂಥದ್ದು ಎಲ್ಲ ವ್ಯಕ್ತಿಗಳಿಗೂ ಬೇಕಾದದ್ದಾದರೂ ಕೂಡ ನಮ್ಮ ದೇಶದಲ್ಲಿ ಸನತ್ ಕುಮಾರನಂತಹ ವ್ಯಕ್ತಿತ್ವಗಳು ಕೂಡ ಇದ್ವು ಅನ್ನುವಂತಹ ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಒಟ್ಟಾರೆಯಾಗಿ ಇವಾಗ ಸಂಸ್ಕಾರ ಅಂತಂದರೆ ಶುದ್ಧಿ, ಪರಿಷ್ಕಾರ ಅನ್ನುವಂಥ ವಿಷಯದಲ್ಲಿ ನಾವು ಮುಂದುವರಿಬೋದು ಅಂತ ಕಾಣುತ್ತೆ. ಷೋಡಶ ಸಂಸ್ಕಾರ ಅಂತ ನಾವು ಹೇಳ್ತಾ ಇದ್ದೇವೆ, 16 ಸಂಸ್ಕಾರಗಳು. ಗೌತಮ ಮಹರ್ಷಿಗಳು 40 ಸಂಸ್ಕಾರ ಅಂಥೇಳಿ ಇನ್ನೂ ಕೆಲವನ್ನೆಲ್ಲ ಸೇರಿಸಿ 40 ಸಂಸ್ಕಾರಗಳು ಅಂತ ಹೇಳ್ತಾರೆ. 16 ಸಂಸ್ಕಾರಗಳು ಭಾರಿ ಪ್ರಸಿದ್ಧವಾಗಿವೆ. ಆಚರಣೆಯಲ್ಲಿ ನಾವು ಕೇವಲ ಒಂದು 2, 3, 4 ಇಟ್ಕೊಂಡಿದ್ರೂ ಕೂಡ 16 ಸಂಸ್ಕಾರಗಳು ಏನಿದೆಯೋ ಅದು ಮಾನವನನ್ನು ಮಾಧವನನ್ನಾಗಿ ಬೆಳೆಸಲು ತುಂಬ ಪೂರಕವಾಗಿರುತ್ತೆ. ಮನಸ್ಸನ್ನು ಹದ ಮಾಡಲಿಕ್ಕೆ, ಶರೀರವನ್ನು ದೈವಕ್ಕೆ ಉಪಯೋಗಿ ಆಗುವುದಕ್ಕೋಸ್ಕರವಾಗಿ ಈ ಷೋಡಶ ಸಂಸ್ಕಾರಗಳು ನಿಜವಾಗಿಯೂ ಕೂಡ ತುಂಬ ಪೂರಕವಾಗುತ್ತೆ. ಅದರ ಅರ್ಥ ಮರ್ಮವನ್ನು ತಿಳ್ಕೊಳ್ಬೇಕು. ಈ ಸಂಸ್ಕಾರಗಳನ್ನು ಸಾಮಾನ್ಯವಾಗಿ ಒಂದು 3 ವಿಭಾಗಗಳನ್ನು ಮಾಡ್ಬೋದು. ಜನನ ಪೂರ್ವ ಸಂಸ್ಕಾರ, ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ. ಬಾಲ್ಯಾವಸ್ಥೆಯ ಸಂಸ್ಕಾರ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೂಡಾಕರಣ, ಕರ್ಣವೇದ ಅನ್ನುವಂಥ 6. ವಿದ್ಯಾಭ್ಯಾಸದ ದೃಷ್ಟಿಯಿಂದ ಸಂಸ್ಕಾರ ನಡೀತಾ ಇತ್ತು.
ಅಕ್ಷರಾಭ್ಯಾಸ, ಉಪನಯನ, ವೇದಾರಂಭ, ಕೇಶಾಂತ ಅಥವಾ ಗೋದಾನ, ಸಮಾವರ್ತನ, ಸ್ನಾನಂ ಅಂತ ಕರೀತಾರೆ. ಆನಂತರ ವಿವಾಹ ಬರುತ್ತೆ, ಕೊನೆಗೆ ಅಂತ್ಯೇಷ್ಟಿ ಬರುತ್ತೆ. ಹೀಗೆ 16 ಕೂಡ ಸಂಸ್ಕಾರಗಳು. ಇದರಲ್ಲಿ ಯಾವುದೊಂದು ಶುಭ ಸಂಸ್ಕಾರ, ಇನ್ನೊಂದು ಅಶುಭ ಅಂತ ಇಲ್ಲ. ಒಂದು ನಾವು ಯೋಚನೆ ಮಾಡಬೇಕು, ಮರಣಾನಂತರದ ಸಂಸ್ಕಾರ ಅಶುಭ ಅಂತ ಸಾಮಾನ್ಯವಾಗಿ ಒಂದು ಕೇಳುವಂಥದ್ದು ಬಂದೋಗ್ಬಿಟ್ಟಿದೆ. ಆದರೆ ಮರಣಾನಂತರ ಮಾಡುವಂತಹ ಔರ್ಧ್ವದೇಹಿಕ ಸಂಸ್ಕಾರ ಎಂದು ಕೂಡ ಅಶುಭ ಅನ್ನುವಂಥದ್ದಲ್ಲ, ಆದರೆ ಪೈತೃಕವಾದಂತಹ ಕೆಲಸ ಅದು. ಒಂದು ತೆಂಗಿನ ಸಸಿಯನ್ನು ಹಾಕ್ತೀವಿ, ದೊಡ್ಡದಾಗಿ ಬೆಳೆಯುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮೊದಲು ಎಳ್ನೀರನ್ನು ಕೊಡ್ತು, ತೆಂಗಿನಕಾಯಿ ಕೊಡ್ತು, ಸುಮಾರು 15-20 ವರ್ಷ ಆಗೋತ್ತಿಗೆ ಅದರ ತೆಂಗಿನ ಕಾಯಿಗಳು, ಬಲಿತಂತಹ ತೆಂಗಿನಕಾಯಿಗಳು ತುಂಬ ಸಮೃದ್ಧವಾಗಿ ಬಲಿತಂತಹ ರೀತಿಯಲ್ಲಾಗತ್ತೆ. ಬಲಿತಂತಹ ಕಾಯಿ ಏನಿರುತ್ತೋ ಅದು ಮತ್ತೆ ನೆಲಕ್ಕೆ ಬೀಳುತ್ತೆ. ಭೂಮಿಯಿಂದ ಹೊರಟದ್ದು ಚೆನ್ನಾಗಿ ಪಕ್ವವಾಗಿ ಸಾರ್ಥಕ್ಯವನ್ನು ಕಂಡುಕೊಂಡು ಮತ್ತೆ ಪುನಃ ತನ್ನ ಮೂಲಕ್ಕೇನೆ ಬರುತ್ತೆ. ತನ್ಮೂಲಕವಾಗಿ ನಾವು ಇನ್ನೊಂದು ಸಸಿಯನ್ನು ಬೇಕಾದ್ರೆ ಆರೋಪಣೆ ಮಾಡ್ಬೋದು ಅದ್ರ ಮೂಲಕವಾಗಿ. ಹಾಗಾಗಿ ಅದು ಸಾರ್ಥಕಪಡಿಸುವಂತಹ ಒಂದು ಪರಿಪೂರ್ಣ ರೂಪ ಅನ್ನುವಂಥ ರೀತಿಯಲ್ಲೇ ಅಂತ್ಯೇಷ್ಟಿಯನ್ನು ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಇಟ್ಕೊಳ್ಬೇಕು. ಇದರಲ್ಲಿ ಕರ್ಮವನ್ನು, ಅದರ ಅರ್ಥವನ್ನು ತಿಳ್ಕೊಂಡು ಆಚರಿಸಿದಾಗ ನಮಗೆ ಸಂತೋಷ ಮತ್ತು ತೃಪ್ತಿ ಆಗುತ್ತೆ. ಕೆಲವು ಸರ್ತಿ ಕೆಲವರು ಕರ್ಮವನ್ನು ಆಚರಿಸ್ಬೇಕಾದ್ರೆ ಯಾಕಾರು ಬಂತೋ ಇದು, ಅಯ್ಯೋ ಸುಸ್ತಾಗ್ಬಿಟ್ಟೆ, ಆಯ್ತಪ್ಪ ನಮ್ಮ ತಂದೆ ಶ್ರಾದ್ದ ಮಾಡಿದೆ, ನಂದೇ ಶ್ರಾದ್ದ ಆದಂಗೆ ಆಯಿತು ಅಂತ ಕರ್ತೃಗಳು ಹೇಳುವಂಥದ್ದನ್ನು ನಾವು ಕೇಳಿದ್ದೇವೆ. ಯಾಕೆ ಹಂಗಾಗತ್ತೆ ಅಂದರೆ, ತಂದೆ ನಮ್ಮ ಮನೆಗೆ ಇವತ್ತು ಬರ್ತಾ ಇದ್ದಾರೆ, ಎಂತಹ ಸಂತೋಷ, ಅವರಿದ್ದಂತಹ ಮನೆ ಅಥವಾ ಅವ್ರು ಕಟ್ಟಿಸಿದಂತಹ ಮನೆ ಅಥವಾ ಅವರಿದ್ದಾಗಲೇ ನಾನು ಕಟ್ಟಿಸಿದಂತಹ ಮನೆ, ಹೇಗೆ ಬೇಕಾದ್ರೂ ಆಗ್ಬೋದು. ನಮ್ಮ ಮನೆಗೆ ನಮ್ಮ ತಂದೆ ಬರ್ತಾ ಇದ್ದಾರೆ ಅಂದರೆ ಇದು ಪಿತೃಗಳ ಹಬ್ಬ. ಇದು ಹಬ್ಬ. ಈ ಹಬ್ಬದಲ್ಲಿ ಯಾರು ಪಾಲ್ಗೊಳ್ಬೇಕಂದ್ರೆ ಕೇವಲ ನಾನು ನನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಸಂತೋಷದಿಂದ ನಾನೇನು ಕೆಲಸ ಮಾಡಬಲ್ಲೆ, ಇದಕ್ಕೆ ನಮ್ಮ ತಾತ ಬರ್ತಾರೆ ನಾಳೆ, ನಾನೇನು ಕೆಲಸ ಮಾಡಬಲ್ಲೆ, ನಾನು ಇದನ್ನು ಮಾಡ್ತೀನಿ, ನಾನು ಮಂತ್ರ ಹೇಳ್ತೀನಿ, ನಾನು ತರಕಾರಿ ಹೆಚ್ಚು ಕೊಡ್ತೀನಿ, ನಾನು ಬಾವಿನ ನೀರು ಸಹಿತ ಕೊಡ್ತೀನಿ. ಈ ತರಹ ಎಲ್ಲರೂ ಕೂಡ ಸೇರಿ ಮಾಡಬೇಕಾಗುವಂತಹ ಪಿತೃಗಳ ಹಬ್ಬ ಅನ್ನುವಂಥ ರೀತಿಯಲ್ಲೇ ಇರುತ್ತೆ. ಬಿಟ್ಟರೆ ಬಾಗಿಲು ಹಾಕ್ಕೊಂಡು ಮಾಡಬೇಕು. ಆ ಮಂತ್ರವನ್ನು ಇನ್ಯಾರು ಕೂಡ ಕೇಳಿಸ್ಕೋಬಾರ್ದು, ಚಿಕ್ಕ ಹುಡುಗರೆಲ್ಲ ನೋಡಬಾರ್ದು. ಇದನ್ನು ಯಾಕಂದ್ರೆ ಶ್ರಾದ್ದ ನಡೀತಿದೆ, ಏನೋ ಆಗ್ಬಿಡುತ್ತೆ, ಸದೋಗ್ಬಿಡ್ತಾರೆ ಅಂತವರು. ಈ ತರಹದ ಒಂದು ಕುತ್ಸಿತವಾದ ವೈಜ್ಞಾನಿಕವಲ್ಲದಂತಹ ಚಿಂತನೆಯಿಂದ ದೂರವಾದ ಭಾವನೆ ಇದೆ. ನಾವಂತಹ ಭಾವನೆಯಿಂದ ದೂರಕ್ಕೆ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಕರ್ಮದ ಮರ್ಮವನ್ನು ತಿಳಿಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಬೆಳಿಗ್ಗೆ ನಾನು ಅದಕ್ಕೆ ಹೇಳ್ತಿದ್ದೆ, ಯದೇವ ವಿದ್ಯೆಯ ಕರೋತಿ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದರ ಮರ್ಮವನ್ನು ತಿಳ್ಕೊಂಡು ಸಮೀಪಸ್ಥನಾಗಿ ಅದನ್ನು ಆಚರಣೆ ಮಾಡ್ತು ಅಂದರೆ ಆಗ ವೀರ್ಯವತ್ತರ ಆಗತ್ತೆ. ಸಾಯಂಕಾಲ ಶ್ರಾದ್ದ ಮುಗಿದಾಗ ನನಗಿವತ್ತು ಸಾರ್ಥಕ ಆಯ್ತಪ್ಪ, ವರ್ಷಕ್ಕೆ ಒಂದು ಸರ್ತಿ ನಮ್ಮ ತಂದೆ ಬರ್ತಾರೆ ನಮ್ಮ ಮನೆಗೆ, ವರ್ಷಕ್ಕೆ ಒಂದು ಸರ್ತಿ ಮಾತ್ರ ನಮ್ಮ ತಂದೆ ನಮ್ಮ ಮನೆಗೆ ಬರೋದು. ಅವರನ್ನು ನಾನು ಇದ್ದಿದ್ದರಲ್ಲಿ ನನ್ನ ಮಟ್ಟಿಗೆ ನಾನು ಶ್ರದ್ಧೆಯಿಂದ ನಾನು ಅವರನ್ನು ಗೌರವಿಸಿದ್ದೇನೆ, ಉಪಚರಿಸಿದ್ದೇನೆ, ಅವ್ರ ಕಾಲು ತೊಳೆದಿದ್ದೇನೆ, ಅವರಿಗೆ ಬಟ್ಟೆಯನ್ನು ಕೊಟ್ಟಿದ್ದೇನೆ, ಅವರಿಗೆ ನನ್ನ ಹೆಂಡತಿ ಚೆನ್ನಾಗಿರುವಂತಹ ತಿಂಡಿ ತಿನಿಸು ಊಟಗಳನ್ನೆಲ್ಲ ತಯಾರಿ ಮಾಡಿ ಬಡಿಸಿದ್ದಾಳೆ, ನನಗೆ ಇವತ್ತು ಸಂತೋಷ ಆಯಿತು ಅಂಥೇಳಿ ಧನ್ಯತೆ ಅನ್ನಿಸ್ಬೇಕೇ ಹೊರತಾಗಿ ಇನ್ಯಾವುದೋ ರೀತಿಯಲ್ಲಿ ಅಪಾರ್ಥವಾಗಿ ಅದನ್ನು ಬಳಸುವಂಥದ್ದು ಸರಿಯಲ್ಲ. ಹಾಗೆ ಇನ್ಯಾವುದೇ ಸಂಸ್ಕಾರ ಆಗಲಿ, ಷೋಡಶ ಸಂಸ್ಕಾರಗಳಲ್ಲಿ ಈ ಪ್ರಕಾರವಂತಹ ಭಾವನೆಯೇ ಇರಬೇಕು ಅನ್ನೋದ್ರ ಬಗ್ಗೆ ಇಟ್ಕೊಳ್ಬೇಕು. ಕಲಾಪ ಬಳಿಕ ನಮ್ಮ ಪುರೋಹಿತರು ಯಾರು ಇರ್ತಾರೋ, ಆಚಾರ್ಯರು, ಅವರು ಈ ಕಲಾಪದ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಅಭ್ಯಾಸ ನಮ್ಮಲ್ಲಿ ಬರಬೇಕು. ಅದಕ್ಕೆ ತಕ್ಕಂತೆ ಅವರ ಸಮಯ ಸಾರಣಿ ಇರಬೇಕು. ಗೃಹಸ್ಥರಿಗೆ ಹೇಳಿರಬೇಕು, ಇಷ್ಟೊತ್ತಿಗೆ ಆರಂಭ, ಹೀಗೆ ಆರಂಭ ಆಗುತ್ತೆ, ಈ ತರಹ ಇರುತ್ತೆ, ಇಷ್ಟೊತ್ತಿಗೆ ಮುಗಿದ ಮೇಲೆ ಅರ್ಧ ಗಂಟೆ ಕಾಲ ಈ ಕಲಾಪದ ಬಗ್ಗೆ ನಾನು ಮಾತಾಡ್ತೀನಿ, ಅಥವಾ ಇನ್ಯಾರನ್ನೋ ಕರ್ಕೊಂಬಂದಿರ್ತೀನಿ, ಅಥವಾ ನೀವೇ ಯಾರನ್ನಾರು ಕರೆಸೋದಾದರೂ ಇದ್ರ ಬಗ್ಗೆ ಚೆನ್ನಾಗಿ ನಿರೂಪಣೆ ಮಾಡಿ ಕರೆಸಿ ಅರ್ಧ ಗಂಟೆ ಕಾಲ ಇದ್ದವರು ಎಲ್ಲರೂ ಕೂಡ ಆ ಕಲಾಪದ ಬಗ್ಗೆ ತಿಳ್ಕೊಳ್ಬೇಕು. ಅದು ವಿವಾಹ ಇರಲಿ, ಉಪನಯನ ಇರಲಿ, ಅಂತ್ಯೇಷ್ಟಿ ಇರಲಿ, ಯಾವುದೇ ಇರಲಿ ಅನ್ನುವಂತಹ ಅಭ್ಯಾಸವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು. ರಂಗ ಮಹಾಗುರುಗಳು ಒಂದು ವಿಷಯವನ್ನು ಹೇಳ್ತಿದ್ರು, ನೋಡಪ್ಪ, ಉಪನಯನ ವಿವಾಹ ಅಂದರೆ ತುಂಬ ಜನ ಬಂದಿರ್ತಾರೆ, ಆವಾಗ ನೀವು ಅದರ ಉದ್ದೇಶವನ್ನು ಹೇಳಬೇಕಪ್ಪ, ನೀವೆಲ್ಲ ಸೇರ್ಕೊಂಡು ಚಿಕ್ಕವರು ನೀವು ಅಂತ. ಆಗ ನಮ್ಮ ಸ್ನೇಹಿತರೊಬ್ಬರು ಕೇಳಿದಂತೆ, ಅಲ್ಲ
ಎಲ್ಲರ ಸದ್ದು ಕೂಡ ಜೋರು ಆರ್ಭಟ ನಡೀತಾ ಇರುತ್ತೆ. ಅವ್ರ ಮನೆ ಇವ್ರ ಮನೆ ಯಾರ್ಯಾರ ಮನೆದ ಕೊಳಕು ಸುದ್ದಿಗಳೆಲ್ಲ, ಅದ್ರಲ್ಲಿ ನಮ್ಮ ಸದ್ದು ಎಲ್ಲಿ ಕೇಳಿಸತ್ತೆ ಅಂತ. ಸರಿನಪ್ಪ, ಅವ್ರ ಸದ್ದು ನಡೀತಾ ಇರುತ್ತಲ್ಲ, ಅದನ್ನೊಂದು ಸ್ವಲ್ಪ ಹೇಗಾರು ಸಮನ್ವಯ ಮಾಡಿ ನಿಮ್ಮ ಸದ್ದನ್ನು ಮಾಡಿ. ಕೊನೆಗೆ ನೀವು ಮಾಡಿದಂತಹ ಸದ್ದೇ ಉಳಿಯತ್ತೆ. ಅಲ್ಲಿ ಬಂದಂತಹ ಹರಕು ಮರುಕು ಸುದ್ದಿಗಳಿತ್ತಲ್ಲ ಜನರದ್ದು, ಅದು ಯಾವುದೂ ಉಳಿಯಲ್ಲ, ಹಾರೋಗ್ಬಿಡ್ತವೆ. ಅರೆ, ನೀವು ಮಾತಾಡಿದ್ರಲ್ಲ ಅವತ್ತಿನ ದಿವಸ, ಆ ಸದ್ದು ಉಳಿಯತ್ತಪ್ಪ, ಹಾಗಾಗಿ ನೀವು ಅದನ್ನು ಮಾಡಬೇಕು ಅಂಥೇಳಿ ಅವ್ರು ಹೇಳ್ತಾ ಇದ್ದಿದ್ದು ನನಗೆ ನೆನಪಾಗತ್ತೆ. ಇಂತಹ ಹಿನ್ನೆಲೆಯಲ್ಲಿ ಕಲಾಪಗಳ ಬಳಿಕ ನಮ್ಮ ಪುರೋಹಿತರು ಸಮಯವನ್ನು ಸ್ವಲ್ಪನಾದರೂ ಇಟ್ಕೊಂಡು ಆ ವಿಷಯದ ಬಗ್ಗೆ ಚಿಂತನೆಯನ್ನು ಇಟ್ಕೊಂಡು ಅದನ್ನು ಹೇಳಬೇಕು. ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ತರಬೇತಿ. ಮಾನ್ಯ ವ್ಯವಸ್ಥಾಪಕರಲ್ಲಿ ಕೂತಿದ್ದಾರೆ ಗೋವಿಂದ ಭಟ್ರು, ಅವ್ರ ಸ್ನೇಹಿತರೆಲ್ಲ ಇದ್ದಾರೆ. ಜನನ ಕರ್ಕೊಂಬರ್ತೀವಿ ನಾವು ಅಂದರೆ ಪುರೋಹಿತ ಒಂದು 25 ಜನ ಸೇರಿಸ್ತೀವಪ್ಪ, ಬೆಳಗಿನ ಸಂಜೆ ಇರೋರನ್ನ. 100 ಜನ ಬೇಕಿಲ್ಲ, 25 ಜನದಲ್ಲಿ ಹತ್ತಿರದಲ್ಲಿ ಕೂತ್ಕೊಂಡು ಈ ಸಂಸ್ಕಾರಗಳ ವಿಷಯದ ಬಗ್ಗೆನೇ ತಿಳಿಸುವಂಥದ್ದು ಪ್ರಶ್ನೋತ್ತರಕ್ಕೆ ಮಾಡೋಕ್ಕೆ ಸಾಧ್ಯತೆ ಇದೆ. ಮುಂದಿನ ಹಂತ, ಮನೆಯಲ್ಲೇ ಕೂತ್ಕೊಂಡು ಅವ್ರು ಓದಲಿಕ್ಕೋಸ್ಕರವಾಗಿ ಸಂಸ್ಕಾರಗಳು ಏನು, ಏಕೆ, ಹೇಗೆ ಅನ್ನೋದನ್ನು ರಂಗಪ್ರಿಯ ಸ್ವಾಮಿಗಳು ಇಂಗ್ಲೀಷ್ನಲ್ಲಿ ಪ್ರವಚನ ಮಾಡಿದರು 80 ಗಂಟೆಗಳ ಕಾಲ. ಇಂಗ್ಲೀಷಲ್ಲಿ 80 ಗಂಟೆಗಳ ಕಾಲ ಪ್ರವಚನ, ಅದನ್ನು ಧ್ವನಿಸುರುಳಿ ಇಡಲಾಗಿತ್ತು. ಅದನ್ನು 5 ಜನ ಸೇರಿಕೊಂಡು ಕನ್ನಡಕ್ಕೆ ಅನುವಾದ ಮಾಡಿ ಈಗ 10 ವರ್ಷಗಳ ಹಿಂದೆ ಇದನ್ನು ತಯಾರಿ ಮಾಡಿದ್ದಾರೆ, ಈ ಪುಸ್ತಕವನ್ನು. ಇದರಲ್ಲಿ ಪ್ರಯೋಗ ಇಲ್ಲ, ಆದರೆ ಸಂಸ್ಕಾರ ಬಗ್ಗೆ ಪೂರ್ತಿ ಚಿಂತನೆ, ಮಂತ್ರಗಳು, ಮಂತ್ರಗಳ ಅರ್ಥ, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ಪೂರ್ಣ ವಿವರ ಇರುತ್ತೆ. ಇನ್ನು ಸಾರ್ಥ ಷೋಡಶ ಸಂಸ್ಕಾರ ರತ್ನಮಾಲಾ ಅಂದ್ಬಿಟ್ಟು ಸ್ವಲ್ಪ ಹಳೆಯ ಪುಸ್ತಕ ಇದು, ವಿದ್ವಾನ್ ಗುರು ಪೆರ್ಲಾ ಕೃಷ್ಣ ಭಟ್ ಅನ್ನೋರು ಬರೆದಿರುವಂಥದ್ದು. ಇದು ಕೂಡ ತುಂಬ ಅರ್ಥಸಹಿತವಾಗಿ ತುಂಬ ಅನುಸಂಧಾನೀಯವಾಗಿದೆ. ಇನ್ನು ಸದ್ಯ ಕಾಲದಲ್ಲಿ ದಾಳಿ ಲಕ್ಷ್ಮೀನರಸಿಂಹ ಭಟ್ರು ಬರೆದಿರುವಂತಹ ಆಶ್ವಲಾಯನ ಪೂರ್ವ ಪ್ರಯೋಗ, ಅದು ಕೂಡ ಕೆಲವು ಟಿಪ್ಪಣಿಗಳೊಂದಿಗೆ ಚೆನ್ನಾಗಿದೆ. ಅಂತಹ ಟಿಪ್ಪಣಿಗಳನ್ನು ಇಟ್ಕೊಂಡು ನಮ್ಮ ಜನ, ಕೊನೆ ಪಕ್ಷ ಪುರೋಹಿತರು ಆಗದೇ ಇದ್ದರೆ ನಾವು ಯಾರು ಹೋಗಿದ್ರೆ, ನಾವದ್ರಲ್ಲಿ ಒಂದು ಸ್ವಲ್ಪ ಪ್ರಬುದ್ಧತೆ ಪಡ್ಕೊಂಡಿರೋದಾದರೆ ನಾವೇನೇ ಆ ವಿಷಯವನ್ನು ತಿಳಿಸುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ಹೇಳ್ತಾರೆ, ಉಪನಯನ ವಿವಾಹವು ಉತ್ಸವೈಕ ಪ್ರಧಾನವು. ವಿವಾಹ ಮತ್ತು ಉಪನಯನ ಅದರಲ್ಲಿ ಉತ್ಸವ ಅದೇ ಮುಖ್ಯವಾಗಿರುತ್ತೆ, ಬೇರೆ ಇನ್ಯಾವುದು ಮುಖ್ಯ ಆಗಿರಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಹೇಳ್ತಾರೆ, ಸಂಸ್ಕಾರೈಹಿ ಸಂಸ್ಕೃತಾ ಪೂರ್ವೈಹಿ. ಪೂರ್ವ ಸಂಸ್ಕಾರಗಳಿಂದಾಗಿ ಸಂಸ್ಕೃತರಾದಂತಹ ಜನರು, ಉತ್ತರೈಹಿ ಅನುಸಂಸ್ಕೃತಾ, ಉತ್ತರ ಸಂಸ್ಕಾರಗಳಿಂದ ಅಂದರೆ ಪಾಕಯಜ್ಞಗಳು ಅಂತ ಯಾವ ಕರಿತೀವೋ ಅದರಿಂದ ಪುನಃ ಇನ್ನಷ್ಟು ಸಂಸ್ಕೃತರಾಗಿ, ನಿತ್ಯಂ ಅಷ್ಟಗುಣೈರ್ಯುಕ್ತ, ಯಾವಾಗಲೂ ಅಷ್ಟಗುಣಗಳಿಂದ ತುಂಬಿರುವಂಥವರು, ಬ್ರಾಹ್ಮಣೋ ಬ್ರಹ್ಮಲೌಕಿಕ, ಬ್ರಾಹ್ಮಣನಾದವನು ಅವನು ಬ್ರಹ್ಮಜ್ಞಾನವನ್ನು ಪಡಿತಾನೆ, ಲೋಕಜ್ಞಾನವನ್ನು ಪಡಿತಾನೆ. ಬ್ರಹ್ಮ ಪದವಮವಾಪ್ನೋತಿ, ಬ್ರಹ್ಮ ಪದಮವಾಪ್ನೋತಿ, ಬ್ರಹ್ಮ ಪದವನ್ನು ಪಡಿತಾನೆ. ಯಸ್ಮಾನ್ ನ ಚ್ಯವತೆ ಪುನಃ, ಆ ಬ್ರಹ್ಮಸ್ಥಾನದಿಂದ ಅವನು ಹಿಂದಕ್ಕೆ ಬರೋದಿಲ್ಲ, ಆ ಪ್ರಕಾರ ಆಗತ್ತೆ. ಹಾಗೆ ಈ ಷೋಡಶ ಸಂಸ್ಕಾರಗಳು ಮತ್ತು ಅದ್ರ ಜೊತೆಗೆ ಅಷ್ಟ ಗುಣಗಳು, ಅಷ್ಟವು ಆತ್ಮಗುಣ ಅಂತ ಕರೀತಾರೆ. ಈ ಆತ್ಮಗುಣಗಳು ಮುಖ್ಯವಾದದ್ದು. ಗೌತಮ ಮಹರ್ಷಿಗಳು 40 ಸಂಸ್ಕಾರಗಳ ಬಗ್ಗೆ ಹೇಳಿದ ನಂತರ ಒಂದು ಮಾತನ್ನು ಹೇಳ್ತಾರೆ, ನಿಜವಾಗಿಯೂ ಕೂಡ. ಏನಪ್ಪ ಅಂದರೆ, ಅಷ್ಟವು ಆತ್ಮಗುಣ ಪ್ರೋಕ್ತಾ. 40 ಸಂಸ್ಕಾರಗಳಿದ್ದು ಈ ಅಷ್ಟವು ಆತ್ಮಗುಣ ಇಲ್ಲದೆ ಇತ್ತು ಅಂದರೆ ಏನೂ ಇಲ್ಲದಂತಹ ಸಾಮಾನ್ಯ ವ್ಯಕ್ತಿ ಆಗ್ಬಿಡ್ತಾನೆ. ನೋಡಿ, ಗರ್ಭಾದಾನಾದಿ ಸ್ಮಾರ್ತೋ ಬ್ರಾಹ್ಮ ಪಾಕಯಜ್ಞ ಹವಿರ್ಯಜ್ಞ ಹೋಮಾಶ್ಚೇತಿ ದೈವ ಯಸ್ಯತು 40 ಸಂಸ್ಕಾರಾ ನ ಅಷ್ಟೌ ಆತ್ಮಗುಣಾ ನ ಸ ಬ್ರಾಹ್ಮಣ ಸಾಯುಜ್ಯಂ ಸಾಲೋಕ್ಯಂಚ ಗಚ್ಚತಿ. 40 ಸಂಸ್ಕಾರಗಳು ಒಬ್ಬ ವ್ಯಕ್ತಿಗಾಗಿದ್ರೂ ಕೂಡ 8 ಆತ್ಮಗುಣಗಳು ಅನ್ನೋದು ಇಲ್ಲದೆ ಹೋಯಿತು ಅಂದರೆ ಅವಾಗ ಅವನಿಗೆ ಸಾಲೋಕ್ಯವೂ ಇಲ್ಲ, ಸಾಯುಜ್ಯವೂ ಇಲ್ಲ. ಹಾಗಿದ್ಮೇಲೆ 8 ಆತ್ಮಗುಣಗಳು ಅಂದರೆ ಇದು ಸಾಮಾನ್ಯವಾಗಿ ನಾವು ಹೇಳುವಂತಹ ಸಾಮಾನ್ಯ ಧರ್ಮ ಅಂತ ನಾವು ಸ್ಮೃತಿಗಳಲ್ಲಿ ಹೇಳ್ತೇವೆ. ಮನುಷ್ಯರಾದವರು ಎಲ್ಲರೂ ಇಟ್ಕೊಳ್ಬೇಕಾದಂತಹ ಧರ್ಮ, ಎಲ್ರಿಗೂ ಅನ್ವಯ ಆಗುವಂಥದ್ದು. ಉಪನಯನ ಅಂದರೆ ತ್ರೈವರ್ಣಿಕರಿಗೆ ಮಾತ್ರ ಇರುವಂಥದ್ದು. ಆದರೆ ಎಲ್ಲ ವರ್ಣದವ್ರಿಗೂ ಇರುವಂಥದ್ದು ಅಷ್ಟವು ಆತ್ಮಗುಣ. ಯಾವುದು? ದಯಾ ಸರ್ವೇಷು ಭೂತೇಷು, ಎಲ್ಲ ಭೂತಗಳಲ್ಲೂ ಕೂಡ ಜೀವಿಗಳಲ್ಲೂ ಕೂಡ ದಯೆ ಇರಬೇಕು. ಕ್ಷಾಂತಿ, ಕ್ಷಾಂತಿ ಅಂದರೆ ಕ್ಷಮ ಅಂತರ್ಥ. ಹಾಗೆಯೇ ಅನಸೂಯ, ಅಸೂಯೆ ಇಲ್ಲದೆ ಇರುವಂಥದ್ದು.
ಶೌಚ ಶುದ್ಧಿ, ಅನಾಯಾಸ, ನಾನು ಅವಾಗಲೇ ಹೇಳಿದೆ ನಮ್ಮ ತಂದೆ ಶ್ರಾದ್ದ ಮಾಡಿ ನಂದೇ ಶ್ರಾದ್ದ ಆಗ್ಬಿಡ್ತಪ್ಪ ಅಷ್ಟು ಸುಸ್ತ ಬಿದ್ದುಬಿಟ್ಟೆ ಅನ್ನೋ ಥರದಲ್ಲಿ ಹೇಳ್ತಾರೆ. ಇಲ್ಲ, ಯಾವ ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಆಯಾಸವೇ ಇಲ್ಲಪ್ಪ, ತುಂಬ ಸಂತೋಷ ಆಯಿತು, ನನಗೆ ತೃಪ್ತಿ ಆಯ್ತು ಇವತ್ತು, ಆ ಕೆಲಸ ಕರ್ಮವನ್ನು ಮಾಡಬೇಕು, ತೃಪ್ತಿ ಅನ್ನಿಸ್ಬೇಕು, ಅನಾಯಾಸ. ಹಾಗೆ ಮಂಗಲ ಅನ್ನಿಸ್ಬೇಕು. ಮತ್ತು ಅಕಾರ್ಪಣ್ಯಂ, ಜಿಪುಣತನ ಅನ್ನೋದು ಇರಬಾರ್ದು. ಮತ್ತು ಅಸ್ಪೃಹ, ವಿಶೇಷವಾದಂಥ ಆಸೆ ಯಾವ್ದು ಸಿಕ್ಕರೂ ನಂಗೆ ಸಿಗಲಿ ಅನ್ನುವಂತಹ ರೀತಿಯಲ್ಲಿ ಇರಬಾರ್ದು. ಶ್ರೀರಾಮನ ಬಗ್ಗೆ ಹೇಳಬೇಕಾದ್ರೆ ಈ ಅನಾಯಾಸ ಅನ್ಬೇಕಾದ್ರೆ, ರಾಮಸ್ಯ ಅಕ್ಲಿಷ್ಟ ಕರ್ಮಣ, ರಾಮ ಅವನು ಅಕ್ಲಿಷ್ಟ ಕರ್ಮ ಆಗಿದ್ದ. ಅಂದರೆ ಬೇರೆಯವರಿಗೆ ಕಷ್ಟವಾಗ್ತಾ ಇದ್ದಂಥ ಕೆಲಸವನ್ನು ಸುಲಭವಾಗಿ ಮಾಡ್ತಾ ಇದ್ದ ಒಂದು. ಇನ್ನೊಂದು, ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೇನು ಕ್ಲೇಶ ಅಂತ ಅನ್ನಿಸ್ತಾ ಇರಲಿಲ್ಲ. ಅಂತಹ ರಾಮನ ವ್ಯಕ್ತಿತ್ವ ಏನಿದೆಯೋ ಅಂತಹ ವ್ಯಕ್ತಿತ್ವವನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು, ಈ ಸಂಸ್ಕಾರಗಳ ಅವಾಂತರ ಪ್ರಯೋಜನ ಆತ್ಮಗುಣ, ಪ್ರಧಾನ ಗುಣ ಬ್ರಹ್ಮ ಸಾಯುಜ್ಯ. ಸಂಸ್ಕಾರಗಳು ಆತ್ಮಗುಣಗಳ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಹೋದರೆ, ಯಾವ ಸಂಸ್ಕೃತನಾದ ವ್ಯಕ್ತಿ ಇರ್ತಾನೋ ಅವನು ಬ್ರಹ್ಮ ಸಾಯುಜ್ಯವನ್ನೇ ಪಡ್ಕೊಳ್ತಾನೆ. ಮತ್ತು ಅದೇ ಥರದಲ್ಲಿ ಆತ್ಮಗುಣಗಳಿಂದಾಗಿ ತುಂಬ ಚೆನ್ನಾಗಿ ಸಮಾಜದಲ್ಲಿ ಭೂಷಿತನಾಗ್ತಾನೆ. ಹಾಗಾಗಿ ಸಂಸ್ಕಾರ ಸಹಿತವಾಗಿ ಆತ್ಮಗುಣ ಅನ್ನುವಂಥದ್ದು ನಿಜವಾಗಿಯೂ ನಡಿಬೇಕು. ಪುರೋಹಿತ ಅನ್ನುವಂಥವನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶಕ ಆಗಿರೋದಾದರೆ ಆಗ ಇವೆಲ್ಲವೂ ಚೆನ್ನಾಗಿ ನಡೆಯುತ್ತೆ. ಗೃಹಸ್ಥನು ಕೂಡ ಆಸಕ್ತನಾಗಿರಬೇಕು. ಪುರೋಹಿತನ ಬಳಿಯಲ್ಲಿ ನನಗೆ ಇಷ್ಟೇ ಟೈಮ್ ಇರೋದು, ಇಷ್ಟಲ್ಲಿ ನೀವು ಮುಗಿಸ್ಬಿಡಿ, ಹೊರಸ್ಬಿಡಿ, ಬೇಗ ಎಷ್ಟಾರು ಮಾಡಿ, ನೀವು ಬರ 1 ಗಂಟೆ ಟೈಮ್ ನಿಮಗೆ ಇಲ್ಲ. ಶಾಂತವಾಗಿ ಮಂತ್ರವನ್ನು ಹೇಳಿ, ನೀವು ಮಂತ್ರ ಹೇಳುವಾಗ ನಾನು ಕೇಳ್ತೀನಿ, ನಂಗೆ ಬರೋದಾದ್ರೆ ನಾನು ಹೇಳ್ತೀನಿ, ಬರದೇ ಇದ್ದರೆ ನಾನು ಕೇಳಿಸ್ಕೊಳ್ತೀನಿ. ಯಾಕೆಂದರೆ ಮಂತ್ರ ಶ್ರವಣ ಇದೆಯಲ್ಲ ಅದು ಭಾರಿ ಮುಖ್ಯವಾದದ್ದು. ಶ್ರುತಂ ಹರತಿ ಪಾಪಾನಿ, ನಮ್ಮ ಪಾಪಗಳೆಲ್ಲ ನಾಶ ಆಗಬೇಕು ಅಂದರೆ ಮಂತ್ರ ಏನಿದೆಯೋ ಆ ಮಂತ್ರಗಳ ಶ್ರವಣ ಅನ್ನೋದು ಚೆನ್ನಾಗಿ ಆಗಬೇಕು. ಅದಕ್ಕೆ ಮಂತ್ರಶ್ರವಣ ಅನ್ನೋದು ಅತ್ಯಂತ ಮುಖ್ಯವಾದಂಥ ವಿಷಯ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಪುರೋಹಿತ ಅನ್ನೋನು ಅವನು ಮೊದಲೇ ಗೃಹಸ್ಥನ ಹಿತವನ್ನು ಬಯಸುವಂಥವನಾಗಬೇಕು. ಗೃಹಸ್ಥನಿಗೆ ಒಂದು ಸಣ್ಣದಾದ ತರಬೇತಿಯನ್ನು ಕೊಡುವಂಥ ಸ್ಥಿತಿಯಲ್ಲಿ ಪುರೋಹಿತ ಇರಬೇಕು. ಅದು ಅವನಿಗೆ ಕೇವಲ ವೃತ್ತಿ ಪರಂಪರಾಗತವಾಗಿ ಬಂದ್ಬಿಟ್ಟಿದೆ, ಅಥವಾ ನಾನು ರಿಟೈರ್ ಆದಮೇಲೆ ಸ್ವಲ್ಪ ಕಲ್ತ್ಬಿಟ್ಟು ಪುಸ್ತಕ ಇಟ್ಕೊಂಡು ಏನೋ ಹೇಳ್ತಾ ಹೋಗ್ತೀನಿ. ಇವತ್ತು ತುಂಬ ಜನ ರಿಟೈರ್ ಆದಮೇಲೆ ಒಂದಿಷ್ಟು ಮಂತ್ರವನ್ನು ಹೆಂಗೋ ಯಾರಿಂದನೋ ಕಲ್ತ್ಕೊಂಡು, ಅಥವಾ ಪುಸ್ತಕದಲ್ಲಿದೆ ಹೆಂಗುವೆ, ಈ ಮೇಲೆ ಗೇರೆ ಕೊಟ್ಟಿದ್ದಾಗ ತಲೆ ಹಿಂಗೆ ಮಾಡೋದು, ಕೆಳಗಡೆ ಕೊಟ್ಟಾಗ ಹಿಂಗೆ ಮಾಡುವಂಥದ್ದು, ಹಿಂಗೆ ಮಾಡ್ತು ಅಂದರೆ ಮಂತ್ರ ಬಂದ್ಬಿಡತ್ತೆ ಅನ್ನುವಂತಹ ನೂರಾರು ಮಂದಿ ಸ್ವಯಂ ಘೋಷಿತ ಪುರೋಹಿತರಾಗಿ ಅವರಿಗೆ ಪರಂಪರೆ ಅಥವಾ ಶ್ರೇಷ್ಠವಾದಂತಹ ಗುರುಗಳಿಂದ ಉಪದೇಶ ಇದ್ಯಾವುದೂ ಆಗದೆ ಗೃಹಸ್ಥರಿಗೆ ಅಜ್ಞಾನ ಇರೋದ್ರಿಂದಾಗಿ ಗೃಹಸ್ಥರ ಅಜ್ಞಾನವನ್ನು ಬಂಡವಾಳವನ್ನಾಗಿ ಮಾಡ್ಕೊಂಡ್ಬಿಟ್ಟು ಇಂತಹ ಪುರೋಹಿತರಿರ್ತಾರೆ. ಅಂಥವರು ಎಚ್ಚರಗೊಳ್ಬೇಕು, ನಾವಾದರೂ ಎಚ್ಚರಿಸಬೇಕು. ಅದಕ್ಕಾಗಬೇಕಾದ್ದೇನೆಂದರೆ ಗೃಹಸ್ಥರಾದಂತಹ ನಮಗೆ ಸ್ವಲ್ಪ ತಿಳುವಳಿಕೆ ಇರಬೇಕು. ತುಂಬ ದೊಡ್ಡ ತಿಳುವಳಿಕೆ ಅಂತಲ್ಲ, ಸ್ವಲ್ಪ ಇಂತಹ ಗ್ರಂಥಗಳನ್ನ ಓದಿದರೆ ನಿಮಗೊಂದು ಸ್ವಲ್ಪ ತಿಳುವಳಿಕೆ ಇರುತ್ತೆ. ಆ ತಿಳುವಳಿಕೆ ಮೂಲಕವಾಗಿ ನೀವು ಪುರೋಹಿತರನ್ನೂ ಕೂಡ ಸನ್ಮಾರ್ಗದಲ್ಲಿ ತಂದು ಅವರು ಲೋಕಕ್ಕೆ ಉಪಕಾರಕವಾಗುವಂತೆ, ಪುರಾ ಅಹಿತ ಆಗೋ ಬದಲು ಪುರಾ ಹಿತ ಆಗಬೇಕು ಅನ್ನೋ ತರಹ ಮಾಡುವಂತಹ ಸಾಮರ್ಥ್ಯ ಕೂಡ ಗೃಹಸ್ಥರ ಅಂತ ನಮಗಿದೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಇದನ್ನು ನಾವು ತಿಳ್ಕೊಳ್ಬೇಕು. ಒಂದು ಪ್ರಸಂಗ ನಡೀತಂತೆ, ಒಂದು ವಿವಾಹ, ವಧು ಪಕ್ಷದ ಪುರೋಹಿತ ಇದ್ದಾರೆ, ಅವ್ರಿಗೆ ಏನೂ ಗೊತ್ತಿಲ್ವಂತೆ. ನಾನು ಈಗೇನು ಹೇಳಿದ್ನೋ ವರ್ಣನೆ ಆ ಥರದ ಪುರೋಹಿತರವರು ಪುಸ್ತಕ ಇಟ್ಕೊಂಡು ಶುರು ಮಾಡಿದ್ರಂತೆ. ಎಲ್ಲ ಕಲ್ಯಾಣ ಮಂಡಲದಲ್ಲಿ ಯಾವ ದಿಕ್ಕು ಅಥವಾ ಏನು ಗೊತ್ತಾಗಿಲ್ಲ, ದಿಕ್ಕು ಅಂದ್ಬಿಟ್ಟು ದಕ್ಷಿಣಾಭಿಮುಖವಾಗಿ ಗಂಡು ಹೆಣ್ಣನ್ನು ಕೂರಿಸ್ತಾ ಇದ್ದಾರಂತೆ ವರಪೂಜೆಯ ಸಮಯದಲ್ಲಿ. ಆಮೇಲೆ ಅಲ್ಲಿದ್ದಂತಹ ಗಂಡಿನ ಪುರೋಹಿತಿದ್ದವರು ಇಲ್ಲ ದಕ್ಷಿಣಾಭಿಮುಖ ಕೂರಿಸ್ತಾ ಇದ್ದೀರಲ್ಲ, ಇದೇನು ಸರಿ ಇಲ್ಲ ಅಂತ ಹೇಳಿದಾಗ ಅವನು ತನ್ನ ವ್ಯಕ್ತಿತ್ವ ಉಳಿಸ್ಕೋಬೇಕಲ್ಲ, ರಾತ್ರವು ದಕ್ಷಿಣಾಭಿಮುಖ ಅಂತ ಒಂದು ಶಾಸ್ತ್ರವಾಕ್ಯ ಅಂತ ಹೇಳ್ಬಿಟ್ಟಂತೆ. ಈ ವರನ ಪುರೋಹಿತಿಗೆ ಪೌರೋಹಿತ್ಯ ಗೊತ್ತಿತ್ತು, ಆದರೆ ಶಾಸ್ತ್ರದ ವಾಕ್ಯಗಳು ಗೊತ್ತಿರಲಿಲ್ಲ, ಸಂಸ್ಕೃತವೂ ಗೊತ್ತಿರಲಿಲ್ಲ. ಹಾಗಾಗಿ ಅವನೇನೋ ತುಂಬ ಜೋರಾಗಿ ಶಾಲೆಯಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟಿರಲ್ಲ, ಸರಿ ಇದೆಯೇನೋ ಅಂತ ಅಂದ್ಕೊಂಬಿಟ್ರಂತೆ. ಆ ಹೆಣ್ಣಿನ ಕಡೆಯವರು ನಮ್ಮ ಪುರೋಹಿತರು ಬೇಷ್ ಪರವಾಗಿಲ್ಲ ಚೆನ್ನಾಗಿ ಹೇಳಿದ್ರು ಅಂತ ಅನಿಸ್ತಂತೆ. ಈ ಪ್ರಕಾರವಾಗಿ ತಾವು ಮಾಡಿದ್ದಕ್ಕೆ ಏನೋ ಒಂದು ಹೇಳುವಂಥದ್ದು ಅಂತ ನಡೆದುಬಿಡುತ್ತೆ. ಇಂತಹ ದುರ್ಗತಿ ಇದೆ, ಇಂತಹ ದುರ್ಗತಿ ಹೋಗಿ ಒಂದು ಸುಕೃತ ಆಗಬೇಕು ಅನ್ನೋದಾದರೆ ಇಂತಹ ಗೋಷ್ಠಿಗಳು ನಿಜವಾಗಿಯೂ ಕೂಡ ಶ್ರೇಷ್ಠವಾಗಿರುತ್ತೆ.
ಪಂಡಿತರು ಯಾವಾಗ ಪೌರೋಹಿತ್ಯವನ್ನು ನಿರ್ವಹಣೆ ಮಾಡ್ತಾರೋ ಆಗ ಅದಕ್ಕೊಂದು ಚೆನ್ನಾದಂಥ ಬಲ ಇರುತ್ತೆ. ಹಿಂದೆ ನನಗೆ ಗೊತ್ತಿರೋ ಹಾಗೆ 100 ವರ್ಷಗಳ ಹಿಂದೆ ಮೊದಲು ಪೂರ್ಣ ವೇದಾಧ್ಯಯನವನ್ನು ಮಾಡ್ತಿದ್ರಂತೆ. ಮೊದಲು ಸಂಹಿತಾಧ್ಯಯನ ಚೆನ್ನಾಗಿ ಕ್ರಮದಿಂದ ಮುಂದಕ್ಕೆ ಹೋಗ್ತಿರ್ಲಿಲ್ಲ, ಕ್ರಮಪಾಠದವರೆಗೆ. ಕ್ರಮಪಾಠ ಮಾಡ್ಕೊಂತು ಅಂದರೆ ಅವನು ಇನ್ನೊಬ್ಬರಿಗೆ ಮಂತ್ರವನ್ನು ಹೇಳ್ಕೊಡುವಂತಹ ಅರ್ಹತೆ ಅವನಿಗೆ ಬರುತ್ತಂತೆ. ಆಮೇಲೆ ಪೌರೋಹಿತ್ಯದ ಕ್ರಮ ತಿಳ್ಕೊಳ್ತಾ ಇದ್ರಂತೆ. ಮಂತ್ರಗಳೆಲ್ಲ ಅವನಿಗೆ ಸ್ವಾಧೀನ ಆಗಿರ್ತಿತ್ತು. ಆ ಪೌರೋಹಿತ್ಯದ ಏನು ಒಂದು ಸರಣಿ ಇರುತ್ತೋ ಅದನ್ನು ತಿಳ್ಕೊಂಬಿಡ್ತು ಅಂದರೆ ಅವನು ಅತ್ಯಂತ ಸಮರ್ಥನಾದಂತಹ ವೇದ ಘೋಷವನ್ನು ಮಾಡ್ತಾ ಇದ್ದಂತಹ ಪುರೋಹಿತ ಆಗ್ತಾ ಇದ್ದ. ಅದು ತುಂಬ ಚೆನ್ನಾಗಿರ್ತಾ ಇತ್ತು. ವಿವಾಹ ಆದಮೇಲೆ ಮಂಗಳ ಹೇಳಬೇಕಾದ್ರೆ ಋಗ್ವೇದದ ಸಂಹಿತಾ ಪಾಠಿಗಳು ಬಂದು ಋಗ್ವೇದದ ಮಂತ್ರ ಹೇಳ್ತಿದ್ರಂತೆ. ಯಜುಶಾಖ್ಯರು ಯಜುರ್ವೇದದ ಆಶೀರ್ವಾದ, ಸಾಮಗರು ಸಾಮಗಾನವನ್ನು ಮಾಡ್ತಾ ಇದ್ದಂತೆ. ಹೀಗಿರ್ತಾ ಇತ್ತಂತೆ. ಈ ಪುರೋಹಿತರಿಗೆ ವೇದ ಬರದೇ ಇರೋದ್ರಿಂದ ನಿತ್ಯೋಪಯೋಗಿ ಮಂತ್ರಗಳೆಷ್ಟೋ ಅಷ್ಟೇ ಮಾತ್ರ ಬರ್ತಿರೋದ್ರಿಂದಾಗಿ ನಾನು ಗೃಹಸ್ಥನಾಗಿ 4 ವೇದಗಳ ಪಂಡಿತನ ಕರೆಸಿ ನೀವು ಆಯಾ ಮಂತ್ರಗಳ ಶಾಖೆಗಳ ಮಂತ್ರಗಳ ಆಶೀರ್ವಾದ ಆಗಲಿ ಅಂದರೆ ಆ ಮಂತ್ರ ನಾನು ಹೇಳೋಕ್ಕಾಗಲ್ವಲ್ಲ ಪುರೋಹಿತನಾಗಿ, ನಂಗೆ ಬರಲ್ಲ. ಹಾಗಾಗಿ ಅವರು ಇಲ್ಲ ಅದೆಲ್ಲ ಬೇಡ, ಯಾರೂ ಸಿಗೋದಿಲ್ಲ, ಏನು ಮಾಡೋದಿಲ್ಲ ಅಂಥೇಳಿ ಆ ಪುರೋಹಿತನೇ ಗೃಹಸ್ಥರನ್ನು ದಾರಿ ತಪ್ಪಿಸುವಂತಹ ಕೆಲಸ ಆಗ್ತಿದೆ ಅಂಥೇಳಿ ನಮ್ಮ ವೇದಾಧ್ಯಯನ ತತ್ಪರರು ಕುಂದಾಪುರದಲ್ಲಿ ಲಕ್ಷ್ಮೀನಾರಾಯಣ ಭಟ್ ಅಂತ ಇದ್ದರು, ಶೃಂಗೇರಿಯವರು. ಅವರು ಒಂದು ಸರ್ತಿ ವೇದಕ್ಕೆ ಕರೆದಾಗ ನೋಡಿ ಇಂತಹ ಸ್ಥಿತಿ. ನಾವು ವೇದವನ್ನು ಚೆನ್ನಾಗಿ ಕಲ್ತಿಂಥವರು ನಾವೇ ಬಂದು ಒಂದು ಮನೆಯಲ್ಲಿ ವೇದವನ್ನು ನಾವು ಹೇಳ್ತೇವೆ ಒಂದು 2 ಗಂಟೆಗಳ ಕಾಲ. ನೀವೇನು ನಮ್ಮ ಸಂಭಾವನೆಯನ್ನು ಕೊಡೋದು ಬೇಡ ಅಂದರೆ ಆ ಮನೆಯ ಮನಸ್ಸುಗಳು ಸಿದ್ಧ ಇರೋದಿಲ್ಲ ಅನ್ನುವಂಥ ಸ್ಥಿತಿ ಇದೆ ಅಂತ ಹೇಳಿದ್ರು. ಇಂತಹ ಪರ್ವಕಾಲದಲ್ಲಿ ನಾವಿರುವಾಗ ಕೊನೆ ಪಕ್ಷ ಇಲ್ಲಿರುವಂಥ ನಾವು, ಇನ್ನು ಹೊರಗಡೆ ಇರುವಂಥವರು ನಮ್ಗೆ ಅವ್ರು ಯಾರು ಗೊತ್ತಿಲ್ಲ, ಬಿಟ್ಬೇಡ. ಇಲ್ಲಿ ಬಂದಿರುವಂಥ ನಾವು ತೀರ್ಮಾನವನ್ನು ಮಾಡೋಣ. ಈ ಸಂಸ್ಕಾರಗಳ ಬಗ್ಗೆ ಒಂದು ಸಾಮಾನ್ಯವಾದ ತಿಳ್ಕೆಯನ್ನು ನಾವು ಇನ್ನಷ್ಟು ಪಡ್ಕೊಳ್ಳೋಣ. ಅದಕ್ಕೆ ಪೂರಕವಾದ ಪುಸ್ತಕಗಳಿದೆ, ಗೋಷ್ಠಿಗಳಂತೂ ಇಲ್ಲಿ ನಡೀತಾನೇ ಇದೆ ಸಹಜವಾಗಿ. ಇನ್ನಿತರ ಕಡೆಗಳಲ್ಲೂ ಗೋಷ್ಠಿ ನಡೀತಿರುತ್ತೆ, ನಾವೆಲ್ಲರೂ ಕೂಡ ಹೋಗ್ಬೋದು. ಹಾಗೆ ನಮ್ಮ ಪುರೋಹಿತರಿಗೂ ಕೂಡ ನಾವು ಕಿವಿ ಮಾತಿನಲ್ಲಿ ಒಳ್ಳೆಯ ಸೌಮನಸ್ಯದ ಭಾವದಲ್ಲೇ ನಾವು ಹೇಳಿ, ಇಲ್ಲ 4 ವೇದದ ಮಂತ್ರವೇತ್ತರನ್ನು ನಾವು ಕರೆಸಬೇಕು, ಆಗಬೇಕು, ನಾನೇ ಕರೆಸ್ತೀನಿ ಬೇಕಾದ್ರೆ ನೀವೊಂದು ಅನುಮತಿ ಕೊಡಬೇಕು ಅಂಥೇಳಿ 4 ವೇದಗಳ ಸ್ವಸ್ತಿ ವಾಚನ ಅನ್ನೋದು ಒಂದು ಮದುವೆಯಲ್ಲಾಗಲಿ ಉಪನಯನದಲ್ಲಿ ಆಯಿತು ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಂಸ್ಕಾರಗಳನ್ನ ನಡೆಸಬೇಕಾದ್ರೆ ಯಾವುದೇ ಆಡಂಬರ ಢಾಮ್ ಡೂಮ್ ಅಥವಾ ತುಂಬ ಜನ ಸೇರಿಸ್ಬೇಕು ಆ ಥರದ್ದು ಏನೂ ಇಲ್ಲ. ವಿವಾಹ ಸಂಸ್ಕಾರಕ್ಕೆ ಹೇಳಬೇಕಾದ್ರೆ ನೀವು ವರ ಪಂಚಕರಾಗಿ ನಮ್ಮನೆಗೆ ಬನ್ನಿ ಅಂತ ಲಗ್ನ ಪತ್ರಿಕೆಯಲ್ಲಿ ಬರೆಸ್ತಾರೆ. ನಿಶ್ಚಿತಾರ್ಥದ ದಿವಸ ಒಂದು ಬರೆಸ್ಬೇಕಲ್ಲ, ವರಪಂಚಕವಾಗಿ ನೀವೆಲ್ಲ ಬಂದು ಮದುವೆಯನ್ನು ನಡೆಸ್ಕೊಡ್ಬೇಕು ಅಂದರೆ ವರನ ಕಡೆಯಿಂದ 5 ಜನ ಬರಬೇಕು ಅಂತ ಅರ್ಥ. 5 ಜನ ಬರಬೇಕು, ಸಾಕು. 5 ಜನ ಇರುವಂಥದ್ದು. ಇನ್ನು ಎಲ್ಲರಲ್ಲಿ ಬಂದು ವಧು ಮನೇಲಿ ಕೂತ್ಕೊಂಡಿರಬೇಕು, ಅವ್ರಿಗೆ ಏನು ಸಮ್ಮಾನ, ಏನು ಗೌರವ, ಯಾರ್ಯಾರಿಗೆ ಏನೇನು ಥರದ್ದು ಬೇಕು, ಇದು ಯಾವುದನ್ನು ಕೂಡ ವಧು ಪಕ್ಷದವರು ಮಾಡಬೇಕು ಅಂತ ಇಲ್ಲ. ನಮ್ಮ ಆಚರಣೆಗಳು ಎಂದೂ ಕೂಡ ದುಂದು ವೆಚ್ಚವನ್ನು ಹೇಳಿಲ್ಲ. ನಮ್ಮ ಎಲ್ಲ ಆಚರಣೆಗಳು ಕೂಡ ಮಂತ್ರಘೋಷ, ಶ್ರೇಷ್ಠವಾದಂತಹ ಪದ್ಯಗಳು, ಜನಪದದ ಶ್ರೇಷ್ಠವಾದಂತಹ ಸೋಬಾನೆ ಹಾಡುಗಳು, ಅವುಗಳ ಮೂಲಕವಾಗಿ ಇಡೀ ಮಂಟಪ ಅನುರಣಿತವಾಗ್ತಾ ಇರಬೇಕು, ಹಾಗಿರಬೇಕು ಅಂತ ಹೇಳಿದಾರೆ. ಬಿಟ್ಟರೆ ಯಾವ್ಯಾವ ಥರ ದೊಡ್ಡ ಕಲ್ಯಾಣ ಮಂತ್ರ, ದೊಡ್ಡ ಪಾನೀಯ ಆ ಥರದ್ದು ಯಾವುದೂ ಹೇಳಿಲ್ಲ. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ ನಮ್ಮ ಪುರೋಹಿತರು ಏನಿದ್ದಾರೋ ಅಂಥವರನ್ನು ನಾವು ಗೃಹಸ್ಥರೇ ಒಂದು ಸ್ವಲ್ಪ ಮಟ್ಟಿಗೆ ಅವ್ರನ್ನ ಈ ಮಾರ್ಗದಲ್ಲಿ ತರುವಂಥದ್ದಾಗಬೇಕು. ಸಾಧ್ಯವಾದರೆ ಇಂತಹ ಗೋಷ್ಠಿಗಳಿಗೆ ತರುವಂಥದ್ದು ರೀತಿಯಲ್ಲಾಗಬೇಕು. ಅದಕ್ಕೋಸ್ಕರವಾಗಿ ನಾವು ಹೇಳುವಂಥದ್ದು ಶ್ರೇಷ್ಠ ಪಂಡಿತರು. ಪಂಡಿತರು ಅಂದರೆ ಪಂಡ. ಉತ್ತರ ಭಾರತದ ತೀರ್ಥಕ್ಷೇತ್ರಗಳು ಹೋಗ್ಬಿಟ್ರೆ ಪಂಡಗಳು ಎಲ್ಲ ಯಾತ್ರಿಕರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ. ಪಂಡ ಅಂದರೆ ಆತ್ಮವಿಷಯಿಕ ಬುದ್ಧಿ ಪಂಡೇತ್ಯಭಿಧೀಯತೆ. ಆತ್ಮವಿಷಯಕವಾದ ಬುದ್ಧಿ ಏನಿದೆಯೋ ಜ್ಞಾನ, ಅದಕ್ಕೆ ಪಂಡ ಅಂತ ಕರೆದು, ಪಂಡ ಯಸ್ಮಿನ್ನಸ್ತಿ ಸಹ ಪಂಡಿತ. ಆತ್ಮವಿಷಯಕ ಜ್ಞಾನವುಳ್ಳವನು ಅವನು ಪಂಡಿತನಾಗ್ತಾನೆ. ಯಾರಿಗೆ ಆತ್ಮವಿಷಯಕವಾದ ಜ್ಞಾನ ಇರುತ್ತೋ ಅವನು ಯಾರನ್ನೂ ಸುಲಿಗೆ ಮಾಡೋಕ್ಕೆ ಹೋಗೋದಿಲ್ಲ, ಯಾರ ಮೇಲೂ ಕೂಡ ದಬ್ಬಾಳಿಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾವುದು ಕೃತಕತೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲವೂ ಕೂಡ ಸೌಮನಸ್ಯದಿಂದ ದೈವೀ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಇದ್ದೀವಿ ಅನ್ನುವಂಥ ಭಾವನೆ ಇಟ್ಕೊಂಡು ಆ ಪಂಡಿತ ಅದರ ನೇತೃತ್ವವನ್ನು ವಹಿಸಿ ಎಲ್ಲರನ್ನೂ ದೈವೀ ಸಾಮ್ರಾಜ್ಯಕ್ಕೆ ಒಯ್ಯಬೇಕು. ಅಂತಹ ಪಂಡಿತ ಪುರೋಹಿತರು ನಮ್ಮಲ್ಲಿ ಆಗಬೇಕು. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಯಾರು ಸಂಸ್ಕೃತರೋ ವಿದ್ಯೆಯ ಪರಿಪೂರ್ಣ ಅನುಭವವನ್ನು ಹೊಂದಿ ಮೂಲವಾದ ಪರಂಜ್ಯೋತಿಯನ್ನು ನಿಜವಾಗಿಯೂ ತನ್ನ ಮನದಲ್ಲಿ ನಿಲ್ಲಿಸಿ
ತನ್ಮೂಲಕ ವಿದ್ಯಾ ಪರಂಪರೆಯನ್ನು ಬೆಳೆಸ್ಕೊಂಡು ಋಷಿಗಳ ಆಶಯಕ್ಕೆ ಅನುಗುಣವಾಗಿ ಲೋಕಕ್ಕೆ ಸಂಸ್ಕಾರವನ್ನು ತಂದುಕೊಟ್ಟರೆ ಅಂತಹ ಸಂಸ್ಕೃತ ಜ್ಞಾನಿಗಳನ್ನು ನಾವು ನಿಜವಾಗಿಯೂ ಕೂಡ ಆಧರಿಸಬೇಕು, ಪುರಸ್ಕರಿಸಬೇಕು. ಅಂತಹ ಜ್ಞಾನಿ ಒಬ್ಬ ಇದ್ದರೂ ಕೂಡ ಆ ಪಂಡಿತರ ಸಭೆಯಲ್ಲಿ ಶೋಭಿಸುತ್ತಂತೆ. ಅಂಥವನನ್ನು ವೃದ್ಧ ಅಂತ ಕರೀತಾರಂತೆ. ಅವನು ವಯಸ್ಸು 20 ಇರ್ಬೋದು, 40 ಇರ್ಬೋದು, 10 ಇರ್ಬೋದು, ಅವನು ವೃದ್ಧನಾಗಿರ್ತಾನೆ. ನಸಾಸಭಾ ಯತ್ರ ನಸಂತಿ ವೃದ್ಧಾ, ಅಂತಹ ಜ್ಞಾನವೃದ್ಧರು ಇಲ್ಲದೆ ಹೋದರೆ ಅದನ್ನು ಸಭೆ ಅಂತಲೇ ಕರೆಯೋದಿಲ್ವಂತೆ. ವೃದ್ಧಾನತೆ ಯೇ ನವದಂತಿ ಧರ್ಮಂ, ಇದು ಧರ್ಮ, ಇದು ಅಧರ್ಮ, ಇದು ವಿಧಿ, ಇದು ನಿಷೇಧ ಅಂತ ವಿವೇಚನೆ ಮಾಡಿ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ವೋ ಅವರನ್ನು ಎಷ್ಟು ವಯಸ್ಸಾಗಿದ್ರೂ ಕೂಡ ಅವನು ವೃದ್ಧರು ಅಂತ ಕರೆಯೋಕ್ಕೆ ಆಗೋದಿಲ್ವಂತೆ. ಅವರು ಬಾಲಕರಂತಲೇ ಇರ್ತಾರಂತೆ, ಕುಮಾರರಂತೆ ಇರ್ತಾರಂತೆ. ಹಾಗೆ ಧರ್ಮವೃದ್ಧತ್ವ, ಜ್ಞಾನವೃದ್ಧತ್ವ, ಶೀಲವೃದ್ಧತ್ವ ಇವೆಲ್ಲವೂ ಕೂಡ ಈ ಸಂಸ್ಕಾರಗಳನ್ನು ನಡೆಸುವಂತಹ ಸಮಯದಲ್ಲಿ ಬೇಕಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸ್ತೋಕಾದಪಿ ಹಿ ದಾತವ್ಯಂ ಮುದಿತೇನ ಅಂತರಾತ್ಮನ. ಇಂತಹ ಸಂಸ್ಕಾರಗಳು ನಡಿಬೇಕಾದರೆ ನಾವು ಸಾಕಷ್ಟು ದಾನವನ್ನು ಮಾಡಬೇಕು. ಈ ಕಲಾಪ ಬಂದಾಗ ದಾನ ಮಾಡಬೇಕು. ಗೋದಾನ, ಭೂದಾನ, ಸುವರ್ಣದಾನ ಇತ್ಯಾದಿ ಅನೇಕ ದಾನಗಳನ್ನ ಹೇಳಿದ್ದಾರೆ. ಎಷ್ಟು ಮಟ್ಟಿಗಾಗುತ್ತೋ ಅಷ್ಟರ ಮಟ್ಟಿಗಿನ್ನ ಮುದಿತ ಅಂತರಾತ್ಮ ಸಂತೋಷವಾಗಿರ್ಬೇಕು ದಾನ ಕೊಡಬೇಕಾದ್ರೆ. ನಚಿಕೇತನ ತಂದೆ ವಾಜಶ್ರವಸ್ಸಿದ್ನಲ್ಲ, ಅವನು ದಾನ ಕೊಡ್ತಾ ಇದ್ದ, ತುಂಬ ಸಂತೋಷದಿಂದ ದಾನ ಕೊಡ್ತಾ ಇದ್ದ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಸಾಕಕ್ಕೆ ಆಗಲ್ಲ, ಈ ಹಸುಗಳನ್ನ ಕುಂಟಾಗಿ ಬಿದೋಗ್ಬಿಟ್ಟಿವೆ, ಹಾಲನ್ನೇ ಕೊಡಲ್ಲ, ಯಾಕೆಂದರೆ ಅವೆಲ್ಲ ಕೂಡ ಪೂರ್ತಿಯಾಗಿ ವೃದ್ಧ ಆಗಿಬಿಟ್ಟಿವೆ, ಅವನು ಸಾಕೋದೇ ಕಷ್ಟ ನನಗೆ, ಅಂಥ ಬರುಗಳನ್ನ ಕೊಟ್ಬೇಡಪ್ಪ, ದಾನ ಕೊಟ್ಬೇಡಪ್ಪ. ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ, ಕೊಳ್ತು ಹಚ್ಚಾಗಿ ಬಾಳೆಹಣ್ಣು ಮ್ಯಾತ್ಗಾಗ್ಬಿಟ್ಟಿರ್ತಂತೆ, ಆ ಗೋವಿ ಕೊಟ್ಟರೆ ಅದು ತಿಂತಿರ್ಲಿಲ್ವಂತೆ, ಐವಾರು ಕಿಚ್ಚುಡು, ತುಂಬ ಏನೂ ಲಾಯಕ್ಕಿಲ್ಲ ಆ ಥರ ಆಗ್ಬಿಟ್ಟಿದೆ ಅಂದರೆ ಬ್ರಾಹ್ಮಣರಿಗೆ ಕೊಟ್ಬಿಡಪ್ಪ ಐವಾರಕ್ಕೆ ಅನ್ನೋ ಥರ ಒಂದು ಹೇಳ್ತಾರೆ ಅಂತ ನಾನು ಕೇಳಿದ್ದೇನೆ. ಹಾಗಲ್ಲ, ಇದು ದಾನ ಅನ್ನೋದನ್ನು ಮುದಿತ ಅಂತರಾತ್ಮನ ನಾವು ಸಂಸ್ಕಾರಗಳಲ್ಲಿ ದಾನವನ್ನು ನೀಡ್ತಾ ಇರಬೇಕು ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಇಲ್ಲ ಪಕ್ಕದ ಮನೆಯವರು 4 ಅಂತಸ್ತಿನ ಬಂಗ್ಲೆ ಕಟ್ಸಿದ್ದಾರೆ, ಅವರು ಇಂತಿಂಥ ದಾನ ಕೊಡ್ತಾರೆ, ನಾನು ಹೆಂಗೆ ಕೊಡಲಿ ಅನ್ನುವಂತಹ ತೋಲನೆ ಒಬ್ಬರನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡಿಕೊಳ್ಳೋದು ಖಂಡಿತ ಅಲ್ಲ. ನನ್ನ ಆದಾಯ ಎಷ್ಟಿದೆ ಅಂತ ನೋಡಿಕೊಂಡು ನ್ಯಾಯಾರ್ಜಿತಸ್ಯ ವಿತ್ತಸ್ಯ ದಶಮಾಂಶ ದಾನೇ ಪ್ರಕೀರ್ತಿತಃ, ನ್ಯಾಯದಿಂದ ಆರ್ಜಿತವಾದಂತಹ ಹಣ ಇದೆಯಲ್ಲ ಅದರಲ್ಲಿ 10ನೇ 1 ಭಾಗವನ್ನು ನಾನು ದಾನವನ್ನಾಗಿ ಕೊಡಬೇಕು ಅನ್ನುವಂಥದ್ದು ಇಟ್ಕೊಂಡು ಆ ಭಾಗವಾದ ದಾನವನ್ನು ಸುಪ್ರಸನ್ನ ಆತ್ಮನ, ಪ್ರಸನ್ನವಾದ ಆತ್ಮದಿಂದ ಶ್ರೀಯಾದೇಯಂ, ಮುಖಶ್ರೀ, ಮುಖದಲ್ಲಿ ಸಂತೋಷ ಅನಿಸ್ಬೇಕು. ಇವತ್ತು ದಾನ ತಗೊಳ್ಳಿಕ್ಕೆ ಇವರು ಬಂದಿದ್ದಾರೆ, ನಾನು ಕೊಡ್ತಾ ಇದ್ದೇನೆ, ಎಂತಹ ಸಂತೋಷ. ಯಾಕೆ ದಾನ ಕೊಟ್ಟಿದ್ದು ಅದು ನನಗೇ ಉಳಿಯುತ್ತಂತೆ, ನಿಜವಾಗಿ ಕೂಡ ಅದು ಇಮ್ಮಡಿ ಆಗುತ್ತಂತೆ, ಹಾಗಾಗಿ ನನ್ನ ಐಶ್ವರ್ಯ ಜಾಸ್ತಿ ಆಗತ್ತಂತೆ. ದಾತಾರೋ ನೋಭಿವರ್ಧಂತಾಂ, ನಮ್ಮಲ್ಲಿ ದಾನಿಗಳು ಹೆಚ್ಚು ಸಂಖ್ಯೆಯಲ್ಲಾಗಲಿ, ಅಂದರೆ ಹೆಚ್ಚು ಅವರಿಗೆ ಸಂಪತ್ತು ಬರಲಿ, ಅವರು ದಾನಿಗಳಾಗಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಅಹನ್ಯಹನಿ, ನಾವು ಪ್ರತಿನಿತ್ಯ ಏನು ಮಾಡ್ತೀವೋ ಅಂತಹ ದಾನ ಅನ್ನುವಂಥ ವಿಷಯ ಇಟ್ಕೊಳ್ಬೇಕು. ಮುಸಲ್ಮಾನ್ ಜನಾಂಗದಲ್ಲಿ ದಕಾರ್ ಅಂತ ಒಂದು ಅಭ್ಯಾಸ ಇದೆ ಅವ್ರದ್ದು. ಏನಂದರೆ ದಾನ ಮಾಡಬೇಕು ಅನ್ನುವಂಥದ್ದು. ಈ ಅವ್ರದ್ದು ಯಾವುದೋ ಒಂದು ಹಬ್ಬ, ಆ ಹಬ್ಬದಲ್ಲಿ ಕಾರ್ಯಕರ್ತರು, ಮಸೀದಿ ಕಾರ್ಯಕರ್ತರು ಹೋಗ್ಬಿಟ್ಟು ಮನೆಗೆ ಹೋಗಿ ಹಣ ಸಂಗ್ರಹ ಮಾಡ್ಕೊಂಡು ಬಂದುಬಿಡ್ತಾರೆ. ಇವ್ರು ಹೋದಾಗ ಯಾರು ಇರಲಿಲ್ಲ ಅನ್ನೋದಾದರೆ ಧನ ಸಂಗ್ರಹ ಮಾಡೋರು ಮತ್ತೆ ಅವ್ರ ಮನೆಗೆ ಹೋಗೋದಿಲ್ಲ. ಅವನಿಗೆ ಗೊತ್ತಾಗಬೇಕು, ಇವ್ರು ಬಂದಾಗ ನಾನಿರಲಿಲ್ಲ, ನಮ್ಮ ಮನೆಯವ್ರು ಮಾತ್ರ ಇದ್ದು, ನಾನು ಹಣ ಕೊಟ್ಟಿಲ್ಲ, ಅಥವಾ ನಮ್ಮನೆ ಬೀಗ ಹಾಕಿದ್ದಿರ್ಬೋದು, ಈ ಹಬ್ಬ ನಡೀತಾ ಇದೆ, ನಾನು ಅವ್ರಿಗೆ ಕೊಟ್ಟು ಬರಬೇಕು ಅಂಥೇಳಿ ಸ್ವಯಂ ಅವನೇ ಹೋಗಿ ಮಸೀದಿಗೆ ಹೋಗಿ ದಾನ ಕೊಟ್ಟು ಬರಬೇಕಂತ. ಇಂತಹ ಒಳಿತಿನ ಗುಣಗಳು ಏನಿದೆಯೋ ನಾವು ಎಲ್ಲಿಂದ ಬೇಕಾದ್ರೂ ತಗೊಳ್ಳಿ ಕೇಳಬೇಕು. ಅವರು ಕಮ್ಯುನಿಸ್ಟ್ ಏನಿದೆಯೋ ಅವರ ದೇಶಗಳಿಗೆ ನಾವು ಹೋಗೋದಿಲ್ಲ ಅಂತ ಕೆಲವರು ಹೇಳಿದ್ರಂತೆ. ಯಾತಕ್ಕೆ ಹೋಗೋದಿಲ್ಲ ಅಂತ ಕೇಳಿದಾಗ ನಿಜವಾಗಿಯೂ ಕೂಡ ಇಲ್ಲ, ಅಲ್ಲಿ ದಾನ ಮಾಡಲಿಕ್ಕೆ ತಗೊಳ್ಳಿಕ್ಕೆ ಯಾರೂ ಜನನೇ ಸಿಕ್ಕೋದಿಲ್ಲ, ಮತ್ತು ಹೊರಗಡೆಯಲ್ಲಿ ಯಾರು ಬಂತು ಅನ್ನೋ ನನಗೆ ಏನೋ ಇಲ್ಲ ಅಂತ ಬರೋದು ಇಲ್ಲ, ಬಂದರೆ ನಾವು ಕೊಡೋ ಹಂಗೂ ಇಲ್ಲ ಏನೂ. ಅದಕ್ಕೆ ನಾವು ಕಮ್ಯುನಿಸ್ಟ್ ದೇಶಗಳೇನಿದೆಯೋ ಆ ದೇಶಗಳಿಗೆ ನಾವು ಹೋಗೋದಿಲ್ಲ ಅಂತ ಒಬ್ಬರು ಮುಸಲ್ಮಾನರು ಹೇಳಿದ್ರು ಅನ್ನೋದನ್ನು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಆ ಪ್ರಕಾರವಾಗಿ ನಮ್ಮ ದಾನದ ಬಗ್ಗೆ ಇರುವಂತಹ ಮಹಾತ್ಮ್ಯ ಏನಿದೆಯೋ ಅದನ್ನು ನಾವು ತಿಳ್ಕೊಳ್ಬೇಕು. ಇಂತಹ ದಾನ ಎಲ್ಲ ಕಡೆ ನಡಿಬೇಕು. ಸಂಸ್ಕಾರ ಏನು ಹೇಳಿದ್ವೋ 16 ಸಂಸ್ಕಾರಗಳು,
ಅಲ್ಲಿ ಗರ್ಭಪೂರ್ವ ಅಂದರೆ ಜನನ ಪೂರ್ವವಾದಂತಹ ಸಂಸ್ಕಾರ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ಜನನ ಪೂರ್ವ ಸಂಸ್ಕಾರ ಅನ್ನುವಂಥದ್ದು ಪ್ರಾಯಶಃ ಭಾರತ ದೇಶದ ಸನಾತನ ಪರಂಪರೆಯಲ್ಲಿ ಮಾತ್ರ. ಬೇರೆ ಕಡೆಯಲ್ಲೆಲ್ಲ ಇಲ್ಲ, ತನ್ನಷ್ಟಕ್ಕೆ ತಾನು ಮಗು ಹುಟ್ಟತ್ತೆ, ಗರ್ಭಿಣಿ ಆದಮೇಲೆ ಅದಕ್ಕೆ ಸಂಸ್ಕಾರ ಮಾಡುವಂಥದ್ದು ಏನಿರುತ್ತೆ. ಹುಟ್ಟಿದ ಮೇಲೆ ಅದಕ್ಕೆ ದೇಹದ ಶುದ್ಧಿ ಮಾಡಬೇಕು, ಒಂದು ಹೆಸರನ್ನು ಮೊದಲೇ ಗಂಡೋ ಹೆಣ್ಣು ಅಂತ ತಿಳ್ಕೊಂಡಿರ್ತಾರೆ, ಆ ಹೆಸರನ್ನು ಅವ್ರು ರಿಜಿಸ್ಟರ್ ಮಾಡಿಸಿರ್ತಾರೆ, ಹಂಗೆ ನಡೆಯುತ್ತೆ ಅಂತ ಇರುತ್ತೆ. ಅರೆ ನಮ್ಮಲ್ಲಿ ಗರ್ಭಾಧಾನ, ಮಗು ಪಡಿತೀನಿ, ಯಾಕೆಂದರೆ ವಿವಾಹ ಆಯಿತು ಅಂದರೆ ವಿವಾಹ ಇರುವಂಥದ್ದೇನೆ ಮಗುವನ್ನು ಪಡಿಲಿಕ್ಕೋಸ್ಕರ. ಹೊರತಾಗಿ ವಿವಾಹ ಆಗಿ 1 ವರ್ಷ ಆಯಿತು, ಈಗ ನಾವು ಮಗು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತಾ ಇರ್ತಾರೆ ದಂಪತಿಗಳು. ಹಾಗಿಲ್ಲ. ವಿವಾಹದ ಮಂಟಪ ಇದೆಯಲ್ಲ, ಅಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ವಧೂವರರಿಬ್ಬರು ಕೂಡ. ಏನಂತ? ಮಮ ಧರ್ಮ ಪ್ರಜಾ ಸಂತತಿ ಸಿದ್ಧ್ಯರ್ಥಂ ಇಮಾಂ ಕನ್ಯಾಂ ಅಹಂ ವೃಣೆ. ಇವಳಲ್ಲಿ ಧರ್ಮದ ಪ್ರಜೆಗಳು ಹುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಕ್ಷೇತ್ರವನ್ನಾಗಿ ಈ ಕನ್ನಿಕೆಯನ್ನು ನಾನು ಒರೆಸ್ತಾ ಇದ್ದೇನೆ ಎನ್ನುವಂತಹ ಸಂಕಲ್ಪವನ್ನು ಮಾಡ್ತಾರೆ. ವೈದಿಕರು ಆಶೀರ್ವಾದ ಮಾಡಬೇಕಾದ್ರೆ ಅನಯೋರ್ ದಂಪತ್ಯೋ ಅವಿಚ್ಛಿನ್ನ ಪ್ರೀತಿರಸ್ತು, ಎಂದು ಕೂಡ ವಿಚ್ಛಿತ್ತಿಯೇ ಇರಬಾರ್ದು, ಆ ತರಹದ ಪ್ರೀತಿ ಇರಬೇಕು, ಅವಿಚ್ಛಿನ್ನ ಪ್ರೀತಿರಸ್ತು. ಇನ್ನೊಂದು ಆಶೀರ್ವಾದ ಮಾಡ್ತಾರೆ, ಧರ್ಮ ಪ್ರಜಾ ಸಂತತಿ ಸಿದ್ಧಿರಸ್ತು, ಧರ್ಮ ಪ್ರಜಾ ಸಂತತಿಯ ಸಿದ್ಧಿ ಇವರಲ್ಲಾಗಲಿ ಅಂದ್ಬಿಟ್ಟು. ಅಂತಹ ವೈದಿಕರ ಹಾಗೂ ಸಜ್ಜನರ ಆಶೀರ್ವಾದ ಪಡೆದಂತಹ ದಂಪತಿಗಳು ಧರ್ಮ ಪ್ರಜೆಯನ್ನು ಪಡಿಬೇಕು. ಹಾಗೆ ಪಡಿಬೇಕು ಅನ್ನೋದಾದರೆ ಕ್ಷೇತ್ರ ಏನಿದೆಯೋ ಅದು ಶುದ್ಧವಾಗಿರಬೇಕು, ಬೀಜ ಅದು ಕೂಡ ಶುದ್ಧವಾಗಿರಬೇಕು, ಅವರಿಬ್ಬರು ಕೂಡ ಬ್ರಹ್ಮಚರ್ಯ ಆಶ್ರಮವನ್ನು ಚೆನ್ನಾದ ರೀತಿಯಲ್ಲಿ ಕಲಿಸಿರಬೇಕು. ಅವರು ಪ್ರಾಪ್ತ ವಯಸ್ಕರಾದ ಮೇಲೆ ಅವ್ರ ಹಿರಿಯರು ಗೋತ್ರ, ಸೂತ್ರ, ಸ್ವಭಾವ, ಅಂತಸ್ತು ಇವೆಲ್ಲವನ್ನು ನೋಡಿಕೊಂಡು ಗಂಡು ಹೆಣ್ಣುಗಳ ನಿಶ್ಚಯವನ್ನು ಮಾಡ್ತಾರೆ. ನನ್ನ ಸ್ವಭಾವ ಏನು ಅನ್ನೋದನ್ನು ನಮ್ಮ ತಂದೆ ತಾಯಿ ಎಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಹಾಗೆ ನಾನು ತಿಳ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ನೋಡಿ ನಮ್ಮ ಹಿರಿಯರ ಅನುಭವ ಹೇಗಿತ್ತು ಅಂಥೇಳಿ. ನಾನು ಹೆಂಗೋ ಬೆಳೆದೆ, ಏನೋ ಅದೇ ಒಂದು ಸ್ವಲ್ಪ ದೊಡ್ಡಾದ ಮೇಲೆ ಏನೋ ಒಂದು ವಯಸ್ಸು ಬಂತು, ಏನೋ ಒಂದಾಯಿತು, ಓದ್ದೆ ಮಾಡಿದೆ, ಇಷ್ಟೇ ಆಗೋಯ್ತು. ಆದರೆ ಎಳೇ ವಯಸ್ಸಿನಿಂದ ನನ್ನ ಸ್ವಭಾವವನ್ನು ಎಲ್ಲವನ್ನೂ ನೋಡಿದವರು ಯಾರಪ್ಪ ಅಂದರೆ ನಮ್ಮ ತಾಯಿ ತಂದೆಯರು. ಹಾಗಾಗಿ ಅವರು ಕೊಡುವಂತಹ ಸಲಹೆ, ಅವರು ನಿಶ್ಚಯ ಮಾಡುವಂಥದ್ದು ಅದು ಯಾವಾಗಲೂ ಉತ್ತಮವಾಗಿರುತ್ತೆ. ಹಾಗೆ ನನ್ನ ಅಭಿಪ್ರಾಯ ಇಲ್ಲ ಅಂತಲ್ಲ, ನನ್ನ ಅಭಿಪ್ರಾಯವೂ ಇರುತ್ತೆ. ಆದರೆ ತಂದೆ ತಾಯಿಗಳು ಏನಿಟ್ಟಿರ್ತಾರೋ ಅಂತಹ ವಿಶೇಷತೆ ಅನ್ನೋದನ್ನು ನಾವು ಗಮನಿಸಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಗರ್ಭಾಧಾನ ಅನ್ನುವಂಥ ಸಂಸ್ಕಾರ ಈ ವಿವಾಹ ಆದಂತಹ ನಂತರ ನಡೆಯುತ್ತೆ. ಗರ್ಭವನ್ನು ಆಧಾನ ಮಾಡುವಂಥದ್ದು ಯಾವಾಗ? ವಧು ಮೊದಲನೇದಾಗಿ ಇದರ ದೃಷ್ಟಿಯಿಂದ ವಧೂವರರಿಬ್ಬರೂ ಕೂಡ ವ್ರತವನ್ನು ಆಚರಿಸ್ತಾರೆ, ವಿವಾಹ ವ್ರತ ಅಂತ ಆಚರಣೆ ಮಾಡ್ತಾರೆ. ಕಟು ಲವಣ ವರ್ಜ್ಯ ಆಹಾರ, ಖಾರ ಉಪ್ಪು ಇಲ್ಲದಂತಹ ಆಹಾರ, ಸಪ್ಪೆ ಆಹಾರವನ್ನು ಅವರಿಬ್ಬರು ಕೂಡ ಸೇವಿಸಬೇಕು. ಯಾಕೆಂದರೆ ದೀಕ್ಷಾ ಜೀವನ ಆಗ. ಅಧಶಾಯಿ, ಕೇವಲ ಚಾಪೆಯನ್ನು ಹಾಸ್ಕೊಂಡು ಅದರ ಮೇಲೆ ಒಂದು ಕಂಬಳಿಯನ್ನು ಹಾಸ್ಕೊಂಡು ಮಲ್ಕೊಳ್ಬೇಕು. ವಿವಾಹ ದೀಕ್ಷೆ ದಿವಸ ಏನು ಹುಟ್ಟಿದ್ರೋ ಆ ವಸ್ತ್ರವನ್ನೇ ಮುಂದುವರಿಸಬೇಕು ದೀಕ್ಷೆ ಇರೋವರೆಗೂ. ಈ ಪ್ರಕಾರದ ದೀಕ್ಷೆಯನ್ನು ಇಬ್ಬರು ಕೂಡ ಆಚರಿಸಬೇಕು. ಎಷ್ಟು ದಿನ? ಕೊನೆ ಪಕ್ಷ 3 ದಿನಾನಿ, 12 ದಿನಾನಿ, 1 ತಿಂಗಳು. ಆಶ್ವಲಾಯನ ಗೃಹ್ಯ ಸೂಕ್ತದಲ್ಲಿ ಒಂದು ವಿಶೇಷ ವಾಕ್ಯವನ್ನು ಹೇಳ್ತಾರೆ, ಸಂವತ್ಸರ ಮಾತ್ರಂ ಋಷಿರ್ಜಾಯತೆ. 1 ಸಂವತ್ಸರ ಪರ್ಯಂತ ವಧೂವರರು ಇಬ್ಬರೂ ಕೂಡ ಈ ಶ್ರೇಷ್ಠವಾದ ಸಂಯಮದ ಜೀವನವನ್ನು, ಬ್ರಹ್ಮಚರ್ಯ ಜೀವನವನ್ನು ವಿವಾಹದ ನಂತರವೂ ಕೂಡ ಈ ನಿಯಮಗಳನ್ನೀಗ ಆಚರಿಸ್ತು ಅನ್ನೋದಾದರೆ ಅವರ ಗರ್ಭದಲ್ಲಿ ಋಷಿಯಾದವನು ಹುಡ್ತಾನೆ ಅನ್ನುವಂಥದ್ದು ಹೇಳ್ತಾರೆ. ಆ ಥರದ ಉದಾಹರಣೆಗಳು ಸಿಗತ್ತೆ ಬೇಕಾದಷ್ಟು. ಹಾಗಾಗದೇ ಇರುವಂತಹ ಹೇಗೋ ಗಮನವನ್ನು ಮಾಡಿದಂತಹ ವ್ಯಕ್ತಿಗಳಲ್ಲಿ ಎಂತೆಂತಹ ಕ್ರೂರರು ನೀಚರು ಹುಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು ಸಹಜವಾಗಿ. ಖಗೋಳ ಅಂಥೇಳಿ ಒಬ್ಬ ಋಷಿ. ಆ ಋಷಿ ತುಂಬ ಚೆನ್ನಾಗಿ ವೇದಾಧ್ಯಯನ ಮಾಡಿದ್ದಂತೆ, ವೇದಗಳ ಮಂತ್ರಗಳನ್ನೆಲ್ಲ ಕೂಡ ಹೇಳಿದ್ದಂತೆ. ಈ ತರಹ ಶ್ರೇಷ್ಠವಾದಂತಹ ವಿವಾಹ ವ್ರತ ಏನಿದೆಯೋ ಅದನ್ನು ಮಾಡ್ಕೊಂಡ ನಂತರ ಪತ್ನಿ ಜೊತೆ ಸಹ ಗಮನವನ್ನು ಮಾಡಿದ್ದಾನಂತೆ. ಆಗ ಪತ್ನಿ ಗರ್ಭವತಿಯಾಗಿದ್ದಾಳಂತೆ. ಗರ್ಭವತಿ ಆಗಿರ್ಬೇಕಾದ್ರೂ ಇವನು ವೇದ ಪಾರಾಯಣವನ್ನು ಮಾಡ್ತಾ ಇದ್ದ.
ಒಳಗಡೆ ಇರುವಂಥ ಶಿಶು ಆ ಮಂತ್ರಗಳನ್ನು ಕೇಳಿಸ್ಕೊಳ್ತಾ ಇದೆಯಂತೆ. ಹಾಂ ಅಂತ ಒಳಗಡೆಯಿಂದನೇ ಶಬ್ದ ಮಾಡ್ತೆಯಂತೆ. ಸ್ಪಂದನ, ಪ್ರತಿಸ್ಪಂದನ. ಇವತ್ತು ಮಂತ್ರ ಹೇಳಿದ್ದಾಯಿತು, ನಾಳೆ ದಿವಸ ಆಯಿತು, 5 ದಿವಸ ಬಿಟ್ಟು 5 ದಿವಸದ ಹಿಂದೆ ಹೇಳಿದಂಥ ಮಂತ್ರವನ್ನೇ ಪುನರುಚ್ಚಾರಣೆ ಮಾಡಲಿಕ್ಕೆ ಆರಂಭ ಮಾಡೋದಂತೆ. ಅವನು ಹೇಳಬೇಕಾದ್ರೆ ಆಗಲೇ ಉಪಕ್ರಮದ ಬಗ್ಗೆ ಹೇಳ್ದಂಗೆ ಕೆಲವು ಸರ್ತಿ ಸ್ವರಗಳು ವ್ಯತ್ಯಾಸ ಆಗುವಂಥ ಸಂಭವ ಇರುತ್ತೆ. ಋಷಿಗೆ ಹಂಗಾಯ್ತು ಅಂದರೆ ನಮ್ಮ ಲೆಕ್ಕಾಚಾರ ಹೆಂಗೆ ಲೆಕ್ಕ ಹಾಕಿ. ಆ ಖಗೋಳ ಅಂತ ಯಾರಿದ್ನೋ ಅವನು 5 ದಿವಸಕ್ಕೆ ಹಿಂದೆ ಹೇಳಿದಂತಹ ಮಂತ್ರ ಸ್ವರಕ್ಕೂ ಈಗ ಹೇಳ್ತಾ ಇರೋಕ್ಕೂ ವ್ಯತ್ಯಾಸ ಆಯ್ತಂತೆ. ಇವಾಗ ತಪ್ಪಾಗ್ಬಿಟ್ಟಿದೆಯಂತೆ. ಆಗ ಒಳಗಡೆ ಇರುವಂಥ ಮಗು ಹೋ ಅಂತ ಜೋರಕ್ಕಿರುತ್ತಂತೆ. ತಪ್ಪು. ಖಗೋಳನಿಗೆ ಸಿಟ್ಟು ಬಂತಂತೆ. ಅರೆ, ತಪ್ಪು ಅನ್ನುವಂಥ ದೃಷ್ಟಿಯಿಂದ ಹುಟ್ಟದೇ ಇರುವಂಥ ಮಗುನೇ ನನಗೆ ಈಗ ಹೇಳ್ತೇನೆ ಅಂದಮೇಲೆ ಹುಟ್ಟಿದ ಮೇಲೆ ಹೆಂಗೆ ಹೇಳ್ಬೋದು ಅವನಿಗೆ? ಲೆಕ್ಕಾಕಿ. ಹುಟ್ಟೋಕ್ಕಿಂತ ಮುಂಚೆನೇ ನನ್ನನ್ನು ಹೆದರಿಸ್ತಿದೆ ಮಗು ಅಂದರೆ ಹುಟ್ಟಿದ ನಂತರ ಏನಾಗ್ಬೋದು? ಅರೆ, ಮಗುವಿಗೆ ಅದೆಲ್ಲ ಇರಲಿಲ್ಲ. ಹಿಂದೆ ಹೇಳಿದ್ದು ಈ ತರಹ ಇತ್ತು, ಈಗ ಹೇಳಿದ್ದು ಎಂಥ ಬದಲಾವಣೆ ಆಗಿಬಿಟ್ಟಿದೆ ನಮ್ಮ ಅಪ್ಪನಲ್ಲಿ ಅನ್ನುವಂಥದ್ದೇ ಅಲ್ಲಿರುವಂತಹ ಚಿಕಿತ್ಸಕವಾದ ಬುದ್ಧಿ ಇರ್ಬೋದು. ತಕ್ಷಣ ಖಗೋಳ ಅನ್ನೋನು ನಿನ್ನ ಕೈ ಕಾಲು ಬಾಯಿ ಎಲ್ಲ ಹೆಂಗೆಂಗೋ ಆಗಲಿ ಅಂತ ಶಾಪ ಕೊಟ್ಬಿಟ್ನಂತೆ. ಆಮೇಲೆ ಮಗು 2 ತಿಂಗಳ ನಂತರ ಹುಡ್ತು, ಕೈ ಹೀಗೆ ಕಾಲು ಹೀಗೆ ಹೀಗೆಲ್ಲ ಆಗಿತ್ತಂತೆ. ಅದಕ್ಕೆ ಅಷ್ಟಾವಕ್ರ ಅಂತಲೇ ಹೆಸರಿಟ್ಬಿಟ್ರಂತೆ. ಅಷ್ಟಾವಕ್ರ ಆದರೆ ಬ್ರಹ್ಮಜ್ಞಾನಿ. ಜನಕನ ಮಹಾಸಭೆಯಲ್ಲಿ 100 ಮಂದಿ ಶ್ರೋತ್ರಿಯರು, ಶಾಸ್ತ್ರನಿಷ್ಠರು, ವೇದಾಂತ ನಿಷ್ಠರು ಇರೋ ಕಡೆಯಲ್ಲಿ ಪ್ರಶ್ನೆಯನ್ನು ಹಾಕಿ ಅವರು ಎಲ್ಲರನ್ನು ನಿರುತ್ತರ ಮಾಡಿದಂತಹ ಹುಡುಗ, ಎಳೆ ಕಿಶೋರ. ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ನಿಜವಾಗಿಯೂ ಕೂಡ ಯಾವ ದಂಪತಿಗಳು ವಿವಾಹದ ವ್ರತ ಅಂತೇನಿರುತ್ತೋ ಆ ವ್ರತವನ್ನು ಆಚರಿಸಿರ್ತಾರೋ ಅಂಥವರಲ್ಲಿ ಸತ್ಸಂತಾನದ ಉತ್ಪತ್ತಿ ಆಗತ್ತೆ. ಈಗೊಂದು 5 ವರ್ಷಗಳ ಹಿಂದೆ ಗುಜರಾತ್ ಪ್ರಾಂತ್ಯದಲ್ಲಿ ಗರ್ಭ ಸಂಸ್ಕಾರ ಅಂಥೇಳಿ ಒಂದು ಪ್ರಯೋಗವನ್ನು ಆರಂಭ ಮಾಡಿದ್ರು. ಅಲ್ಲಿನ ಆಯುರ್ವೇದ ತಜ್ಞರು ಹಾಗೆ ವೈದಿಕರು ಎಲ್ಲರೂ ಸೇರಿ. ಅದು ತುಂಬ ಪರಿಣಾಮ ಕೊಡ್ತಂತೆ. ಗರ್ಭಿಣಿ ಆಗ್ಲಿಕ್ಕೆ ಮುಂಚೆ ಅವರಿಬ್ಬರು ಗಂಡ ಹೆಂಡತಿ ಯಾವ ಪ್ರಕಾರವಂಥ ಮಾನಸಿಕತೆ ಇಟ್ಕೊಂಡು ಏನಂತೆ ಜೀವನ ನಡೆಸಿ ಅವರು ಒಟ್ಟಿಗೆ ಸೇರಬೇಕು, ಗರ್ಭ ಹುಟ್ಟಿದೆ ಅಂದಮೇಲೆ ಏನು ಮಾಡಬೇಕು, ಯಾವ್ಯಾವ ತಿಂಗಳಲ್ಲಿ, ಇವೆಲ್ಲವನ್ನು ಹೇಳಿದಾಗ ಉತ್ತಮ ಸಂತತಿ ಹುಟ್ಟಾತೆ ಅಂತ. ಅದನ್ನಿಟ್ಕೊಂಡು ಬೆಂಗಳೂರಿನಲ್ಲಿ ಈಗ ನಾವು ಅಂದರೆ ಹಿಂದೂ ಸೇವಾ ಪ್ರತಿಷ್ಠಾನ ಅಂತ, ಅಲ್ಲಿಂದ ತ್ಯಾಗರಾಜ್ ನಗರದಲ್ಲಿ ಅದೇ ಥರದ ಒಂದು ಕೇಂದ್ರವನ್ನು ಆರಂಭ ಮಾಡಿದೆ. ಸುಮ್ಮನೆ ಪ್ರಾಸಂಗಿಕವಾಗಿ ನಿಮಗೊಂದು ಮಾಹಿತಿ ಹೇಳಿದೆ. ಹೀಗೆ ಗರ್ಭಾಧಾನ ಸಂಸ್ಕಾರ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿದ್ದು, ಆ ದಿನದಲ್ಲಿ ಗರ್ಭಾಧಾನದ ನಿಜವಾದಂತಹ ಒಂದು ಹೋಮ ಕಲಾಪಗಳಿರುತ್ತೆ, ಮಂತ್ರ ಕಲಾಪಗಳಿರುತ್ತೆ. ಆ ಮಂತ್ರ ಕಲಾಪಗಳನ್ನ ಹೇಳಿ ಗರ್ಭನ್ ದೇಹಿ ಸಿನಿವಾಲಿ, ಗರ್ಭನ್ ದೇಹಿ ಸರಸ್ವತಿ. ಸಿನಿವಾಲಿ ಸರಸ್ವತಿಯ ಒಂದು ರೂಪ. ಸರಸ್ವತಿ ಇವರೆಲ್ಲರೂ ಸೇರಿ ನನಗೆ ಗರ್ಭವನ್ನು ಕೊಡಲಿ. ಅಶ್ವಿನಿ ದೇವತೆಗಳಿಗೂ ವೈದ್ಯರು ಯಾರಿದ್ದಾರೋ ಅವರು ನನಗೆ ಗರ್ಭವನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಆ ದಿವಸ ಇಬ್ಬರು ಕೂಡ ಹಸನ್ಮುಖರಾಗಿ ಹಿರಿಯರ ಸೇವೆಯನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಶ್ರೇಷ್ಠವಾದಂತಹ ಪಕ್ವವಾದಂತಹ ಆ ದಿನ, ಆ ವಧುವಿನ ದಿನವನ್ನು ಗಮನಿಸಿ ಆಗ ಅವರು ರೇತಸ್ಸಿಂಚನ್ ಪ್ರಜನಯನ್ ಅಂದ್ಬಿಟ್ಟು ಯಜುರ್ವೇದದಲ್ಲಿ ಮಂತ್ರ ಹೇಳ್ದಂಗೆ ರೇತಸ್ಸನ್ನು ಸಿಂಚಿಸಬೇಕು. ತನ್ಮೂಲಕವಾಗಿ ಪ್ರಜೆಗಳನ್ನು ಜನನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಪ್ರಜೆಯ ಪುತ್ರಕಾಮ ಅಂಥೇಳಿ ಅವಳು ಇವನನ್ನು ಕೇಳ್ಕೊಳ್ಬೇಕು, ಉತ್ತಮ ಪ್ರಜೆಗಳಿಂದ ನನ್ನನ್ನು ನಿಜವಾಗಿಯೂ ಕೂಡ ಪುತ್ರವತಿಯನ್ನಾಗಿ ಮಾಡು ಅಂಥೇಳಿ ಅವಳು ಕೇಳ್ಕೊಳ್ಬೇಕು. ಆ ತರಹ ಮನಸ್ಸಿನ ಸೌಹಾರ್ದ ಭಾವನೆಯಿಂದ ಇದ್ದು ಅಲ್ಲಿ ಆ ಸಮಾಗಮ ನಡಿಬೇಕಂತೆ. ನೋಡಿ ಹೇಗೆ ಹೇಳ್ತಾರೆ, ಪ್ರಜನಾರ್ಥಂ ಮಹಾಭಾಗಾ ಪೂಜಾರ್ಹಾ ಗೃಹದೀಪ್ತಯ ಸ್ತ್ರೀಯ ಶ್ರಿಯಶ್ಚ ಗೇಹೇಶು ನ ವಿಶೇಷೋಸ್ತಿ ಕಶ್ಚನ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರ ಏತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಅಫಲಾಃ ಕ್ರಿಯಾಃ ಸಂತುಷ್ಟೋ ಭಾರ್ಯಯಾ ಭರ್ತ್ರ ಭಾರ್ಯಾ ತಥೈವ ಚ ಯಸ್ಮಿನ್ನೇವ ಕುಲೆ ನಿತ್ಯಂ ಕಲ್ಯಾಣಂ ತತ್ರ ವೈ ಧ್ರುವಂ ಯದಿ ಹಿ ಸ್ತ್ರೀ ನ ರೋಚೇತ ಪುಮಾಂಸಂ ನ ಪ್ರಮೋದಯೇತ್ ಅಪ್ರಮೋದಾತ್ ಪುನಃ ಪುಂಸಃ ಪ್ರಜನಂ ನ ಪ್ರವರ್ತತೆ. ಮನುಸ್ಮೃತಿಯಲ್ಲಿ ಹೇಳಿರುವಂಥದ್ದು, ಪಾಪಕರ್ಮ ಕೃತಂ ಕಿಂಚಿದ್ ಯದಿ ತಸ್ಮಿನ್ ನ ದೃಶ್ಯತೆ ನೃಪತೆ ತಸ್ಯ ಪುತ್ರೇಶು ಪೌತ್ರೇಶ್ವಪಿ ಚ ನಪ್ತೃಷು ಅನ್ನುವಂತಹ ಭಾವನೆಯನ್ನು ಹೇಳಿ ಅವರಿಬ್ಬರ ಈ ಸಾಂಗತ್ಯದ ಜೀವನ ತುಂಬ ಚೆನ್ನಾಗಿ ನಡೀತಾ ಇರಬೇಕು. ತಥೋ ಉಪರಾಣ್ಯೆ ಪುಮಾನ್
ಬ್ರಹ್ಮಚಾರಿ ಸರ್ಪಿ ಸ್ನಿಗ್ಧ ಸರ್ಪಿ ಕ್ಷೀರಾಭ್ಯಾಂ ಶಾಲ್ಯೋದನಂ ಭುಕ್ತ್ವ, ಹಸುವಿನ ಹಾಲು ಶಾಲ್ಯೋದನವನ್ನು ಮಾಡಿ ನೈವೇದ್ಯ ಮಾಡಿ ಅದನ್ನು ಭೋಜಿಸಿ, ಮಾಸಂ ಬ್ರಹ್ಮಚಾರಿಣೀಂ ತೈಲಸ್ನಿಗ್ಧಾಂ, ಬ್ರಹ್ಮಚಾರಿಯಾಗಿದ್ದಂತಹ ಬ್ರಹ್ಮಚಾರಿಣಿಯಾಗಿರುವಂತಹ ತನ್ನ ಮಡದಿಯೆಲ್ಲ ಅವಳು ಅಭ್ಯಂಜನ ಸ್ನಾನವನ್ನು ಮಾಡಿರಬೇಕು. ತೈಲ ಮಾಸ ಉತ್ತರಾಹಾರಾಂ ನಾರೀಂ ಉಪೇಯಾದ್ ರಾತ್ರೌ ಸಾಮಾದಿಭಿಹಿ ವಿಶ್ವಾಸ್ಯ, ಒಳ್ಳೆಯ ಮಾತುಗಳಿಂದ ಅವಳಲ್ಲಿ ವಿಶ್ವಾಸವನ್ನು ಮೂಡಿಸಿ, ವಿಕಲ್ಪಯ ಇಯಂ ಚತುರ್ಥ್ಯಾಂ ಷಷ್ಠ್ಯಾಂ ಅಷ್ಟಮ್ಯಾಂ ದ್ವಾದಶ್ಯಾಂ ಚ ಉಪೇಯಾದಿತಿ ಪುತ್ರಕಾಮಃ ಇತಿ ಸುಶ್ರುತಃ. ಆಯುರ್ವೇದದ ಸುಶ್ರುತಾಚಾರ್ಯ ಹೇಳ್ತಾ ಇದ್ದಾನೆ, ಅವಳು ರಜಸ್ವಲವನ್ನು ಕಂಡುಕೊಂಡು 4, 6, 8, 10, 12, 14ನೇ ದಿವಸ ಇಂತಹ ಯೋಗ್ಯವಾದ ದಿವಸದಲ್ಲಿ ಅವ್ರ ಜೊತೆಯಲ್ಲಿ ಅತ್ಯಂತ ಹಾರ್ದವಾದಂತಹ ಸಂಬಂಧವನ್ನು ಇಟ್ಕೊಂಡು ಅವನು ಉಪೇಯಾತ್ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಇಂತಹ ಸತ್ಸಂತಾನ ಪ್ರಾಪ್ತಿ ಆಗಲಿಕ್ಕೆ ವಿಧಾನಗಳ ಬಗ್ಗೆ ಹೇಳ್ತಾರೆ. ಬುದ್ಧಿವಂತನಾದವನು ಸತ್ಸಂಗವನ್ನು ಪಡೆಯಲಿಕ್ಕೆ ಪುತ್ರೇಷ್ಟಿಯನ್ನು ಮಾಡಬೇಕು ಅನ್ನೋದು ಒಂದು ವಿಕಲ್ಪವನ್ನು ಹೇಳಿದ್ದಾರೆ. ಆ ಕರ್ಮವನ್ನು ಪೂರೈಸಿದ ಬಳಿಕ ಕೆಲವು ವಿಧಾನಗಳನ್ನ ಅನುಸರಿಸಬೇಕು. ಮನೆಯಲ್ಲಿ ಜ್ಯೋತಿಯಂತೆ ಬೆಳಗ್ತಾ ಇರುವಂತಹ ಆ ವಧು ಏನಿದ್ದಾಳೋ ಆ ವಧುವಿನ ಒಂದು ಆರಾಧನೆ ಉಪಚಾರವನ್ನು ಮಾಡಬೇಕು. ಶ್ರೇಷ್ಠರಾದ ಸುಮಂಗಲಿ ಸ್ತ್ರೀಯರು ಯಾರಿದ್ದಾರೋ, ಮುತ್ತೈದೆಯರು, ವಯೋವೃದ್ಧರು ಯಾರಿದ್ದಾರೋ ಅಂಥವರನ್ನು ಸತ್ಕರಿಸಬೇಕು, ಅವರನ್ನು ವಂದಿಸಿ ಅವರಿಂದ ಆಶೀರ್ವಾದ ಪಡಿಬೇಕು. ಶ್ರೀ ಮತ್ತು ಸ್ತ್ರೀ ಇವರಲ್ಲಿ ಯಾವ ಭೇದವೂ ಇಲ್ಲ ಅನ್ನುವಂಥ ಭಾವನೆಯಿಂದ ಅವಳ ಜೊತೆಯಲ್ಲಿ ನಡ್ಕೊಳ್ಬೇಕು. ಹೆಂಡತಿಯು ಗಂಡನಿಗೆ ಪ್ರಿಯಳಾಗಿ ಇಲ್ಲದಿದ್ದರೆ ಅಸಂತುಷ್ಟವಾದ ಅವನಿಂದ ಎಂದಿಗೂ ಸತ್ಸಂತಾನ ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಮನಸ್ಸಮಾಧೀಯತಾಂ ಅಂತ ಹೇಳ್ತಾರೆ, ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಬೇಕು ಅಂದ್ಬಿಟ್ಟು ಆ ಪ್ರಕಾರ ಮಾಡಿ ಈ ಗರ್ಭಾಧಾನ ಅನ್ನುವಂಥ ನಡೆದಾಗ ಗರ್ಭದ ಸಣ್ಣದಾದಂಥ ಬಿಂದು ಉತ್ಪನ್ನ ಆಗತ್ತಂತೆ. ಈ ಗರ್ಭದ ಶಿಶು ಏನು ಉತ್ಪಾದನೆ ಆಗ್ತಾ ಇರುತ್ತೋ ಅದು ಕೇವಲ ಆ ಕುಟುಂಬಕ್ಕೆ ಮಾತ್ರ ಅಲ್ಲ, ಆ ವಂಶಕ್ಕೆ, ಆ ಸಮಾಜಕ್ಕೆ ಪೂರಕವಾಗುವಂತಹ ಜ್ಯೋತಿಯಂತೆ ಅದು ಬೆಳಿಬೇಕು. ಯಾಕೆ? ನನ್ನ ವಂಶದಲ್ಲಿ ಹುಟ್ಟಿ ಬೆಳೆಯುವಂತಹ ಈ ಶ್ರೇಷ್ಠವಾದಂತಹ ಶಿಶು ಅನ್ನೋದು ಲೋಕಕ್ಕೆ ಜ್ಯೋತಿಯಾಗಿ ಬೆಳಗ್ತಾ ಹೋಗಬೇಕು ಅನ್ನುವಂತಹ ಮನಸ್ಸನ್ನು ಇಟ್ಕೊಂಡು ಮಾಡಬೇಕು. ಹೀಗಾದಮೇಲೆ ಅವಳ ದೋಹದ ಚಿಹ್ನೆಗಳು ಕೆಲವು ತಿಂಗಳ ನಂತರ ಅವಳು ಗರ್ಭವತಿ ಆದ್ಲು ಅಂತ ಗೊತ್ತಾದ ಮೇಲೆ ಅವಳನ್ನು ಇನ್ನೂ ತುಂಬ ಎಚ್ಚರಿಕೆಯಿಂದ ಅವಳನ್ನು ನೋಡ್ಕೊಳ್ಬೇಕು. ಗರ್ಭಪಾತ ಎಂದೂ ಆಗದೇ ಇರುವಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ದೋಘಾಭಿಘಾತೈ ಗರ್ಭಿಣ್ಯ ಯೋ ಯೋ ಭಾಗ ಪ್ರಪೀಡ್ಯತೆ ಸಸಭಾಗ ಶಿಶೋಸ್ತಸ್ಯ ಗರ್ಭಸ್ಥಸ್ಯ ಪ್ರಪೀಡ್ಯತೆ. ಆಘಾತ, ಅಪಘಾತ, ಆಹಾರ ದೋಷ, ಅತಿಯಾದಂತಹ ಶ್ರಮದ ಕೆಲಸ ಈ ಥರದ್ದೆಲ್ಲ ಆಗಿ ಅವಳು ಏನಾರು ಆಯಾಸ ಪಡ್ತು ಅಂದರೆ ಮಗುವಿಗೂ ತುಂಬ ಆಯಾಸ ಆಗತ್ತೆ. ಹಾಗಾಗಿ ಅದನ್ನು ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇಟ್ಕೊಂಡು ಅದರಿಂದಾಗಿ ಗರ್ಭಪಾತ ಆಗುವಂತಹ ಒಂದು ಸ್ಥಿತಿಯೂ ಬಂದುಬಿಡಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡಬೇಕು. ಈ ಗರ್ಭ ಆಧಾನ ಏನಿದೆಯೋ ಇದಕ್ಕೆ ನಿಷೇಕ ಅಂತಲೂ ಕೂಡ ಇನ್ನೊಂದು ಪದವನ್ನು ಕರೀತಾರೆ. ರೇತಃ ನಿಷಿಚ್ಯತೆ ಅಸ್ಮಿನ್ ಕರ್ಮಣಿ ನಿಷಿಕ್ತೋ ಯತ್ ಪ್ರಯೋಗೇಣ ಗರ್ಭ ಸಂಧಾರ್ಯತೆ ತದ್ಗರ್ಭ ಲಾಂಛನಂ ನಾಕಕರ್ಮ ಪ್ರೋಕ್ತಂ ಮನೀಷಿಭಿ. ಆ ಗರ್ಭ ಬೆಳೆಯುವಂತಹ ಕ್ರಮ ಏನಿದೆಯೋ ಕರ್ಮ, ಅದನ್ನು ನಾಕಕರ್ಮ, ಸ್ವರ್ಗದ ಕರ್ಮ ಅನ್ನುವಂಥ ರೀತಿಯಲ್ಲಿ ಕರೀತಾರಂತೆ. ಅದಕ್ಕೋಸ್ಕರವಾಗಿ ಹೋಮ ಇತ್ಯಾದಿಗಳನ್ನು ಕೂಡ ಮಾಡಬೇಕು ಅನ್ನುವಂಥ ವಿಷಯವನ್ನು ಹೇಳಿರೋದನ್ನು ನಾವೀಗ ಹೇಳಲಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಧಾರ್ಮಿಕ ಸಂಬಂಧ ಏನಿದೆಯೋ ಆ ಸಂಬಂಧ ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಅಪಶ್ಯಂತ್ವ ಮನಸಾ ಚೈಕಿತಾನಂ ತಪಸೋ ಜಾತಂ ತಪಸೋ ವಿಭೂತಂ ಇಹ ಪ್ರಜಾಂ ಇಹ ರಯಿಂ ರರಾಣಃ ಪ್ರಜಾಯಸ್ವ ಪ್ರಜೆಯ ಪುತ್ರಕಾಮ ಅಂಥೇಳಿ ಪತ್ನಿ ಮತ್ತು ಪುತ್ರ ಪತಿ ಇಬ್ಬರು ಕೂಡ ಹೇಳುವಂತಹ ಮಂತ್ರವನ್ನು ನಾವು ಗಮನಿಸ್ತೇವೆ. ಪುರಾಣದ ಒಂದು ಕಥೆಯನ್ನು ಗಮನಿಸಿದಾಗ ಈ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ಗೊತ್ತಾಗತ್ತೆ. ಕಶ್ಯಪ ತನ್ನ ಹೆಂಡತಿಯಾದಂತಹ ದಿತಿಯ ಬಲವಂತಕ್ಕೋಸ್ಕರವಾಗಿ ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಅವಳ ಸಮಾಗಮವನ್ನು ಮಾಡಬೇಕಾಗತ್ತೆ. ಕಶ್ಯಪ ಎಷ್ಟು ಎಚ್ಚರಿಸಿದ್ರೂ ಕೂಡ ಆ ದಿತಿಯನ್ನಳು ತುಂಬ ಹಠಮಾರಿ ಆಗಿದ್ದರಿಂದಾಗಿ ಅವನು ಎಚ್ಚರಿಸ್ತಾನೆ. ಇದರಿಂದಾಗಿ ಅತ್ಯಂತ ಕ್ರೂರರಾದಂತಹ, ಅಯೋಗ್ಯರಾದಂತಹ, ಕುರೂಪಿಗಳಾದಂತಹ ಸಂತತಿ ಹುಟ್ಟತೆ, ಇದು ಬೇಡ ಅಂತ ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ. ಆಮೇಲೆ ಸಂತತಿ ಆಗತ್ತೆ. ಆ ಸಂತತಿಯಲ್ಲಿ ಮುಖ್ಯರಾದವರು
ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಆಗ ಅವ್ರು ಜನ್ಮ ಆದಮೇಲೆ ಗೊತ್ತಾಗತ್ತೆ ಅವಳಿಗೆ ವಿಷಯ. ಆಗ ಅವಳು ಕೇಳ್ಕೊಳ್ತಾಳೆ ಪತಿಯನ್ನು, ನಾನು ಮಾಡಿದ ತಪ್ಪಾಯಿತು, ಮಹಾಪರಾಧ ಆಯಿತು, ಋಷಿಗಳು ನೀವು ಎಲ್ಲರನ್ನೂ ಸಮಾನವಾಗಿ ಕಾಣ್ತೀರಾ, ನನ್ನ ತಪ್ಪನ್ನು ಮನ್ನಿಸ್ಬೇಕು ಅಂಥೇಳಿ. ಆಗ ಸುಲಭ ಕೋಪಾಹ ಮಹರ್ಷಯ ಅಂತ ಒಂದು ವಾಕ್ಯ ಇದೆ. ಹಾಗೆ ಸುಲಭ ಶಾಂತಾಹ ಮಹರ್ಷಯ, ಸುಲಭ ಕೋಪವೂ ಬಂದ್ಬಿಡುತ್ತೆ ಮಹರ್ಷಿಗಳಿಗೆ. ಯಾಕೆಂದರೆ ಒಂದು ಅನ್ಯಾಯ ನಡೀತಾ ಇರಬೇಕಾದ್ರೆ ತಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ, ತಡೆಯೋಕ್ಕೆ. ದುರ್ವಾಸ ಮಹರ್ಷಿ ಶಕುಂತಲೆಯನ್ನು ನೋಡಿದ ಮೇಲೆ ಅತಿಥಿ ಸತ್ಕಾರಕ್ಕೋಸ್ಕರವಾಗಿ ಶಕುಂತಲೆಯನ್ನು ಕಣ್ವರು ನೇಮಿಸೋಗಿದ್ದಾರೆ. ಎದುರಿಗೆ ಬಂದಿರುವಂತಹ ಮಹಾ ತಪಸ್ವಿ ನಿಂತಿದ್ದಾನೆ. ಅವನು ನಿಂತಿದ್ದನ್ನು ನೋಡ್ತಾ ಇರುವಾಗಲೇ ಗೊತ್ತಾಗಬೇಕಾಗಿತ್ತು, ನೋಡಲಿಲ್ಲ. ಯಾಕೆ? ದುಷ್ಯಂತ ಕೊಟ್ಟಂತಹ ಉಂಗುರವನ್ನೇ ನೋಡ್ತಾ ತನ್ಮಯದನ್ನು ಮರ್ತು ಬಿಟ್ಟಿದ್ದು. ನನ್ನ ತಂದೆ ನನ್ನನ್ನು ಅತಿಥಿ ಸತ್ಕಾರಕ್ಕೋಸ್ಕರ ಇಟ್ಟೋಗಿದ್ದಾನೆ ಅನ್ನುವಂಥ ಕರ್ತವ್ಯ ಏನಿತ್ತೋ ಕರ್ತವ್ಯವನ್ನು ಮರೆತು ಬಿಟ್ಲು. ಇದನ್ನು ಗಮನಿಸಿದಂತಹ ದುರ್ವಾಸ ಸಂಬೋಧನೆ ಮಾಡ್ತಾನೆ. ಇನ್ನು ಮುಂದೆ ಶಾಪದ ವಾಕ್ಯ ಬರ್ಬೋದು. ಅಂತ ಅಷ್ಟು ಜೋರಾಗಿ ಹೇಳಿದ್ದು ಕೂಡ ಅವಳಿಗೆ ಕೇಳಿಸ್ಲಿಲ್ಲ. ಎಂತಹ ಮೈ ಮರವು ನೋಡಿ, ಮೈ ಮರವು ಉಂಟಾಗಬಾರ್ದು ಅತಿಯಾಗಿ ಎನ್ನುವಂತಹ ಉದಾಹರಣೆಗೆ ಶಕುಂತಲೆ ಉಳ್ಕೊಳ್ತಾಳೆ. ಆಗ ಅವನ ಶಾಪ ಉಕ್ತಿ ಬಂದೇ ಬಿಡುತ್ತೆ. ಬಂದಮೇಲೆ ಏನಾಯಿತು? ಶಾಪ ಆಯಿತು. ಶಾಪದ ಉಕ್ತಿ ಜೋರಾಗಿ 4 ವಾಕ್ಯಗಳಲ್ಲಿ ಹೇಳಿದ್ರು ಕೂಡ ಶಕುಂತಲೆ ಪ್ರಜ್ಞೆ ಇಲ್ಲ. ಕೆಲವು ಪ್ರಯಾಣ ಮಾಡ್ತಾ ಇರ್ತಾರೆ, ಪ್ರಯಾಣದಲ್ಲಿ ಕೂತ್ ಕೂಡಲೇ ನಿದ್ದೆ 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 ತಮ್ಮ ಊರು ಬಂದಮೇಲೆ ಇನ್ನೊಂದು 25-30 ಕಿಲೋಮೀಟರ್ ನಿದ್ದೆ ಹೊಡಿತಾನೆ ಇರ್ತಾರೆ. ಕೂತಿಲ್ಲಿ ಟಿಕೆಟ್ ತೊಗೊಂಡ್ಮೇಲೆ ನಿದ್ದೆ, ಅಲ್ಲಿವರೆಗೂ ನಿದ್ದೆ. ಆಮೇಲೆ ಮುಂದಕ್ಕೆ ಹೋದ್ಮೇಲೆ ಯಾವ ಅಂತ ನೋಡ್ಕೊಳ್ಳುವಂಥ ರೀತಿ ಬರುತ್ತೆ. ಅಂಥದ್ದು ನೋಡಿದ್ದೇನೆ ನಾನು. ಹಾಗಾದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ದೂರಕ್ಕೆ ಊರಿಗೆ ಹೋದ್ಮೇಲೆ ಅಲ್ಲಿಳಿದು ಅವ್ರು ಇನ್ನೊಂದು ಬಸ್ ಹಿಡ್ಕೊಂಡು ಅಥವಾ ಮಧ್ಯೆ ಇದ್ದರೆ ನಡ್ಕೊಂಡು ಬರೋದು, ಏನೋ ಒಂದು ಶಿಕ್ಷೆಯನ್ನು ಅನುಭವಿಸ್ಲೇಬೇಕಾಗತ್ತೆ ಅವರು. ಹಾಗೆ ಶಕುಂತಲೆ ಅನುಭವಿಸ್ಲೇಬೇಕು, ಅದನ್ನು ಕೊಟ್ಬಿಟ್ರು. ಆಮೇಲೆ ಏನಾಗುತ್ತೆ ಮುಂದಕ್ಕೆ? ಇದನ್ನು ಕೇಳಿಸ್ಕೊಂಡವರು ಅನಸೂಯ ಪ್ರಿಯಂವದ. ಪ್ರಿಯಂವದ ಅನಸೂಯ ಅವರ ಪಿ ಎಗಳು. ಪ್ರಿಯಂವದ ಪಿ, ಅನಸೂಯ ಎ ಪಿ ಎ. ಅವರು ಅಯ್ಯೋ ಅತ್ಯಾಹಿತಂ, ಅಯ್ಯೋ ಅನ್ಯಾಯ ಆಗೋಗ್ಬಿಡ್ತು ಅಂತ ಹೇಳಿ ಅವ್ರು ಹೋಗಿ ಕಾಲಿ ಬಿದ್ದುಕೊಂಡು ಏನೇನೋ ಮಾಡಿ ಬನ್ನಿ 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 ಹಿಂಗೆ ಆಗೋಗ್ಬಿಡ್ತು ಅಂತ ಕಾಲಿ ಬಿದ್ದು ಏನು ಮಾಡಿ ಅವಳು ಏನೋ ಹಿಂಗೆ ಮಾಡಿಬಿಟ್ಲು ಅಂತ. ಯಾರು ಅಪರಾಧ ಮಾಡಿದ್ದು? ನೀವಲ್ಲ, ಶಕುಂತಲೆ. ಅವಳು ಬಂದು ಕೇಳ್ಕೊಳ್ಬೇಕಾಗಿತ್ತು ನನ್ನ. ಯಾರು ತಪ್ಪು ಮಾಡಿದಾರೋ ಅವ್ರು ಬಂದು, ಮಹಾಸ್ವಾಮಿ ನನ್ನ ತಪ್ಪಾಗಿದೆ ಖಂಡಿತ, ಏನೋ ಆಗ್ಬಿಡ್ತು ನನ್ನ ಅನವಧಾನದಿಂದ, ಇನ್ನು ಮುಂದೆ ನಾನು ಹಿಂಗೆ ಆಗದೆ ಅವನು ಹೇಳಬೇಕು. ಆದರೆ ಆ ವ್ಯಕ್ತಿಗೆ ಗೊತ್ತೇ ಇಲ್ಲ ತಾನು ತಪ್ಪು ಮಾಡಿದೀನಿ ಎಂದು ಗೊತ್ತಿಲ್ಲ. ನೀವು ಬಂದಿದ್ದೀರಲ್ಲ, ಹೌದು ಅದು ತಪ್ಪು ನಮ್ಗೆ ಗೊತ್ತಿದೆ, ಆದರೂ ನೀವು ಸುಲಭ ಶಾಂತ ಮಾರ್ಚಯ, ನೀವು ಸುಲಭವಾಗಿ ಶಾಂತರಾಗುವಂಥ ಮಹರ್ಷಿಗಳು ಅನುಗ್ರಹಿಸಬೇಕು ಅಂದಾಗ ಆಗ ಅವನು ಅದಕ್ಕೆ ಪರಿಹಾರವನ್ನು ಹೇಳ್ತಾನೆ. ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಹಿರಣ್ಯಕಶಿಪು ಇದನ್ನೆಲ್ಲ, ಆ ಹಿರಣ್ಯಕಶಿಪುವಿನಲ್ಲಿ ಶ್ರೇಷ್ಠನಾದಂತಹ ಶ್ರೀಮನ್ ನಾರಾಯಣನ ಭಕ್ತ ಹುಡ್ತಾನೆ ಪ್ರಹ್ಲಾದನಾಗಿ ಅಂತೇಳಿ ಆ ದಿತಿಗೆ ಇವರು ಅನುಗ್ರಹವನ್ನು ಮಾಡ್ತಾರಂತೆ. ಯಾರು? ಕಶ್ಯಪರು. ಈ ಪ್ರಕಾರವಾಗಿ ಒಂದು ಗರ್ಭಾಧಾನ ಮತ್ತು ಸತ್ಸಂತತಿ ಪ್ರಾಪ್ತಿಗೋಸ್ಕರವಾಗಿ ಯಾವ ಮುಹೂರ್ತದಲ್ಲಿ, ಯಾವ ದಿನದಂದು, ಯಾವ ಮನೋಭೂಮಿಕೆಯಿಂದ, ಯಾವ ನಕ್ಷತ್ರದಲ್ಲಿ ಆ ಗರ್ಭಾಧಾನವನ್ನು ಮಾಡಬೇಕು ಹೋಮ ಅನ್ನುವಂಥ ವಿಷಯದ ಬಗ್ಗೆ ನಮ್ಮಲ್ಲಿ ಹೇಳಿರುವಂತಹ ವಿಷಯವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಇನ್ನು ಮುಂದಿನ ವಿಷಯ ಬರೋದಾದರೆ, ಈ ಗರ್ಭಾಧಾನದ ಬಗ್ಗೆ ಏನಿದು ಇದೆಲ್ಲ ಒಂದು ಗಂಡು ಹೆಣ್ಣು ಅಂದಮೇಲೆ ವಾಟ್ ಈಸ್ ದಿ ನೆಸೆಸಿಟಿ ಆಫ್ ಎನಿಥಿಂಗ್ ಫಾರ್ ಡೇಟಿಂಗ್? ಗಂಡು ಹೆಣ್ಣು ಸಮಾಗಮಕ್ಕೋಸ್ಕರ ಯಾವುದೋ ಡೇಟ್ ನಿಶ್ಚಯ ಮಾಡೋದು, ಯಾವ ಮುಹೂರ್ತ ಏನಿದು ಅಂತಾರೆ. ಈ ಥರ ಕೇಳುವಂಥವರು ತಮ್ಮ ಈ ಗರ್ಭಾಧಾನದ ಕ್ರಿಯೆ, ಗರ್ಭಾಧಾನ ಅಂತ ಪದವನ್ನು ಅವ್ರು ಬಳಸಲ್ಲ, ಅದು ಒಂದು ಪಾಶವೀಕೃತ್ಯ ಅಂತ ತಿಳ್ಕೊಂಡಿರ್ತಾರೆ. ಪಶುಗಳು ಹೇಗೆ ತಮ್ಮ ಇಷ್ಟದಂತೆ ವೇಗ ಅಂತ ಕರೀತಾರೆ ಆಯುರ್ವೇದದಲ್ಲಿ, ವೇಗಗಳನ್ನ ತೀರಿಸ್ಕೊಳ್ಬೇಕು. ಮೂತ್ರದ ವೇಗ ಉಂಟಾದರೆ ಮೂತ್ರ ವಿಸರ್ಜನೆ ಮಾಡಬೇಕು. ಸೀನ್ ಬರೋಕ್ಕೆ ಶುರುವಾದರೆ ಸೀನ್ ಬೇಕಾಗುತ್ತೆ, ಆಕಳಿಕೆ ಬಂದಾಗ ಆಕಳಿಕೆ, ಇದೊಂದು ವೇಗ. ಹಾಗೆ ಒಂದು ಗಂಡು ಹೆಣ್ಣಿನ ಜೊತೆ ಸೇರಬೇಕು ಅಂದರೆ ಹೆಣ್ಣು ಗಂಡಿನ ಜೊತೆ ಸೇರಬೇಕು ಒಂದು ವೇಗ ಬಂದಾಗ ಮಾಡ್ತಾರೆ ಅಷ್ಟೇ ಅನ್ನುವಂಥದ್ದಾದರೆ ಅದು ಪಾಶವೀ ಜೀವನದ್ದಾಗತ್ತೆ. ಅದು ಉತ್ತಮವಾದಂತಹ ಭಾರತೀಯ ಪರಂಪರೆಯ ಶ್ರೇಷ್ಠ ಸಂತಾನ ಆಗೋದಿಲ್ಲ ಅನ್ನೋದನ್ನು ನಮ್ಮಲ್ಲಿ ಗಮನಿಸಬೇಕು. ಅದಕ್ಕೆ ಪ್ರಜಾಯತೆ ನತ್ವಂ, ಇಂತಹ ಉತ್ತಮವಾದನ್ನು ಪ್ರಜಾಯತೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮುಂದಕ್ಕೆ ಈ ಗರ್ಭಾಧಾನ ಆದಮೇಲೆ ಮುಂದೆ ಬರುವಂಥದ್ದು ಪುಂಸವನ ಮತ್ತು ಸೀಮಂತೋನ್ನಯನ. ಇದನ್ನು 4ನೇ ತಿಂಗಳು, 6ನೇ ತಿಂಗಳು, ಕೊನೆಗೆ 8ನೇ ತಿಂಗಳು ಮಾಡ್ಬೋದು ಅಂತ ಅವಕಾಶ ಕೊಟ್ಟಿದ್ದಾರೆ. ಆದರೆ ಸಾಮಾನ್ಯವಾಗಿ 6ನೇ ತಿಂಗಳು, 3ನೇ ತಿಂಗಳು ಹಿಂಗೆ ಮಾಡ್ತಾರೆ. ಪುಂಸವನ, ಪುಂ
ಅಂದರೆ ಗಂಡು ಸಂತತಿ ಸೂಯತೆ ಹುಟ್ಟಬೇಕು ಅನ್ನುವಂಥ ದೃಷ್ಟಿಯಿಂದ ಪುಂಸವನ. ಇನ್ನೊಂದು ಪುಂ ಅಂದರೆ ಗಟ್ಟಿ ಅಂತ ಅರ್ಥ. ಗಟ್ಟಿಯಾದಂತಹ ಸಂತಾನ ಇದರಲ್ಲಿ ಹುಟ್ಟಬೇಕು, ಬಿಟ್ಟರೆ ದುರ್ಬಲವಾದಂತಹ ಯಾವ ಕಷ್ಟ ತಾಪಗಳನ್ನು ಸಹಿಸಲಾಗದಂತಹ ಸಂತತಿ ಆಗಬಾರ್ದು, ಗಟ್ಟಿ ಸಂತತಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಪುಂಸವನ ಅನ್ನುವಂಥದ್ದನ್ನು ಕೂಡ ಮಾಡಲಾಗತ್ತೆ. ಸೀಮಂತೋನ್ನಯನ, ಸೀಮಂತ ಅಂದರೆ ಬೈತಲೆ ಅಂತ ಅರ್ಥ. ಈ ಬೈತಲೆಗೆ ಪತಿಯಾದವನು 3 ದರ್ಭೆಯನ್ನು ಇಟ್ಕೊಂಡು, ಹಾಗೆ ಹಂದಿ, ಮುಳ್ಳು ಹಂದಿ ಅಂತಿರುತ್ತೆ, ಮುಳ್ಳು ಹಂದಿಯ ಮುಳ್ಳನ್ನು ತಗೊಂಡು ಅದನ್ನು ಬಾಚಣಿಕೆಯನ್ನಾಗಿ ಮಾಡಿ ಮಂತ್ರಪೂರ್ವಕವಾಗಿ ಅದನ್ನು ಮೇಲ್ಮುಖವಾಗಿ ಬಾಚುವಂಥದ್ದು. ತನ್ಮೂಲಕವಾಗಿ ಗಂಗಾ ಯಮುನೆಯರು ಎರಡೂ ಭಾಗದಲ್ಲಿ ಹರಿತಾರಂತೆ, ಮಧ್ಯೆ ಸರಸ್ವತಿ ಇದ್ದಾಳಂತೆ ಹೆಂಗಸಿಗೆ. ಅಂತಹ ಕಡೆಗಳಲ್ಲಿ ಅದಕ್ಕೆ ಉನ್ನಯನ ಮೇಲ್ಮುಖವಾಗಿ ಬಾಚಿ ಅವರಲ್ಲಿ ಗಂಗಾ ಯಮುನೆ ಸರಸ್ವತಿಯರು ಎಲ್ಲರೂ ಕೂಡ ಈ ಸಂತತಿಯಲ್ಲಿ ನೆಲೆಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ ಸೀಮಂತೋನ್ನಯನ ಅನ್ನುವಂಥ ಒಂದು ಸಂಸ್ಕಾರ ನಡೆಯುತ್ತೆ. ಆ ಸಮಯದಲ್ಲಿ ಅತ್ತಿಯ ಹಾರ, ಅತ್ತಿಯ ಹಣ್ಣುಗಳ ಹಾರ. ಅತ್ತಿಯ ಹಣ್ಣುಗಳು ಸಾಮಾನ್ಯವಾಗಿ ಈ ಬೆಟ್ಟದ ನಲ್ಲಿಕಾಯಿ ಇರುತ್ತಲ್ಲ ಆ ಗಾತ್ರದಲ್ಲಿರುತ್ತೆ. ಅದನ್ನು ತೆಗಿತು ಅಂದರೆ ಅದರಲ್ಲಿ ಅನೇಕ 10 ಬೀಜಗಳಿರ್ತವೆ. ಫಲವತ್ ಬೀಜ ಅದು. ಬೇರೆ ಕಾಯಿಗಳಲ್ಲಿ ಒಂದೊಂದು ಬೀಜ ಇರುತ್ತೆ. ಹಲಸಿನ ಮರ ಅಥವಾ ದೊಡ್ಡ ಆಕಾರದ ಹಲಸಿನಕಾಯಿನಲ್ಲಿ ಜಾಸ್ತಿ ಬೀಜ ಇರುತ್ತೆ, ಮಾವಿನ ಹಣ್ಣಲ್ಲಿ ಒಂದೇ ಬೀಜ, ಹಂಗಿರುತ್ತೆ. ಆದರೆ ಇದರಲ್ಲಿ ಸಣ್ಣದೇ ಆದಂತಹ ಕಾಯಾದರೂ ಕೂಡ 10 ಬೀಜಗಳಿರುತ್ತೆ. ಆ ಥರ ಫಲವತಿಯಾಗಿ ನೀನು ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಸೀಮಂತವನದಲ್ಲಿ ಆಲದ ಒಂದು ಮಾಲೆಯನ್ನು, ಹಣ್ಣಿನ ಮಾಲೆಯನ್ನು ಹಾಕುವಂಥದ್ದಿರುತ್ತೆ. ತತ್ಪ್ರಕಾರವಾಗಿ ಆಯುರ್ವೇದದ ದೃಷ್ಟಿಯಿಂದಾಗಿ ಅದು ತುಂಬ ಆರೋಗ್ಯಕರವಾದಂಥ ವಿಷಯ. ಆ ಸಮಯದಲ್ಲಿ ವೀಣಾ ಗಾಥಿನೌ ಗಾಯೇತಾಂ, ವೀಣೆಯನ್ನು ನುಡಿಸುವಂಥವರು ಇಬ್ಬರು ವೀಣೆಯ ಮೂಲಕವಾಗಿ ಒಂದು ಮಂತ್ರವನ್ನು ನುಡಿಸ್ಬೇಕು. ಆ ಮಂತ್ರವನ್ನು ಒಳಗಡೆ ಇರುವಂಥ ಶಿಶು ಕೇಳಬೇಕು, ಶಿಶುವಿನ ತಾಯಿ ಕೂಡ ಕೇಳಬೇಕು, ಬಂದವರು ಕೂಡ ಕೇಳಬೇಕು. ವಿಶೇಷವಾಗಿ ಶಿಶುವಿನ ತಾಯಿ ಆ ವೀಣೆಯ ಶಬ್ದ, ಸರಸ್ವತಿಯ ಶ್ರೇಷ್ಠವಾದಂತಹ ಏನು ವಾದ್ಯ ಇದೆಯೋ ಅದನ್ನು ಕೇಳೋದ್ರಿಂದ ಮನಸ್ಸು ಯಾವಾಗಲೂ ಕೂಡ ಪ್ರಸನ್ನವಾಗಿರುತ್ತೆ. ಹಾಗೆ ಅನಪತ್ಯತ್ವದ ನಿವಾರಣೆಗೆ ಒಂದು ವಿಷಯ ಹೇಳಿದ್ದಾರೆ. ವಿಪ್ರ ರತ್ನಾಪಹಾರೀಚ ಸೋನಪತ್ಯ ಪ್ರಜಾಯತೆ ತೇನ ಕಾರ್ಯಂ ವಿಶುದ್ಧ್ಯರ್ಥಂ ಮಹಾರುದ್ರ ಜಪಾದಿಕಂ. ಬ್ರಾಹ್ಮಣರ ವಸ್ತುವನ್ನು ಏನಾದರೂ ಕೂಡ ಅಪಹರಣ ಮಾಡಿದರೆ ಅಂತಹ ವ್ಯಕ್ತಿ ಅನಪತ್ಯನಾಗ್ಬೋದು, ಅಪತ್ಯರಹಿತನಾಗ್ಬೋದು. ಅದರಿಂದ ಶುದ್ಧಿ ಆಗಲಿಕ್ಕೋಸ್ಕರವಾಗಿ ಮಹಾರುದ್ರ ಜಪಾದಿಗಳನ್ನು ಮಾಡಬೇಕು. ಆದಿಪದಾತ್ ಬ್ರಾಹ್ಮಣೋದ್ವಾಹನಂ ಹರಿವಂಶ ಶ್ರವಣಂ, ಹರಿವಂಶ ಏನು ಪುರಾಣ ಇದೆಯೋ ಮಹಾಭಾರತದ ಖಿಲ ಅದನ್ನು ಓದಬೇಕು, ಬ್ರಾಹ್ಮಣರನ್ನು ಆರಾಧನೆ ಮಾಡಬೇಕು. ಮೃತವತ್ ಸಾಧಿತ ಸರ್ವೋ ವಿಧಿರತ್ರ ವಿಧೀಯತೆ ದಶಾಂಶ ಹೋಮ ಕರ್ತವ್ಯ ಪಾಲಾಶೇನ ಯಥಾವಿಧಿ ದಶಾಂಶೋ ಮಹಾರುದ್ರಸ್ಯ. ಈ ಪ್ರಕಾರವಾಗಿ ಈ ಅನಪತ್ಯತ್ವ ನಿವಾರಣೆ ಕೂಡ ಹೇಳಿದ್ದಾರೆ. ಹಾಗೆ ಏನೇ ಆದರೂ ಕೂಡ ಗರ್ಭಿಣಿ ಆಗ್ತಾ ಇಲ್ಲ, ವಂಧ್ಯ ಆಗಿಬಿಟ್ಟಿದ್ದಾಳೆ ಅನ್ನೋದಾದರೆ, ಬಂಜೆ ಅನ್ನೋ ಥರ ಆಗಿಬಿಟ್ಟಿದ್ದಾಳೆ ಅಂದರೆ ವಂಧ್ಯಾತ್ವ ನಿವಾರಣೆಗೋಸ್ಕರನೂ ಕೂಡ ಈ ಗರ್ಭಪೂರ್ವದಲ್ಲಿ ಹೇಳುವಂತಹ ವಿಷಯ ಇದೆ. ಹಂತಿವೈ ಬಾಲಕಂ ಸುಪ್ತಂ ತು ಅಸಂಜಾತಂಚ ಮೂಲಕಂ ತೇನ ಸಾ ಜಾಯತೆ ವಂಧ್ಯ ಮೃತವತ್ಸಾ ಚ ನಾರಕಿ. ತತ್ಪಾತಕ ವಿನಾಶಾಯ ತಥಾ ಕಾರ್ಯಂ ಪ್ರಯತ್ನತಃ ಸೌವರ್ಣಂ ಬಾಲಕಂ ಕೃತ್ವ ದದ್ಯಾದ್ದೋಲಾ ಸಮನ್ವಿತಂ. ಚಿನ್ನದ ಒಂದು ಪ್ರತಿಮೆ ಬಾಲಕಂದನ್ನು ಮಾಡಿ ಅದನ್ನು ತೊಟ್ಟಿಲಲ್ಲಿ, ಸಣ್ಣ ತೊಟ್ಟಿಲಲ್ಲಿ ಹಾಕಿ ಅದನ್ನು ಬಾಲಕ ಪ್ರತಿಮೆ ಏನಿದೆಯೋ ಅದನ್ನು ಕೊಡಬೇಕು, ಒಂದು ದಾನವನ್ನಾಗಿ ಕೊಡಬೇಕು. ಹಿಂದಿನ ಜನ್ಮದಲ್ಲೋ ಏನೋ ಈ ಹೆಂಗಸು ಬಾಲಕನನ್ನು ಯಾವುದೋ ಶಿಶುವನ್ನು ಹತ್ಯೆ ಮಾಡಿದ್ಲು ಅಂತ ಕಾಣಿಸುತ್ತೆ. ಅದಕ್ಕೆ ಅವಳಿಗೆ ವಂಧ್ಯಾತ್ವ ಅನ್ನೋದು ಬಂದಿದೆ. ಅದರ ಪರಿಹಾರ ದೃಷ್ಟಿಯಿಂದಾಗಿ ಈ ಪ್ರಕಾರವಾಗಿ ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಗರ್ಭಿಣಿಯಾದಂತಹ ಹೆಂಗಸು ಪತಿವ್ರತೆ ತಾನು ನಿಜವಾಗಿಯೂ ಕೂಡ ಒಂದು ಧರ್ಮವನ್ನು ಆಚರಣೆ ಮಾಡಬೇಕಾಗತ್ತೆ. ಗರ್ಭಿಣಿ ಕುಂಜರ ಅಶ್ವಾದಿ ತೈಲ್ಯ ಹರ್ಮ್ಯಾದಿರೋಹಣಂ ವ್ಯಾಯಾಮಂ ಶೀಘ್ರಗಮನಂ ಶಕಟಾರೋಹಣಂ ತ್ಯಜೇತ್. ಥರ ಜೋರು ಓಡುವಂಥದ್ದು ಮಾಡಬಾರ್ದು. ಹರ್ಮ್ಯಾಧಿರೋಹಣಂ, ಎತ್ತೆತ್ರ ಮೆಟ್ಲಿರುವಂತಹ ದೊಡ್ಡ ದೊಡ್ಡದಾದಂತಹ ಭವನಗಳನ್ನು ಹತ್ತಬಾರ್ದು.
ವ್ಯಾಯಾಮ ನಾನು ಮೊದಲು ಮಾಡ್ತಾ ಇದ್ದೆ, ಈಗಲೂ ಮಾಡ್ತೀನಿ ಅಂತ ಮಾಡಬಾರ್ದು. ವೇಗವಾಗಿ ಓಡುವಂಥದ್ದು ಇದನ್ನು ಮಾಡಬಾರ್ದು. ಈ ಪ್ರಕಾರವಾಗಿರಬೇಕು. ನ ಭಸ್ಮಾದ ಉಪಾವಿಷೇತ್ ಮುಸಲೋಲು ಖಲಾದಿಶು. ಒನಕೆ ಇದ್ದರೆ ಒನಕೆ ಮೇಲೆ ಕೂತ್ಕೊಂಡ್ಬಿಡೋದು, ಅಥವಾ ಒರಳಿದ್ರೆ ಒರಳ್ಕಟ್ಟೆ ಮೇಲೆ ಕೂತ್ಕೊಳ್ಳೋದು, ಕೆಲಸ ಇಲ್ಲಿಗೆ ಮನೆ ಎತ್ತರವಾಗಿತ್ತು ಅಂದರೆ ಅದ್ರ ಮೇಲೆ ಕೂತ್ಕೊಳ್ಳೋದು, ಇದು ಯಾವುದನ್ನು ಕೂಡ ಮಾಡಬಾರ್ದು. ಜಲೇ ಜಲಾವಗಾಹಂಚ ತ್ಯಜೇ ಜಲಾವಗಾಹಂಚ. ನೀರಿನಲ್ಲಿ ಇದು ಮಾಡುವಂಥದ್ದು, ಈಜುವಂಥದ್ದು, ಮುಳುಗುವಂಥದ್ದು ಮಾಡಬಾರ್ದು. ಹಾಗೆ ಕಲಹಂ ಗಾತ್ರಭಂಗಂಚ ತೀಕ್ಷ್ಣ ಅತ್ಯುಷ್ಣಾದಿಭಕ್ಷಣಂ. ಕಲಹ, ಇನ್ನೊಬ್ಬರ ಜೊತೆ ಮಾತಾಡೋದು ಜೋರಾಗಿ ಮಾತಾಡಿದಾಗ ಸಹಜವಾಗಿ ಜಗಳ ಶುರುವಾಗುತ್ತೆ. ಜಗಳ ಶುರುವಾದಾಗ ಒಳಗಿಂದ ಗರ್ಭದಿಂದಾಗಿ ಆಯಾಸ ಶುರುವಾಗುತ್ತೆ. ಅದನ್ನು ಮಾಡಬಾರ್ದು. ಮೈ ಮುರಿಯುವಂಥದ್ದು ಜೋರಾಗಿ ಹೆಂಗೆ ಅಂತ ಹಾಗೆ, ಅದನ್ನು ಮಾಡಬಾರ್ದು. ತೀಕ್ಷ್ಣ, ಅತಿಯಾದ ಬಿಸಿ, ಅತಿಯಾದಂತಹ ಕಟು ಇತ್ಯಾದಿಗಳ ಭಕ್ಷಣವನ್ನು ಮಾಡಬಾರ್ದು. ಸಂಧ್ಯಾಯಾಮ್ ಅತಿ ಶೀತಾಮ್ಲಂ ಗುರುವಾಹಾರಂ ಪರಿತ್ಯಜೇತ್. ಸಾಯಂಕಾಲದ ಹೊತ್ತು ಮಲಗೋದನ್ನು ಬಿಡಬೇಕು. ಅತಿಯಾದಂತಹ ಗಟ್ಟಿ ಪದಾರ್ಥ ಮತ್ತು ತಂಗಲಾದಂಥ ಪದಾರ್ಥ ಬೇಯಿಸ್ಬಿಟ್ಟು 5-6 ಗಂಟೆ ಆಗಿದೆ ಅನ್ನುವಂಥ ಆಹಾರವನ್ನು ಸೇವಿಸಬಾರ್ದು. ಅಗಾರ ನಖೈಹಿ ಭೂಮಿ ಲೇಖನಂ. ಇಜ್ಜಲನ್ನು ತಗೊಂಡು ಭೂಮಿನ ಹಿಂಗೆ ಕೆತ್ತೋದು, ಉಗ್ರನ್ನು ಕಚ್ಚುವಂಥದ್ದು, ಈ ಥರದನ್ನು ಮಾಡಬಾರ್ದು. ತ್ಯಜೇದ್ ಅಮಂಗಲಂ ವಾಕ್ಯಂ ನಚ ಹಾಸ್ಯಾಧಿಕಾ ಭವೇತ್. ಅಮಂಗಲವಾದ ವಾಕ್ಯವನ್ನು ಆಡಬಾರ್ದು, ಕೇಳಿಸ್ಕೊಳ್ಳಬಾರ್ದು ಅಂದರೆ ಮನೆಯಲ್ಲಿರುವಂಥ ಇತರರ ಜವಾಬ್ದಾರಿ ಅದು. ಗರ್ಭಿಣಿ ಮನೇಲಿದ್ದಾಗ ನಾವೆಲ್ಲ ಹೇಗೆ ನಡ್ಕೊಳ್ಬೇಕು ಅಂಥೇಳಿ ನಮಗೆ ಕೊಟ್ಟಿರುವಂತಹ ಸೂತ್ರ ಆ ಥರ ಆಗಬೇಕು. ಪ್ರಶಸ್ಯ ಮಂತ್ರ ಲಿಖನಾತ್. ಪ್ರಶಸ್ತವಾದಂತಹ ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರವನ್ನು ಬರಿತಾ ಇರಬೇಕು. ಸಂತಾನ ಗೋಪಾಲಕೃಷ್ಣ ಸ್ವಾಮಿಯ ಸ್ತೋತ್ರ ಇದೆ ಹರಿವಂಶದಲ್ಲಿ. ಸಂತಾನವನ್ನು ಪಡೆಯಲು ಬಯಸುವಂಥವರು ಗೋಪಾಲಕೃಷ್ಣ ಸ್ವಾಮಿಯ ಸ್ತೋತ್ರ, ಅವನ ಕಥಾನಕ ಬರುತ್ತೆ, ಅದನ್ನು ಕೇಳಬೇಕು, ಓದಬೇಕು. ಮೈಸೂರಿನ ಆಚೆ ನಂಜನಗೂಡು ಹತ್ರ ಹೆಡ್ತಲೆ ಅಂತ ಒಂದು ಗ್ರಾಮ. ಹೆಡ್ತಲೆ ಗ್ರಾಮದ ಬಳಿಯಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿಂದ 2 ಕಿಲೋಮೀಟರ್ ಆಚೆ. ಅದು ಸಂತಾನ ಗೋಪಾಲ ಸ್ವಾಮಿ ಅಂತಲೇ ದೇವಸ್ಥಾನ. ಅಲ್ಲಿ ವಿಶೇಷವಾಗಿ ಬೆಣ್ಣೆಯನ್ನು ನೈವೇದ್ಯಕ್ಕೆ ಕೊಡ್ತಾರೆ. ಯಾರಿಗೆ ಮಗು ಆಗಿಲ್ವೋ ಅಥವಾ ಗರ್ಭವತಿ ಆಗಿರುವಂಥವ್ರು ಉತ್ತಮ ಪ್ರಜೆಯನ್ನು ಪಡಿಬೇಕು ಅಂತಿರುತ್ತೋ ಅಂಥವ್ರಲ್ಲಿ ಹರಕೆಯನ್ನು ಮಾಡಿಕೊಂಡು ತುಂಬ ಮಟ್ಟಿಗೆ ತಮ್ಮ ಈ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ತಿದ್ದಾರೆ ಅನ್ನೋಂಥ ವಿಷಯವನ್ನು ನಾವು ನೋಡಬೇಕು. ಹರಿದ್ರಾ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಂ ತಥಾ ಕೇಶ ಸಂಸ್ಕಾರ ತಾಂಬೂಲಂ ಮಾಂಗಲ್ಯಾಭರಣಂ ಶುಭಂ ಯಾತ್ರಾಂ ವಿವರ್ಜಯೇ ನಿತ್ಯಂ ಆಷಷ್ಠಾತ್ತು ವಿಶೇಷತಃ. ಹರಿದ್ರಾ ಕುಂಕುಮವನ್ನು ಚೆನ್ನಾಗಿ ಬಳಸಬೇಕು. ಸಿಂಧೂರ, ಕಜ್ಜಲ, ಕಪ್ಪು ಅವನ್ನೆಲ್ಲ ಹಚ್ಕೊಳ್ಬೇಕು. ಕೇಶ ಸಂಸ್ಕಾರಗಳನ್ನ ಮಾಡ್ಕೊಳ್ಬೇಕು. ತಾಂಬೂಲ ಚರ್ಮಣವನ್ನು ಮಾಡ್ಕೊಳ್ಬೇಕು. ಆಭರಣಗಳಿದೆ ಅನ್ನು ಉಟ್ಕೊಂಡು ತಾನು ತುಂಬ ಸಂತೋಷದ ಮನಸ್ಸಿನಿಂದ ಗರ್ಭಿಣಿಯಾದವಳು ಇರಬೇಕು. ಹಾಗಿರೋಕ್ಕೆ ಅವಕಾಶವನ್ನು ಮಾಡಬೇಕು. ಯಾತ್ರೆ ಅಂದರೆ ಪ್ರಯಾಣವನ್ನು ಮಾಡಬಾರ್ದು. ವಿಶೇಷವಾಗಿ 6 ತಿಂಗಳ ನಂತರ ಪ್ರಯಾಣವನ್ನು ಮಾಡಲೇಬಾರ್ದು. ಗಂಡನ ಮತ್ತು ಬಂಧುಗಳ ಕರ್ತವ್ಯ. ಗರ್ಭಿಣಿ ವಾಂಛಿತಂ ದ್ರವ್ಯಂ ತಸ್ಯೈ ದದ್ಯಾತ್ ಯಥೋಚಿತಂ. ಸುಲಭವಾಗಿದೆ. ದೌಹೃದಸ್ಯ ಅಪ್ರದಾನೇನ. ಬಯಕೆ ಅಂತ ಕರೀತಾರೆ, ದೌಹೃತ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಅದನ್ನು ಈಡೇರಿಸ್ಕೊಳ್ದೆ ಹೋದರೆ ಗರ್ಭೋ ದೋಷಮವಾಪನೆಯಾತ್. ಆ ಗರ್ಭ ದೋಷವನ್ನು ಹೊಂದಿಬಿಡ್ಬೋದು. ವೈರೂಪ್ಯಂ, ವಿರೂಪ ಆಗ್ಬೋದು. ಮರಣಂಚಾಪಿ ತಸ್ಮಾತ್ ಕಾರ್ಯಂ ಪ್ರಿಯಂ ಸ್ತ್ರೀಯ. ಆ ಸ್ತ್ರೀಗೆ ಪ್ರಿಯವಾದದ್ದೇನಿದೆಯೋ ಅದನ್ನು ಮಾಡಬೇಕು. ವಿದೇಶ ಗಮನಂಚೈವ ನ ಕುರ್ಯಾತ್ ಗರ್ಭಿಣೀ ಪತಿ. ಗರ್ಭಿಣೀಪತಿಯಾದವನು ಗರ್ಭಿಣಿಯನ್ನು ಮನೇಲಿ ಇಟ್ಕೊಂಡು ತುಂಬ ದೂರದ ಊರುಗಳಿಗೆ ಪ್ರಯಾಣ ಹೋಗೋದು. ಹೋಗಿ ಬರೋಕ್ಕೋಸ್ಕರನೇ 8 ದಿವಸ ಬೇಕು, 10 ದಿವಸ ಬೇಕು. ವಿಮಾನದಲ್ಲಿ ಹೋದರೂ ಕೂಡ 1.5 ದಿವಸ ಬೇಕು, ಬರೋಕ್ಕೆ 4 ದಿವಸ. ಹೀಗೆ ವಿದೇಶಕ್ಕಂತೂ ಹೋಗಲೇಬಾರ್ದು. ಸ್ವದೇಶದಲ್ಲಿ ಹೋಗಬೇಕಾದ್ರೂ ತುಂಬ ದೂರದ ಊರುಗಳಿಗೆ ಹೋಗಬಾರ್ದು. ಹಾಗೆ ದ್ರುಮಚ್ಛೇದಂ, ಮರಗಳನ್ನು ಕಡಿಯುವಂಥದ್ದು ಮಾಡಬಾರ್ದು. ವಪನಂ ಪ್ರೇತವಾಹನಂ. ವಪನ ಅಂದರೆ ತನ್ನ ಆಯುಷ್ಕರ್ಮವನ್ನು ಮಾಡಿಸ್ಕೊಳ್ಬಾರ್ದು. ದೀಕ್ಷಾಬದ್ಧನಾಗಿರಬೇಕು ತನ್ನ ಪತ್ನಿ ಗರ್ಭಿಣಿಯಾಗಿದ್ದಾಗ. ಶವವಾಹನಕ್ಕೆ ಹೋಗಬಾರ್ದು ತನ್ನ ಪತ್ನಿ ಗರ್ಭಿಣಿಯಾಗಿದ್ದಾಗ. ಆ ನಂತರ ಹೋಗ್ಬೋದು, ಅವಕಾಶ ಇದ್ದೇ ಇದೆ. ವಪನಂ ಮೈಥುನಂ ತೀರ್ಥಶ್ರಾದ್ದ ಭೋಜನಮೇವಚ. ತೀರ್ಥಶ್ರಾದ್ದ ಭೋಜನವನ್ನು ಕೂಡ ಮಾಡಬಾರ್ದು. ವರ್ಜಯೇ ಸಪ್ತಮಾನ್ ಮಾಸಾತ್ ನಾವ ಆರೋಹಣಂ ತಥಾ. 7 ತಿಂಗಳ ನಂತರ ನೌಕೆಯ ಆರೋಹಣೆಯನ್ನು ಮಾಡಬಾರ್ದು. ಯುದ್ಧಾದಿ ವಾಸ್ತುಕರಣಂ ನಖ ಕೇಶ ವಿಕರ್ತನಂ ಚೌಲಂ ಶವಾನುಗಮನಂ ವಿವಾಹಂಚ ವಿವರ್ಜಯೇತ್. ಮಂಡನಂ ಪಿಂಡದಾನಂಚ ಪ್ರೇತಕರ್ಮ ಚ ಸರ್ವಶಃ
ನ ಜೀವತ್ ಪಿತೃಕಃ ಕುರ್ಯಾತ್ ಗರ್ಭಿಣಿ ಪತಿರೇವಚ ಅನ್ನುವಂಥ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು, ಗರ್ಭಿಣಿ ಪತಿಯ ಧರ್ಮ ಏನು ಅನ್ನುವಂಥ ವಿಷಯವನ್ನು ಕೂಡ ನಾವು ಕೊಟ್ಟಿರೋದನ್ನು ಗಮನಿಸ್ಬೋದು. ಇಂತಹ ಹಿನ್ನೆಲೆಯಲ್ಲಿ ತಗೊಂಡಾಗ ಗರ್ಭಿಣಿ ಆದಂತಹ ಸ್ತ್ರೀ, ಅವಳಿಗೆ ಗರ್ಭಾಧಾನ ಅನ್ನುವಂಥ ಸಂಸ್ಕಾರ, ಆಮೇಲೆ ಪುಂಸವನ, ಗರಿಕೆ ತಗೊಂಡು ಅದನ್ನು ಉಜ್ಜಿ ಅದನ್ನು ರಸವನ್ನು ಮಾಡಿ ಆ ಗರ್ಭಿಣಿ ಆದಂತಹ ಹೆಂಗಸಿನ ಮೂಗಿನ ಮೂಲಕವಾಗಿ ಆ ರಸವನ್ನು ಆಘ್ರಾಣಿಸಿ ಒಳಗಡೆ ಹೋಗುವಂತೆ ಪತಿ ಮಾಡಬೇಕಂತ. ಕಿಂಪಿ ಬಸಿ ಅಂಥೇಳಿ ಪತಿ ಕೇಳಿದಾಗ ಪುಂಸವನಂ ಅಂತ ಹೇಳಬೇಕಂತೆ. ಅನ್ನು ಹಾಗೆ ಆಘ್ರಾಣಿಸ್ಬೇಕು, ಬಾಯಿಗೆ ಬಂದ ಉಗುಳಬಾರ್ದು, ಅನ್ನು ಹಾಗೆ ಸ್ವೀಕಾರವನ್ನು ಮಾಡಬೇಕಂತೆ. ಹಾಗೆ ಮಾಡಿ ಪುಂಸವನ ಗಟ್ಟಿಯಾದಂತಹ ಸಂತಾನವನ್ನು ಪಡೀಲಿಕ್ಕೋಸ್ಕರವಾಗಿ ಇದು ಪೂರಕವಾದಂತಹ ಅವಕಾಶ ವ್ಯವಸ್ಥೆ ಇರುತ್ತೆ ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳಿರೋದನ್ನು ನಾವು ಗಮನಿಸ್ಬೋದು. ಹೀಗೆ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ ಈ ಮೂರೂ ಸಂಸ್ಕಾರಗಳು ಗರ್ಭಪೂರ್ವ ಸಂಸ್ಕಾರ ಅನ್ನುವಂಥ ರೀತಿಯಲ್ಲಾಗಿ, ಗರ್ಭಪೂರ್ವ ಸಂಸ್ಕಾರ ಅಂತಾಗಿ ಇದ್ರ ಜೊತೆಗೆ ಇನ್ನೊಂದಿದೆ ಅನವಲೋಭನ. ಗರ್ಭ ಅನ್ನೋದು ಒಡಿಬಾರ್ದು ಅನ್ನೋ ಥರ ಮಾಡಲಿಕ್ಕೋಸ್ಕರ ಕ್ರಿಯೆಗಳನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಜನನಾತ್ ಪೂರ್ವದ ಸಂಸ್ಕಾರ ಅನ್ನುವಂಥ ವಿಷಯ ಬರುತ್ತೆ. ಆ ನಂತರ ಸುಖಪ್ರಸವ ಆಗಲಿಕ್ಕೋಸ್ಕರವಾಗಿ ಏನೇನು ಮಾಡಬೇಕು ಅನ್ನುವಂಥ ವಿಷಯ ಬರುತ್ತೆ. ಪ್ರಸವ ಪ್ರತಿಬಂಧೆ ಋಗ್ವಿಧಾನೆ ವಿಜಿಹೇಷ್ಠೇತಿ ಸೂಕ್ತಂಜಪೇತ್. ಋಗ್ವಿಧಾನದಲ್ಲಿ ವಿಜಿಹೀಷ್ಟ ಅನ್ನುವಂಥ ಸೂಕ್ತ ಬರುತ್ತೆ, ಅದನ್ನು ಹೇಳಬೇಕು. ಯಜುರ್ವೇದದಲ್ಲಿ ಆರಣ್ಯಕದಲ್ಲಿ ಅರುಣ ಪ್ರಶ್ನೆ ಏನು ಬರುತ್ತೋ ಅಪಕ್ರಾಮತ ಗರ್ಭಿಣ್ಯ ಅಂಥೇಳಿ ಗರ್ಭಿಣಿಯನ್ನು ದೂರ ಕಳಿಸಿ ಮಂತ್ರಗಳನ್ನು ಹೇಳುವಂಥದ್ದಿರುತ್ತೆ. ಯಾಕೆ ಅಂದರೆ ಆ ಮಂತ್ರವನ್ನು ಗರ್ಭಿಣಿ ಸ್ತ್ರೀಯರು ಕೇಳ್ತು ಅಂದರೆ ಗರ್ಭ ಹೊರಗೆ ಬಂದ್ಬಿಡ್ಬೋದು ಅಂದ್ಬಿಟ್ಟು. ಹಾಗಾಗಿ ಗರ್ಭ ಹೊರಗೆ ಬರೋದಲ್ಲಿ ಸಮಯ ಆಗಿದ್ರೂ ಇನ್ನೂ ಆಗ್ತಿಲ್ಲ, ಕಷ್ಟ ಆಗ್ತಾ ಇದೆ, ಗರ್ಭ ಸುಖಪ್ರಸವ ಆಗಬೇಕು ಅಂದರೆ ಶ್ರೋತ್ರಿಯನಾದಂತಹ ಮಂತ್ರಸಿದ್ಧಿಯನ್ನು ಪಡೆದಿರುವಂತಹ ಬ್ರಾಹ್ಮಣ ಆಚಮನವನ್ನು ಮಾಡಿ ಗಾಯತ್ರಿ ಮಂತ್ರ ಜಪವನ್ನು ಮಾಡಿ ಆ ಅರುಣ ಪ್ರಶ್ನೆಯ ಆ ಏನು ಒಂದು ಭಾಗ ಇದೆಯೋ ಆ ಭಾಗವನ್ನು ಚೆನ್ನಾಗಿ ಅನುಸಂಧಾನ ಪಾರಾಯಣವನ್ನು ಮಾಡ್ತು ಅಂದರೆ ಸುಖವಾದಂತಹ ಪ್ರಸವ ಆಗತ್ತೆ ಅನ್ನುವಂಥ ವಿಷಯವನ್ನು ಕೂಡ ನಮ್ಮಲ್ಲಿ ಹೇಳಿರುವಂಥದ್ದನ್ನು ಗಮನಿಸ್ತೇವೆ. ಹೀಗೆ ಜನನ ಪೂರ್ವದ ಸಂಸ್ಕಾರಗಳು ಏನಿದೆಯೋ ಇವೆಲ್ಲವೂ ಕೂಡ ತುಂಬ ಧರ್ಮನಿಷ್ಠವಾಗಿ ವೈಜ್ಞಾನಿಕವಾಗಿ ಆಯುರ್ವೇದದ ಆಚಾರ್ಯರು ತಾವು ಕಂಡುಕೊಂಡಂತಹ ದರ್ಶನ ಏನಿತ್ತೋ ಕಾಣಿಕೆ ಅದರ ಮೂಲಕವಾಗಿ ಕೊಟ್ಟಿದ್ದಾರೆ. ಸಹಜವಾಗಿ ಕಾದಂಬರಿ ಎನ್ನುವಂತಹ ಒಂದು ಗದ್ಯ ಗ್ರಂಥ, ಆ ಗದ್ಯ ಗ್ರಂಥದಲ್ಲಿ ಪ್ರಸೂತಿಗೃಹ ವರ್ಣನ ಅಂತ ಬರುತ್ತೆ. ಬಾಣಂತಿ ಆಗಬೇಕು ಅಂದರೆ ಪ್ರಸವ ಆಗಬೇಕು, ಅಂತಹ ಕೊಠಡಿ ಹೇಗಿತ್ತು ಹೇಗಿಟ್ಟಿದ್ರು ಅಂತ ಹೇಳಿದ್ದಾಗ ತುಪ್ಪದ ದೀಪ ಅಲ್ಲಿ ಹಚ್ಚಿಟ್ಟಿದ್ರು, ಬೇಕಾದಂತಹ ಗಿಡಮೂಲಿಕೆಗಳನ್ನ ಅಲ್ಲಿ ಇಟ್ಟಿದ್ರು. ಇದ್ರ ಜೊತೆಗೆ ಸದಾ ಕೃತ ವಿಷ್ಣು ಸಹಸ್ರನಾಮ ಪಾರಾಯಣಕಂ. ಇಡೀ ಕಾಲದಲ್ಲಿ ಆ ಪ್ರಸವ ಗೃಹದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಾರಾಯಣವನ್ನು ನಡೀತಾ ಇತ್ತಂತೆ ಸಣ್ಣ ಧ್ವನಿಯಲ್ಲಿ. ಸುಖಪ್ರಸವ ದೃಷ್ಟಿಯಿಂದಾಗಿ ಯಂತ್ರರೂಪ ಅಥವಾ ವೈಜ್ಞಾನಿಕವಾದ ಸಂಶೋಧನಾ ರೂಪ ಒಂದಾದರೆ ಇನ್ನೊಂದು ಶ್ರೇಷ್ಠವಾದಂತಹ ತಂತ್ರ ದೈವೀ ಪ್ರಯೋಗ ರೂಪವು ಒಂದಿರುತ್ತೆ. ಆ ಪ್ರಕಾರವಾದಂತಹ ಶ್ರೇಷ್ಠವಾದಂತಹ ರೂಪದನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದರು. ಈಗಲೂ ಕೂಡ ಇದರಲ್ಲಿ ಅನೇಕ ವಿಷಯಗಳು ನಮ್ಮಲ್ಲಿ ಆಚರಣೆ ಇವೆ. ಇನ್ನು ನಮ್ಮಗಳಲ್ಲಿ ಇನ್ನೂ ಆಚರಣೆ ಕೆಲವು ಇಲ್ಲ ಅನ್ನೋದಾದರೆ ಇಂತಹ ವಿಚಾರವನ್ನು ತಿಳ್ಕೊಂಡು ನಾವು ಅಂತಹ ವಿಷಯವನ್ನು ಬೇರೆಯ ಕ್ರಮದ ಜೊತೆಗೆ ಇದನ್ನು ಮಾಡಬೇಕು. ಒಂದು ಎಚ್ಚರ ವಹಿಸಬೇಕು, ಇಲ್ಲ ಹಿಂಗೆ ಮಾಡಿಬಿಟ್ರೆ ಹಿಂಗೆ ಆಗೇ ಹೋಗ್ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಇಟ್ಕೊಂಡು ಇನ್ನಿತರ ಹೊಸ ಸಂಶೋಧನಾ ಕ್ರಮವನ್ನು ಬಿಟ್ಟೋಗೋದು ಅಂತಾಗಬಾರ್ದು. ಯಾಕೆಂದರೆ ಯಾವಾಗ ಮಂತ್ರಸಿದ್ಧಿ ಚೆನ್ನಾಗಿದ್ದು ಹಿಂದೆ ಹೇಳೋರು ಮಂತ್ರಕ್ಕೆ ಮಾವಿನಕಾಯಿ ಉರುಳ್ತಿತ್ತು ಕೆಳಗಡೆಗೆ ಅನ್ನುವಂತಹ ಕಾಲ ಇತ್ತಂತೆ. ವಿಶ್ವಾಮಿತ್ರನ ತಪಸ್ಸಿನ ಬಲದಿಂದಾಗಿ ಆ ಶುನಶೇಪ ಏನಿದ್ನೋ ಅವನಿಗೆ ಆಗಿದ್ದಂತಹ ಏನು ದಿಗ್ಬಂಧನ ಇತ್ತು ಹಗ್ಗಗಳಿಂದಾಗಿ ವಿಶ್ವಾಮಿತ್ರನ ಬಳಿಗೆ ಬರ್ತಾನೆ. ನನಗೆ ನಮ್ಮ ತಂದೆ ತಾಯಿ ನನ್ನನ್ನು ಒಪ್ಪಿಸ್ಬಿಟ್ಟಾರೀಗ, ಯಜ್ಞದಲ್ಲಿ ನನ್ನನ್ನು ಸಮರ್ಪಣೆ ಮಾಡಿಬಿಡಿ ಅಂದ್ಬಿಟ್ಟು ನಾನು ಮಧ್ಯಮ ನನ್ನನ್ನು ಇಟ್ಕೊಂಡು ಕೊಟ್ಬಿಟ್ಟಿದ್ದಾರೆ, ನಾನು ಹೇಗಾರು ಮಾಡಿ ಬಿಡಿಸ್ಕೋಬೇಕಲ್ಲ, ಏನು ಮಾಡಬೇಕು ಅಂತ. ಆಗ ವಿಶ್ವಾಮಿತ್ರ ಹೇಳ್ತಾನಂತೆ, ನಿನಗೊಂದು ಉಪದೇಶವನ್ನು ಮಾಡ್ತೀನಿ ಅಂಥೇಳಿ ಆ ಶುನಶೇಪ ಸ್ನಾನ ಮಾಡಿಕೊಂಡು ಆಚಮನ ಮಾಡಿ ಜಪ ಮಾಡಿ ಬಂದು ಕೂತ್ಕೊಳ್ತಾನಂತೆ. ಆಗ ವಿಶ್ವಾಮಿತ್ರ ವರುಣ ಮಂತ್ರಗಳನ್ನು ಅವನಿಗೆ ಉಪದೇಶ ಮಾಡ್ತಾನಂತೆ.
ಮಂತ್ರಸಿದ್ಧಿಯನ್ನು ಪಡೆದಂತಹ ವಿಶ್ವಾಮಿತ್ರ ಮಹರ್ಷಿ ಶುನಶ್ಶೇಪನಿಗೆ ಮಂತ್ರ ಉಪದೇಶ ಮಾಡ್ದ. ಅವನು ಹಾಗೆ ಗ್ರಹಿಸ್ದ, ಆ ಮಂತ್ರವನ್ನು ಚೆನ್ನಾಗಿ ಜಪ ಮಾಡ್ದ. ಆಮೇಲೆ ಹೇಳ್ತಾನೆ, ಕಟ್ಟಾಕಿರ್ತಾರಲ್ಲ ಹಗ್ಗದಲ್ಲಿ, ನೀನು ಈ ಮಂತ್ರ ಜಪವನ್ನು ಮಾಡಿಬಿಡು, ಹಗ್ಗಗಳೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದೇ ಥರದ ಭಾವನೆಯಲ್ಲಿ ಹೋಗ್ತಾನಂತೆ. ಅದೇ ಥರ ಕಟ್ಟಾಕ್ತಾರ ಅವನ್ನ. ಆಗ ಅವನು ಶುನಶ್ಶೇಪ ಮಂತ್ರಗಳನ್ನ ಹೇಳ್ದ. ಎಚ್ಚಿದ್ಧಿತ್ವ ಅಂತ ಶುರುವಾಗತ್ತೆ. ಆ ಮಂತ್ರಗಳನ್ನ ಹೇಳ್ತಾ ಇದ್ದಂಗೆ ಹಗ್ಗಗಳೆಲ್ಲ ಕಿತ್ಕೊಂಡು ಹೋಯ್ತಂತೆ. ಅಂತಹ ಕಾಲ ಮಂತ್ರಸಿದ್ಧಿಯ ಕಾಲ, ಕೃತಯುಗ, ಸತ್ಯಯುಗ. ಯಾವಾಗ ಧರ್ಮ ಅನ್ನುವಂಥದ್ದು 4 ಕಾಲಗಳಿಂದ ನಿಂತಿತ್ತೋ ಆವಾಗ ಇತ್ತು. ಈಗ ಒಂದು ಕಾಲದಲ್ಲಿ ಮಾತ್ರ ನಿಂತಿರುವಂತಹ ಕಲಿಯುಗದಲ್ಲಿ ಅವೆಲ್ಲವನ್ನು ಕೂಡ ನಾವು ಯಥಾವತ್ತಾಗಿ ನಿರೀಕ್ಷೆಯನ್ನು ಮಾಡಬಾರ್ದು. ಆದರೆ ಅಂಥ ರೀತಿಯಲ್ಲಿ ಇತ್ತು ಅಂತ ಶ್ರದ್ಧೆ ಇರಲಿ. ಆ ಜಪವನ್ನು ಮಾಡ್ತಾ ಇತ್ತು ಅಂದರೆ ಮನಸ್ಸಿಗೆ ಸಮಾಧಾನ ಇರುತ್ತೆ, ಒಂದಿಷ್ಟಾದರೂ ಕೂಡ ಪ್ರಭಾವ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನವೀನವಾದಂತಹ ಏನು ಚಿಕಿತ್ಸೆಗಳಿದೆಯೋ ಆ ಚಿಕಿತ್ಸೆಗಳನ್ನ ನಾವು ಎಂದೂ ಕೂಡ ಬಿಡಬಾರ್ದು. ಹಾಗೆ ಉಭಯಂ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಏನು ಹೇಳ್ತೀವೋ ಆ ಪ್ರಕಾರವಾಗಿ ನಾವು ನಮ್ಮ ಮನೆಗಳಲ್ಲಿ ಮುಂದುವರಿಬೇಕು. ಕೊನೆಯದಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಅಂದರೆ, ಈ ಗೋಷ್ಠಿಯನ್ನು ವ್ಯವಸ್ಥೆ ಮಾಡಿದಂತಹ ಏನು ವ್ಯವಸ್ಥಾಪಕರ ಶ್ರಮ ಪೂರ್ಣ ಸಾರ್ಥಕ ಆಗಬೇಕು ಅಂದರೆ ನೀವೆಲ್ಲ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೀರಾ. ಈ ಪಾಲ್ಗೊಂಡಿರುವಂಥದ್ದು ಇಲ್ಲಿಗೆ ನಿಲ್ಲಬಾರ್ದು. ಇದು ವರ್ಷ ಪೂರ್ತಿ ನಿಮ್ಮಲ್ಲಿ ಝಣಝಣಿತ ಜಿಗುಣಿತ ಆಗ್ತಾ ಇರಬೇಕು. ಅದ್ರ ಬಗ್ಗೆ ಚರ್ಚನೆ ಬರಬೇಕು. ಈಗಾಗಲೇ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನೀವು ಆಮೇಲೆ ಅವ್ರಿಗೆ ಯಾರ ಹತ್ರ ಬೇಕಾದ್ರೂ ನಿಮಗೆ ಬಂದಂಥ ಸಂಶಯನ ಪರಿಹರಿಸ್ಕೊಳ್ಬೋದು. ನಿಮ್ಮ ಮನೆಗಳು ನಿಜವಾದ ಅರ್ಥದಲ್ಲಿ ಸನಾತನ ಬ್ರಾಹ್ಮಣರ ಮನೆಗಳಾಗಿ ಪರಿವರ್ತಿಸಬೇಕು. ಮನಸ್ಸುಗಳು ಬ್ರಾಹ್ಮಣ ಮನಸ್ಸಾಗಿ ಪರಿವರ್ತನೆಗೊಳ್ಬೇಕು. ನಿಮ್ಮ ಮನೆಗಳಿಗೆ ನಾವೆಲ್ಲರೂ ಕೂಡ ಬರೋ ಹಂಗಾಗಬೇಕು. ನೀವು ಕರಿತು ಅಂದರೆ ನಾವೆಲ್ಲರೂ ಕೂಡ ನಿಮ್ಮ ಮನೆಗೆ ಬರ್ಲಿಕ್ಕೆ ಭಾರಿ ಸಂತೋಷ ಅನ್ನಿಸ್ಬೇಕು. ಆ ಪ್ರಕಾರದ ಮನೆಯ ವಿಷಯ ಇರಬೇಕು. ನಾವು ಮಧ್ಯಾಹ್ನ ಮಾತಾಡ್ತಾ ಇದ್ವಿ, ಕೆಲವು ಮನೆಗಳಿಗೆ ಹೋಗ್ಬಿಡ್ತು ಅಂದರೆ ನಮ್ಮ ಹತ್ರದ ನೆಂಟರವರು, ನಮ್ಮ ಗೋತ್ರದವರೇ. ಹೋಯ್ತು ಅಂದರೆ ಸಾಯಂಕಾಲ 6 ಗಂಟೆ ಆಗ್ತಿದ್ಯಪ್ಪ, ಸಂಧ್ಯಾ ವಂದನೆ ಮಾಡೋಣ ಅಂದರೆ ಸಂಧ್ಯಾ ವಂದನೆಗೆ ಅಲ್ಲಿ ಜಾಗವೇ ಇಲ್ಲ. ಯಾಕೆ? ದುಡ್ಡು ಜಾಸ್ತಿ ಬಂದಂಗೆ ಅವ್ರ ಮನೆ ಪೂರ್ತಿ ಸೋಫಾ ಸೆಟ್ಗಳು, ಒಂದಲ್ಲ 2 ಸೆಟ್ಟು ದಿವಾನ್ ಕಾಟ್ಗಳು ಇವು ಸುರಿದ್ಬಿಟ್ಟು ಓಡಾಡ್ಬೇಕಾದ್ರೆ ಹಿಂಗೆ ಓಡಾಡಬೇಕು. ಸಂಧ್ಯಾವನ್ನ ಮಾಡಲಿಕ್ಕೆ ಎಲ್ಲಿ ಜಾಗ? ಪಂಚಪಾತ್ರೆ ಉದಾಹರಣೆ ಇದೆ ಅಂದರೆ ಇಲ್ಲ, ಇತ್ತು ಹಿಂದೆ, ಎಲ್ಲ ಅಟ್ಟಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು ಅನ್ನುವಷ್ಟರ ಮಟ್ಟಿಗೆ ಇವತ್ತು ನಮ್ಮದೇ ಬಂಧುಗಳ ಮನೆಗಳಾಗಿವೆ ಅನ್ನೋದು ತುಂಬ ಶೋಚನೀಯ. ದುಡ್ಡು ಇರಲಿಲ್ಲ ಅಂತ ನಮ್ಮ ತಂದೆ ತಾತನ ಕಾಲದಲ್ಲಿ ಇತ್ತು, ಆದರೆ ಸದಾಚಾರ ಉಳಿದಿತ್ತು. ದುಡ್ಡು ಜಾಸ್ತಿ ಆಯಿತು, ಇವಾಗ ಮಕ್ಕಳು ಕಡಿಮೆ ಇದ್ದಾರೆ, ಮನೆಗಳನ್ನು ಸ್ವಲ್ಪ ವಿಶಾಲವಾಗಿ ಕಟ್ಟಿದ್ದೇವೆ, ಆದರೆ ಸದಾಚಾರಕ್ಕೆ ಎಲ್ಲೋ ಅವಕಾಶ ತಪ್ಪಿದೆಯೋ ಅಂತ ಅನ್ನಿಸ್ತಾ ಇದೆ. ಇದು ತುಂಬ ಬೇಗ ಹರಡ್ತಾ ಇದೆ. ಇದ್ರ ಬಗ್ಗೆ ನಾನೂ ಸೇರಿದಂತೆ ನೀವೆಲ್ಲರೂ ಕೂಡ ಎಚ್ಚರದಿಂದ ನಾವು ವಹಿಸೋಣ. ನಮ್ಮ ನೇತೃತ್ವದಲ್ಲಿ ಮನೆ ನಡೀತಾ ಇದೆಯಪ್ಪ ಅಂದರೆ ನಮ್ಮ ಮನೆಯಲ್ಲಿ ಕನಿಷ್ಠ ಪಕ್ಷ ಇಷ್ಟು ಧಾರ್ಮಿಕ ಶಿಸ್ತಿರಬೇಕು, ಕನಿಷ್ಠ ಪಕ್ಷ ಅನ್ನೋ ಥರದಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಲಿಕ್ಕೆ ಈ ಗೋಷ್ಠಿ ಪೂರಕವಾಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಪ್ರಣಾಮನೆ ಸಲ್ಲಿಸ್ತೇನೆ.